ನಮಸ್ತೆ ಎಲ್ಲರಿಗೂ. ಕಾಲೇಜು ಶಿಕ್ಷಣ ಇಲಾಖೆಗೆ ವಂದನೆಗಳು. ನಾನು ನಿಮ್ಮ ಹರೇಂದ್ರ ಗೌಡ. ಇವತ್ತಿನ ಕ್ಲಾಸಲ್ಲಿ ಮೇಜರ್ ಆಗಿ ಯಾವುದ್ರ ಬಗ್ಗೆ ಸ್ಟಡಿ ಮಾಡೋಣ ಅಂದರೆ ಕ್ಲೈಮೆಟಾಲಜಿ ಅಂತ ಕರಿತೀವಿ. ನಾವು ನಿನ್ನೆ ಕ್ಲಾಸಲ್ಲಿ ಯಾವುದ್ರ ಬಗ್ಗೆ ಸ್ಟಡಿ ಮಾಡಿದ್ವಪ್ಪ ಅಂದರೆ ಜಿಯೋಮಾರ್ಫಾಲಜಿ ಬಗ್ಗೆ ಸ್ಟಡಿ ಮಾಡಿದ್ವಿ. ನಮ್ಮ ಭೂಗೋಳ ಶಾಸ್ತ್ರದಲ್ಲಿ ಬೇಸಿಕ್ಸನ್ನು ನಿನ್ನೆ ಕ್ಲಾಸಲ್ಲಿ ಸ್ಟಡಿ ಮಾಡಿದ್ವಿ. ಇವತ್ತಿನ ಕ್ಲಾಸಲ್ಲಿ ಎರಡನೇ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕನ್ನು ನಾನು ನಿಮಗೆ ಡಿಸ್ಕಸ್ ಮಾಡ್ತಾ ಹೋಗ್ತಿರ್ತೀನಿ. ಓಕೆ ಅಲ್ವಾ? ನಾವು ಅದಕ್ಕಿಂತ ಮುಂಚೆ ಮೊದಲನೇ ಕ್ವೆಶ್ಚನ್ ಏನಪ್ಪ ಅಂತಂದರೆ ಕ್ಲೈಮೇಟ್ ಅಂದರೆ ಏನು, ಹವಾಮಾನ ಅಂದರೆ ಏನು ಅನ್ನೋದ್ರ ಬಗ್ಗೆ ನಿಮಗೆ ಮೇಜರಾಗಿ ಗೊತ್ತಿರಬೇಕು. ನಾವು ಈ ಒಂದು ಕ್ಲೈಮೆಟಾಲಜಿಯನ್ನು ಸ್ಟಡಿ ಮಾಡಬೇಕಾದ್ರೆ ಯಾವ್ಯಾವ ಟಾಪಿಕ್ಸನ್ನು ಕವರ್ ಮಾಡ್ತೀವಪ್ಪ ಇಲ್ಲಿ ಅಂತಂದರೆ ಮೇಜರ್ ಆಗಿ ಫಸ್ಟ್ನೇದು ಏನಿರುತ್ತೆ ಅಂತಂದರೆ ಇಟ್ ಇಸ್ ವಾತಾವರಣದ ಬಗ್ಗೆ ಸ್ಟಡಿ ಮಾಡ್ತೀವಿ. ವಾತಾವರಣ ಅಂದರೆ ಏನು ಅಂದರೆ ಅಟ್ಮಾಸ್ಫಿಯರ್ ಅಂದರೆ ಏನು ಅನ್ನೋ ಬಗ್ಗೆ ಮೇಜರ್ ಆಗಿ ಸ್ಟಡಿ ಮಾಡ್ತೀವಿ. ಇದರ ಜೊತೆಗೆ ಟೆಂಪ್ರೇಚರ್ ಬಗ್ಗೆ, ನಾವು ಟೆಂಪ್ರೇಚರ್ ಅಂದರೆ ಏನಪ್ಪ ಅಂತಂದರೆ ತಾಪಮಾನದ ಬಗ್ಗೆ ಸ್ಟಡಿ ಮಾಡ್ತೀವಿ. ಮೊದಲನೇ ಕ್ವೆಶ್ಚನ್ ಗೊತ್ತಿರಬೇಕು. ಇಲ್ಲಿ ಯಾವುದ್ರ ಬಗ್ಗೆ ಸ್ಟಡಿ ಮಾಡೋಣ ಅಂತಂದರೆ ಕ್ಲೈಮೆಟಾಲಜಿ ಅಂತ ಕರಿತೀವಿ ಅಥವಾ ಹವಾಮಾನ ಶಾಸ್ತ್ರದ ಬಗ್ಗೆ ಸ್ಟಡಿ ಮಾಡ್ತೀವಿ. ಇಲ್ಲಿ ಮೇಜರ್ ಆಗಿ ಒಂದು 5 ರಿಂದ 6 ಪಾಯಿಂಟ್ಗಳ ಬಗ್ಗೆ ಸ್ಟಡಿ ಮಾಡ್ತಾ ಹೋಗ್ತಿರ್ತೀವಿ. ಅದರಲ್ಲಿ ಮೊದಲನೇದಾಗಿರ್ತಕ್ಕಂಥದ್ದು ವಾತಾವರಣ ಪದರಗಳ ಬಗ್ಗೆ ಸ್ಟಡಿ ಮಾಡ್ತೀವಿ, ಅಂದರೆ ಲೇಯರ್ಸ್ ಆಫ್ ಅಟ್ಮಾಸ್ಫಿಯರ್ ಅಂತ ಕರಿತೀವಿ. ಎರಡನೇದು ತಾಪಮಾನ ವಿವರಣೆದ ಬಗ್ಗೆ, ಅಂದರೆ ಮೇಜರ್ ಆಗಿ ಟೆಂಪರೇಚರ್ ಡಿಸ್ಟ್ರಿಬ್ಯೂಷನ್ ಅಂತ ಕರಿತೀವಿ. ಮೂರನೇದ್ರ ಬಗ್ಗೆ ನೋಡೋದಾದ್ರೆ ಒತ್ತಡಗಳ ಪಟ್ಟಿಗಳು ಅಂತ ಕರಿತೀವಿ. ಒತ್ತಡದ ಪಟ್ಟಿಗಳು ಅಂತ ಅಂದರೆ ಏನಪ್ಪ ಅಂತಂದರೆ ಪ್ರೆಷರ್ ಬೆಲ್ಟ್ಸ್ ಅಂತ ಕರಿತೀವಿ. ಪ್ರೆಷರ್ ಬೆಲ್ಟ್ಸ್ ಬಗ್ಗೆ ನೋಡೋಣ, ಇದು ಮೂರನೇದಾಗಿರುತ್ತೆ. ನಾಲ್ಕನೇದ್ರ ಬಗ್ಗೆ ನೋಡೋದಾದರೆ ಗಾಳಿಯ ವ್ಯವಸ್ಥೆ, ವಿಂಡ್ ಮೂವ್ಮೆಂಟ್ಸ್ ಅಂತ ಕರಿತೀವಿ ಅಥವಾ ವಿಂಡ್ ಸಿಸ್ಟಮ್ ಅಂತ. ನೆನ್ಪಿಟ್ಕೊಳ್ಳಿ, ಪ್ರತಿ ವರ್ಷ ಒಂದೊಂದು ಕ್ವೆಶ್ಚನ್ ಕೇಳ್ತಿದ್ದಾರೆ. ಅದರ ಜೊತೆಗೆ ಈ ಮಾನ್ಸೂನ್ ವ್ಯವಸ್ಥೆ ಬಗ್ಗೆ ನೋಡೋಣ. ಮಾನ್ಸೂನ್ ಅಂದರೆ ಏನು, ಯಾವ್ಯಾವ ವಿಧಗಳಿದಾವೆ ಮಾನ್ಸೂನಲ್ಲಿ, ಈ ಮಾನ್ಸೂನ್ ಅಂತಕ್ಕಂಥ ಪದ ಎಲ್ಲಿಂದ ತಗೊಂಡಿದ್ದೀವಿ ಅನ್ನೋದ್ರ ಬಗ್ಗೆ ನೋಡೋಣ. ಅದರ ಜೊತೆಗೆ ಹವಾಮಾನದ ವರ್ಗೀಕರಣದ ಬಗ್ಗೆ ಕೂಡ ನೋಡೋಣ, ಅಂದರೆ ಕ್ಲೈಮೇಟ್ ದ ಕ್ಲಾಸಿಫಿಕೇಶನ್ ಬಗ್ಗೆ ಕೂಡ ನೋಡ್ತಾ ಹೋಗೋಣ. ಅಂದರೆ ಮೇಜರ್ ಆಗಿ ಈ ಒಂದು 6 ಪಾಯಿಂಟ್ಸ್ ಅನ್ನ ಸ್ಟಡಿ ಮಾಡ್ತೀವಿ. ಯಾವ್ಯಾವ್ದ್ರ ಬಗ್ಗೆ? ಕ್ಲೈಮೇಟ್ ಕ್ಲಾಸಿಫಿಕೇಶನ್ ಯಾವ್ಯಾವ ಇದಾವೆ ಅಕಾರ್ಡಿಂಗ್ ಟು ಕೋಪನ್ ಕ್ಲಾಸಿಫಿಕೇಶನ್ ಅಂತ. ಎರಡನೇದು ಮಾನ್ಸೂನ್ ಸಿಸ್ಟಮ್ ಬಗ್ಗೆ ಸ್ಟಡಿ ಮಾಡ್ತೀವಿ. ಮೂರನೇದು ಮೇಜರ್ ಆಗಿ ವಿಂಡ್ ಸಿಸ್ಟಮ್, ಗಾಳಿಗೆ ಸಂಬಂಧಪಟ್ಟಂಗೆ ಸ್ಟಡಿ ಮಾಡ್ತೀವಿ. ಅದೇ ರೀತಿ ಒತ್ತಡಗಳ ಬಗ್ಗೆ ಪ್ರೆಷರ್ ಬೆಲ್ಟ್ಸ್ ಅಂತ ಕರಿತೀವಿ. ಈ ಒಂದು 6 ಥಿಂಗ್ಸ್ ಅನ್ನ ಈ ಒಂದು 2ನೇ ಕ್ಲಾಸಲ್ಲಿ ನಿಮಗೆ ಕ್ಲಿಯರ್, ಕ್ರಿಸ್ಪ್ ಅಂಡ್ A to Z ಇನ್ಫಾರ್ಮೇಶನ್ ಅನ್ನ ನಿಮ್ಮ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಇಂದ ನಾನು ನಿಮಗೆ ಹೇಳ್ಕೊಡ್ತೀನಿ. ಓಕೆ ಅಲ್ವಾ? ನಾನು ನಿಮ್ಮ ಹರೇಂದ್ರ ಗೌಡ, ಭೂಗೋಳ ಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ ನಾನು ನಿಮಗೆ A to Z ಇನ್ಫಾರ್ಮೇಷನ್ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಇಂದ ಸಿಂಪ್ಲಿಫೈ ಮಾಡಿ ನಿಮ್ಗೆ ಹೇಳ್ಕೊಡ್ತೀನಿ. ಓಕೆ ಅಲ್ವಾ? ನಿಮ್ಮ ಕಾನ್ಸಂಟ್ರೇಷನ್ ಅಂತಕ್ಕಂಥದ್ದು ಹೈಯೆಸ್ಟ್ ಲೆವೆಲ್ ಇರಬೇಕು ಈ ಒಂದು ವಿಡಿಯೋಸನ್ನು ವಾಚ್ ಮಾಡೋ ಟೈಮಲ್ಲಿ. ಓಕೆ ಅಲ್ವಾ? ಡನ್. ಇಟ್ ಇಸ್ ನಾವು ನೆಕ್ಸ್ಟ್ ಒನ್ ಮೇಜರ್ ಆಗಿ ನೋಡೋದಾದ್ರೆ, ಸರ್ ಇದೆಲ್ಲ ಓಕೆ, ಕ್ಲೈಮೆಟಾಲಜಿ ಅಂದರೆ ಏನು, ಹವಾಮಾನ ಶಾಸ್ತ್ರ ಅಂದರೆ ಏನು ಅನ್ನೋದ್ರ ಬಗ್ಗೆ ನಿಮ್ಗೆ ಗೊತ್ತಿರಬೇಕು. ನಾವು ಅದಕ್ಕಿಂತ ಮುಂಚೆ ಒಂದು ಕ್ವೆಶನ್ ಕೇಳ್ತೀನಿ. ಆ ಕ್ವೆಶನ್ಗೆ ಹೇಳಿ ನಾವು ಕ್ಲೈಮೇಟ್ ಅಂದರೆ ಏನು, ವೆದರ್ ಅಂದರೆ ಏನು ಅನ್ನೋದ್ರ ಬಗ್ಗೆ ಗೊತ್ತಿರಬೇಕು. ಇಲ್ಲಿ ನಾವು ಕ್ಲೈಮೇಟ್ ಅಂದರೆ ಗೊತ್ತಿರಬೇಕು ಮೇಜರ್ ಆಗಿ ಇಟ್ ಈಸ್ ಫಾರ್ ಅ ಲಾಂಗರ್ ಪೀರಿಯಡ್ ಆಫ್ ಟೈಮ್, ಅಂದರೆ 30 ವರ್ಷಗಳ ಕಾಲ ಆವ್ರೇಜ್ ಅನ್ನ ತಗೊಂಡಾಗ ಯಾವುದೋ ಒಂದು ಪ್ರದೇಶದಲ್ಲಿ ಬರುತ್ತಲ್ವಾ ಅದನ್ನ ವಿ ಕಾಲ್ ಇಟ್ ಆಸ್ ಕ್ಲೈಮೇಟ್ ಅಂತ ಕರಿತೀವಿ. ಗೊತ್ತಿರಬೇಕಿಲ್ಲಿ ನಾವು ಅಟ್ಮಾಸ್ಫಿಯರಿಕ್ ಕಂಡೀಷನ್ ಓವರ್ ಅ ಪೀರಿಯಡ್ ಆಫ್ ಲಾಂಗ್ ಟೈಮ್ ಅಂತ ಕರಿತೀವಿ. ಸತತವಾಗಿ 30 ವರ್ಷಗಳ ಕಾಲ ಸಿಕ್ಕಿರ್ತಕ್ಕಂಥ ಆವ್ರೇಜ್ ಅನ್ನ ಅಟ್ಮಾಸ್ಫಿಯರಿಕ್ ಕಂಡೀಷನ್ ಅಂತ ಕರಿತೀವಿ, ಅಂದ್ರೆ ಕ್ಲೈಮೇಟ್ ಅಂತ ಕರಿತೀವಿ. ಅದೇ ನಮಗೆ ದಿನ ಆಗ್ತಕ್ಕಂಥ ವಿಚಾರಗಳನ್ನ, ನಮ್ಮ ಅಟ್ಮಾಸ್ಫಿಯರ್ ಆಗ್ತಕ್ಕಂಥ ದಿನ ವಿಚಾರಗಳನ್ನ ಏನಂತ ಕರಿತೀವಪ್ಪ ಅಂದ್ರೆ ವೆದರ್ ಅಂತ ಕರಿತೀವಿ. ಇದನ್ನ ಕ್ಲಿಯರ್ ಆಗಿ ಗೊತ್ತಿರಲಿ. ನಾವು ಮೇಜರ್ ಆಗಿ ನಾವು ನೋಡ್ತಿರ್ತೀವಲ್ವಾ, ಇವತ್ತು ಬಿಸಿಲಿದೆ, ಅದೇ ನಿನ್ನೆ ಶೆಕೆ ಇತ್ತು, ನಾವು ಇವೆಲ್ಲ ಏನಪ್ಪ ಅಂತಂದ್ರೆ ಮೇಜರ್ ಆಗಿ ಇದನ್ನು ವೆದರ್ ಅಂತ ಕರಿತೀವಿ. ಕ್ಲೈಮೇಟ್ ಅಂದ್ರೆ ಯಾವುದಾದ್ರೂ ಒಂದು ಪ್ರದೇಶದಲ್ಲಿ ಲಾಂಗರ್ ಪೀರಿಯಡ್ ಆಫ್ ಟೈಮ್, ಅಂದ್ರೆ 30 ವರ್ಷಗಳ ಕಾಲಕ್ಕೆ ತಗೊಂಡಾಗ ಆ ಒಂದು ಪ್ರದೇಶದಲ್ಲಿ ಇರ್ತಕ್ಕಂಥ ಅಟ್ಮಾಸ್ಫಿಯರಿಕ್ ಕಂಡೀಷನ್ ಸಿಗತ್ತಲ್ವಾ ಅದನ್ನ ಏನಂತ ಕರಿತೀವಿ ಅಂದ್ರೆ ಕ್ಲೈಮೇಟ್ ಅಂತ ಕರಿತೀವಿ. ಆ ಒಂದು ಸ್ಟಡಿಯನ್ನ ಏನಂತ ಕರಿತೀವಪ್ಪ ಅಂತಂದ್ರೆ ಕ್ಲೈಮೆಟಾಲಜಿ. ನೆನ್ಪಿಟ್ಕೊಳ್ವಿ ಇಲ್ಲಿ, ಇಟ್ ಇಸ್ ಕ್ಲೈಮೆಟಾಲಜಿ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಇಟ್ಸ್ ಅನ್ ಅಟ್ಮಾಸ್ಫಿಯರಿಕ್ ಕಂಡೀಷನ್. ಇಟ್ಸ್ ಅನ್ ಅಟ್ಮಾಸ್ಫಿಯರಿಕ್ ಕಂಡೀಷನ್. ಎಷ್ಟು ವರ್ಷಕ್ಕಪ್ಪ ಅಂದ್ರೆ ದೀರ್ಘಕಾಲ 30 ವರ್ಷಕ್ಕೆ ಅದನ್ನ ಸ್ಟಡಿ ಮಾಡಿದ್ರೆ ಅದನ್ನ ಏನಂತ ಕರಿತೀವಪ್ಪ ಅಂದ್ರೆ ಕ್ಲೈಮೇಟ್ ಅಂತ ಕರಿತೀವಿ. ಈ ಒಂದು ಬ್ರಾಂಚ್ ಅನ್ನ ನಮ್ಮ ಭೂಗೋಳಶಾಸ್ತ್ರದಲ್ಲಿ ಈ ಒಂದು ಕ್ಲೈಮೇಟ್ ಬಗ್ಗೆ, ಹವಾಮಾನದ ಬಗ್ಗೆ ಸ್ಟಡಿ ಮಾಡ್ತಕ್ಕಂಥದ್ದನ್ನ ಏನಂತ ಕರಿತೀವಪ್ಪ ಅಂದ್ರೆ ಹವಾಮಾನ ಶಾಸ್ತ್ರ ಅಂತ ಕರಿತೀವಿ. ನೆನ್ಪಿಟ್ಕೊಳ್ಳಿ, ಇದೊಂದು ಮೇಜರ್ ಆಗಿ ಡೆಫಿನೇಷನ್ ಅರ್ಥ ಆಗಿದ್ರೆ ಎಸ್ ಅಂತ ಲೈಕ್ ಕೊಡಿ ನೋಡೋಣ. ನಾವು ಮೊದಲು ನಿಮ್ಗೆ ಗೊತ್ತಿರಬೇಕಾಗಿರ್ತಕ್ಕಂಥ ವೆದರ್ ಅಂದ್ರೆ ಏನು, ಕ್ಲೈಮೇಟ್ ಗೊತ್ತಿದ್ರೆ ಯು ಶುಡ್ ಗಿವ್ ಎನ್ ಎಸ್.
ನಾವು ವೆದರ್ ಅಂದರೆ ಶಾರ್ಟ್ ಪೀರಿಯಡ್ಗೆ, ನಾವು ಕ್ಲೈಮೇಟ್ ಅಂದರೆ ಲಾಂಗರ್ ಪೀರಿಯಡ್ ಆಫ್ ಟೈಮ್, ಅಂದರೆ ಆವ್ರೇಜನ್ನು 30 ವರ್ಷಗಳ ಕಾಲಕ್ಕೆ ತೊಗೊಂಡ್ರೆ ಅದನ್ನ ಏನಂತ ಕರಿತೀವಪ್ಪ ಅಂದರೆ ಕ್ಲೈಮೆಟಲಾಜಿ ಅಂತ ಕರಿತೀವಿ. ಈಗ ನೀವೇ ನೋಡಿ, ನೀವು ಧಾರವಾಡಲ್ಲಿದ್ದರೆ, ಕಲಬುರಗಿಯಲ್ಲಿದ್ದರೆ, ನಾವು ಪ್ರತಿದಿನ ಏನಾಗ್ತಿರತ್ತಪ್ಪ ಅಂದರೆ ಮೇಜರ್ ಆಗಿ ವೆದರ್ ಅಂತಕ್ಕಂಥದ್ದು ಪ್ರತಿದಿನ ಬದಲಾವಣೆ ಆಗ್ತಿರುತ್ತೆ. ಅದನ್ನೇನಂತ ಕರಿತೀವಿ? ವೆದರ್ ಅಂತ ಕರಿತೀವಿ. ಬಟ್ ಆದರೆ ನಾವು ಯೂಸ್ ಮಾಡಬೇಕಾದ್ರೆ ಏನಂತ ಹೇಳ್ತೀವಿ ಅಂದರೆ ಕ್ಲೈಮೇಟ್ ಚೆನ್ನಾಗಿಲ್ಲ ಇವತ್ತು ಅಂತ ಹೇಳ್ತೀವಿ. ಬಟ್ ಆದರೆ ಕ್ಲೈಮೇಟ್ ಚೆನ್ನಾಗಿಲ್ಲ ಅಂತ ಮೆನ್ಷನ್ ಮಾಡ್ತಿದ್ರೆ ಅದು ಏನಾಗಿರ್ಬೇಕಪ್ಪ ಅಂದರೆ ಸತತವಾಗಿ ದೀರ್ಘಕಾಲಕ್ಕಿರಬೇಕು. ಎಷ್ಟು ವರ್ಷಕ್ಕೆ ಅಂದರೆ 30 ವರ್ಷಕ್ಕಿರಬೇಕು. ಗೊತ್ತಿರಲಿ, ಇವತ್ತಿಂದ ಈ ಒಂದು ತಪ್ಪನ್ನು ನೀವು ಯಾವುದೇ ಕಾರಣಕ್ಕೂ ಕೂಡ ಮಾಡೋ ಹಾಗಿಲ್ಲ. ಡನ್. ದಿಸ್ ಅಬೌಟ್ ಆರ್ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಒನ್ ಇಂಟ್ರಡಕ್ಷನ್ ಅಂತ ಕರಿತೀವಿ. ಹವಾಮಾನ ಬದಲಾವಣೆಗೆ ಅಥವಾ ಹವಾಮಾನ ಶಾಸ್ತ್ರಕ್ಕೆ ಕಿರು ಪರಿಚಯ ಅಂತ ಮಾತಾಡ್ತೀವಿ. ಓಕೆ ಅಲ್ವಾ? ನಾವು ಇಷ್ಟ ಆಗಿದ್ರೆ ಸರ್, ಈ ಒಂದು ಹವಾಮಾನ ಮೇಜರ್ ಆಗಿ ಈ ಒಂದು ಇಟ್ ಇಸ್ ವಾತಾವರಣದಲ್ಲಿ ಎಷ್ಟು ಪದರಗಳಿದಾವೆ ಅಂದರೆ ಅಟ್ಮಾಸ್ಫಿಯರಲ್ಲಿ ಎಷ್ಟು ಲೇಯರ್ಸ್ ಇದ್ದಾವೆ. ನಾವು ಎಷ್ಟು ಲೇಯರ್ಸ್ ಅಪ್ಪ ಅಂದರೆ ಒಟ್ಟಾರೆಯಾಗಿ 5 ಲೇಯರ್ಸ್ ಇದ್ದಾವೆ. ಯಾವುದಪ್ಪ 5 ಲೇಯರ್ಗಳು ಅಂತಂದರೆ, ಮೊದಲನೇದು ಬರ್ತಕ್ಕಂಥದ್ದು ಅತಿ ಕಡಿಮೆ ಆಗಿರ್ತಕ್ಕಂಥದ್ದು, ನಮಗೆ ಹತ್ತಿರವಾಗಿರ್ತಕ್ಕಂಥದ್ದನ್ನು ಟ್ರೋಪೋಸ್ಪಿಯರ್ ಅಂತ ಕರಿತೀವಿ. ನೋಡೋಣ, ಡಿಸ್ಕಸ್ ಮಾಡೋಣ. ನಾವು ಟ್ರೋಪೋಸ್ಪಿಯರ್ ಅಂತ ಕರಿತೀವಿ. ಎರಡನೇದು ಸ್ಟ್ರಾಟೋಸ್ಪಿಯರ್ ಅಂತ ಕರಿತೀವಿ. ಮೂರನೇದು ಇಟ್ ಇಸ್ ಮೀಸೋಸ್ಪಿಯರ್, ಥರ್ಮೋಸ್ಪಿಯರ್ ಮತ್ತು ಎಕ್ಸೋಸ್ಪಿಯರ್ ಅಂತ ಕರಿತೀವಿ. ಓಕೆ ಅಲ್ವಾ? ನಾವು ಈ ಒಂದು ಅಟ್ಮಾಸ್ಫಿಯರ್ ಅಂತಕ್ಕಂಥದ್ದು ವಾತಾವರಣದಲ್ಲಿ ಎಷ್ಟು ಲೇಯರ್ಸ್ ಇದಾವಪ್ಪ ಅಂತ ನೋಡೋದಾದರೆ ಮೇಜರ್ ಆಗಿರ್ತಕ್ಕಂಥದ್ದು ಇಲ್ಲಿ 5 ಲೇಯರ್ಗಳಿದಾವೆ. ನಾವು ಯಾವುದಪ್ಪ 5 ಲೇಯರ್ಗಳಂತ ನೋಡೋಣ. ನಾವು ಒಂದೊಂದಾಗಿ ನೋಡೋಣ. ಇಲ್ಲಿರ್ತಕ್ಕಂಥ ವಿಚಾರಗಳ ಬಗ್ಗೆ ಕೂಡ ಒಂದೊಂದಾಗಿ ನೋಡ್ತಾ ಹೋಗ್ತಿರೋಣ. ನಾವು ಅದಕ್ಕಿಂತ ಮುಂಚೆ ಮೇಜರಾಗಿ ಗೊತ್ತಿರಬೇಕಾಗಿರ್ತಕ್ಕಂಥದ್ದು ಈ ಟ್ರೋಪೋಸ್ಪಿಯರ್ ಅಂತ ಕರಿತೀವಿ. ಈ ಟ್ರೋಪೋಸ್ಪಿಯರ್ನ ಕನ್ನಡದಲ್ಲಿ ಕೂಡ ಟ್ರೋಪೋಸ್ಪಿಯರ್ ಅಂತ ಕರೀತಾರೆ. ನಾವು ಈ ಟ್ರೋಪೋಸ್ಪಿಯರ್ ಅಂತಕ್ಕಂಥದ್ದು ನಮ್ಮ ಭೂಮಿಗೆ ಹತ್ತಿರವಾಗಿರ್ತಕ್ಕಂಥ ಪದರ ಆಗಿರ್ಬೋದು, ಲೇಯರ್ ಆಗಿರ್ಬೋದು, ಅಥವಾ ಕ್ಲಾಸಿಫಿಕೇಶನ್ ಯಾವುದಪ್ಪ ಅಂದರೆ ಟ್ರೋಪೋಸ್ಪಿಯರ್ ಅಂತ. ಇದು ಮೊದಲನೇದು. ನಾವು ಮೊದಲನೇದು ಯಾವುದಲ್ಲಿ ಟ್ರೋಪೋಸ್ಪಿಯರ್ ಅಂತ ಕರಿತೀವಿ. ಇದನ್ನು ಡೈರೆಕ್ಟ್ ಆಗಿ ನಮ್ಮ NCERT ಬುಕ್ಕಿಂದ 11th ಸ್ಟ್ಯಾಂಡರ್ಡ್ NCERT ಬುಕ್ಕಿಂದ ಡೈರೆಕ್ಟಾಗಿ ತೊಗೊಂಡಿದ್ದೀವಿ. ಪ್ರತಿ ವರ್ಷ ಎಕ್ಸಾಂಪಲ್ ಕ್ವಶನ್ಸ್ ಕೇಳ್ತಾರೆ ಬಾಸ್. ಎಸ್ ಆರ್ ನೋ? ನಾವು ಮೇಜರ್ ಆಗಿ ಮೊದಲನೇದು ಇಟ್ ಇಸ್ ಟ್ರೋಪೋಸ್ಪಿಯರ್ ಅಂತ ಕರಿತೀವಿ. ಎರಡನೇದ್ರ ಬಗ್ಗೆ ಒಂದು ಡಿಸ್ಕಸ್ ಮಾಡ್ತಾ ಹೋಗೋಣ. ಬಟ್ ಆದರೆ ಒಂದು ಸ್ವಲ್ಪ ಐಡಿಯಾ ಗೊತ್ತಿರಲಿ. ನಾವು ಮೊದಲನೇದು ಟ್ರೋಪೋಸ್ಪಿಯರ್ ಅಂತ ಕರಿತೀವಿ. ಎರಡನೇದು ಏನಪ್ಪ ಅಂತಂದರೆ ಸ್ಟ್ರಾಟೋಸ್ಪಿಯರ್ ಅಂತ ಕರಿತೀವಿ. ನಾವು ಮೂರನೇದು ಬರ್ತಕ್ಕಂಥದ್ದು ಮೀಸೋಸ್ಪಿಯರ್ ಅಂತ ಕರಿತೀವಿ. ನಾಲ್ಕನೇದು ಥರ್ಮೋಸ್ಪಿಯರ್ ಆ್ಯಂಡ್ ಕೊನೆಯದಾಗಿರ್ತಕ್ಕಂಥದ್ದು ಯಾವುದು ಅಂದರೆ ಎಕ್ಸೋಸ್ಪಿಯರ್ ಅಂತ ಕರಿತೀವಿ. ನಾವು ಸರ್ ಈ ಒಂದು ಮೇಜರ್ ಆಗಿ ಈ ಒಂದು ಸ್ಪಿಯರ್ಗಳ ಬಗ್ಗೆ ಡಿಸ್ಕಸ್ ಮಾಡೋದಾದರೆ ಇಲ್ಲಿ ತಾಪಮಾನ ಯಾವ ರೀತಿ ಇರುತ್ತೆ? ನಾವು ತಾಪಮಾನ ಕಡಿಮೆ ಆಗತ್ತಾ, ನಮ್ಮ ಮೇಜರ್ ಹೈಟ್ ಇನ್ಕ್ರೀಸ್ ಆಗ್ತಿದ್ದಂಗೆ ನಾವು ತಾಪಮಾನ ಕಡಿಮೆ ಆಗತ್ತಾ, ತಾಪಮಾನ ಜಾಸ್ತಿ ಆಗತ್ತಾ ಅನ್ನೋದ್ರ ಬಗ್ಗೆ ಒಂದೊಂದಾಗಿ ಡಿಸ್ಕಸ್ ಮಾಡ್ತಾ ಹೋಗ್ತಿರೋಣ. ನಾವು ಅದಕ್ಕಿಂತ ಮುಂಚೆ ನಿಮ್ಗೆ ಗೊತ್ತಿರಬೇಕಾಗಿರ್ತಕ್ಕಂಥದ್ದು, ಸರ್ ಈಗ ತಾಪಮಾನ ಕಡಿಮೆ ಆಗ್ತಿದ್ರೆ ನಾವು 1 ಕಿಲೋಮೀಟರ್ಗೆ ಎಷ್ಟು ಡಿಗ್ರಿ ಅಂತಕ್ಕಂಥದ್ದು ನಮ್ಮ ತಾಪಮಾನ ಕಡಿಮೆ ಆಗುತ್ತೆ, ಟೆಂಪರೇಚರ್ ಕಡಿಮೆ ಆಗುತ್ತೆ ಅನ್ನೋದ್ರ ಬಗ್ಗೆ ಗೊತ್ತಿರಬೇಕು. ನಾವು ಎಷ್ಟು ಡಿಗ್ರಿ ಟೆಂಪರೇಚರ್ ಕಡಿಮೆ ಆಗುತ್ತೆ ಅದನ್ನೇನಂತ ಕರಿತೀವಪ್ಪ ಅಂದರೆ ನಾರ್ಮಲ್ ಲ್ಯಾಪ್ಸ್ ರೇಟ್ ಗೊತ್ತಿರಬೇಕಿಲ್ಲಿ. ನಾವೀಗ ನಮ್ಮ ಟ್ರೋಪೋಸ್ಪಿಯರ್ ಅಂತ ಹೇಳಿದ್ರೆ ಸ್ಟ್ರಾಟೋ, ಮೀಸೋ, ಥರ್ಮೋ ಅಂಡ್ ಎಕ್ಸೋಸ್ಪಿಯರ್ ಅಂತ ಕರಿತೀವಿ. ನಾವು ಈ ಥರ್ಮೋಸ್ಪಿಯರಲ್ಲಿ ನೋಡೋದಾದ್ರೆ, ಥರ್ಮೋಸ್ಪಿಯರ್ ಆಗಿರ್ಬೋದು, ಟ್ರೋಪೋಸ್ಪಿಯರ್ ಆಗಿರ್ಬೋದು, ಮೀಸೋ ಆ್ಯಂಡ್ ಎಕ್ಸೋಲ್ ನೋಡೋದಾದ್ರೆ, ಸಿಂಪಲ್ ಲಾಜಿಕ್ ನೋಡೋದಾದ್ರೆ ನಮ್ಮ ತಾಪಮಾನ ಅಂತಕ್ಕಂಥದ್ದು ನಮಗೆ ಹೈಟ್ ಇನ್ಕ್ರೀಸ್ ಆಗ್ತಿದ್ದಂಗೆ, ಈಗ ನೀವೇ ನೋಡಿ, ನಾವು ಮೇಜರಾಗಿ ಯಾವುದೋ ಒಂದು ಬೆಟ್ಟ ಗುಟ್ಟಗಳಿಗೆ ಹೋಗ್ತಿದ್ರೆ ಅಲ್ಲಿ ತುಂಬ ಚಳಿ ಆಗತ್ತಾ, ತುಂಬ ಸೆಕೆ ಆಗತ್ತಾ? ಚಳಿ ಆಗತ್ತೆ. ಯಾಕೆ ಚಳಿ ಆಗತ್ತೆ ಅಂತಂದರೆ ನಾವು ಎತ್ತರಕ್ಕೆ ಹೋಗ್ತಿದ್ದಂಗೆ ನಮ್ಮ ತಾಪಮಾನ ಅಂತಕ್ಕಂಥದ್ದು ಕಡಿಮೆ ಆಗ್ತಾ ಹೋಗ್ತಿರುತ್ತೆ. ಇದು ನಮ್ಮ ಮೂಲ ಕಾರಣ ಗೊತ್ತಿರಬೇಕಿಲ್ಲಿ. ನಾವು ಇದನ್ನ ಏನಂತ ಕರಿತೀವಪ್ಪ ಅಂದರೆ ಟ್ರೋಪೋಸ್ಪಿಯರ್ನಲ್ಲಿ ಅಂದರೆ ಮೊದಲನೇ ಲೇಯರ್ನಲ್ಲಿ ನಮ್ಮ ತಾಪಮಾನ ಅಂತಕ್ಕಂಥದ್ದು ಹೈಟ್ ಇನ್ಕ್ರೀಸ್ ಆಗ್ತಿದ್ದಂಗೆ ನಮ್ಮ ತಾಪಮಾನ ಕಡಿಮೆ ಆಗ್ತಾ ಹೋಗ್ತಿರುತ್ತೆ. ಗೊತ್ತಿರಬೇಕಿಲ್ಲಿ. ನಾವು ಟೆಂಪರೇಚರ್ ಅಂತಕ್ಕಂಥದ್ದು ಕಡಿಮೆ ಆಗ್ತಾ ಹೋಗ್ತಿರುತ್ತೆ ವಿತ್ ಇನ್ಕ್ರೀಸ್ ಇನ್ ಹೈಟ್. ಇದನ್ನ ಏನಂತ ಕರಿತೀವಪ್ಪ ಅಂತಂದರೆ ನಾರ್ಮಲ್ ಲ್ಯಾಪ್ಸ್ ರೇಟ್ ಅಂತ ಕರಿತೀವಿ, ನಾರ್ಮಲ್ ಲ್ಯಾಪ್ಸ್ ದರ ಅಂತ ಕರಿತೀವಿ. ಗೊತ್ತಿರಬೇಕು, ನಮ್ಮ ಕನ್ನಡದಲ್ಲಿ ನಾರ್ಮಲ್ನ ಲ್ಯಾಪ್ಸ್ ರೇಟ್ ಅಂತ ಕರಿತೀವಿ ಅಥವಾ ದರ ಅಂತ ಕರಿತೀವಿ. ಇದೆಲ್ಲಪ್ಪ ಅಂತಂದರೆ ಟ್ರೋಪೋಸ್ಪಿಯರ್ಗೆ ಸಂಬಂಧಪಟ್ಟ ಹಾಗೆ. ನಾವು ಎರಡನೇದ್ರ ಬಗ್ಗೆ ನೋಡೋದಾದ್ರೆ ನೋಡಿ ಸ್ಟ್ರಾಟೋಸ್ಪಿಯರ್ ನೋಡಿ, ನಾವು ಮತ್ತೆ ಏನಾಗ್ತಿದೆಯಪ್ಪ ಅಂತಂದರೆ ಹವಾಮಾನ ಅಂತಕ್ಕಂಥದ್ದು ಅಥವಾ ತಾಪಮಾನ ಅಂತಕ್ಕಂಥದ್ದು ಏನಾಗ್ತಿದೆ, ಇನ್ಕ್ರೀಸ್ ಆಗ್ತಿದೆ. ಇಲ್ಲೇನಾಗ್ತಿತ್ತು, ನಾವು ಹೈಟ್ ಇನ್ಕ್ರೀಸ್ ಆಗಂಗೆ ಟೆಂಪ್ರೇಚರ್ ಕಡಿಮೆ ಆಗ್ತಿತ್ತು, ಮತ್ತೆ ಇಲ್ಲಿ ಇನ್ಕ್ರೀಸ್ ಆಗ್ತಿದೆ. ನಾವು ಮೀಸೋಸ್ಪಿಯರ್ ನೋಡಿ ಟೆಂಪ್ರೇಚರ್ ಮತ್ತೆ ಕಡಿಮೆ ಆಗ್ತಿದೆ, ಮತ್ತೆ ಇಲ್ಲಿ ಥರ್ಮೋಸ್ಪಿಯರ್ ನೋಡೋದಾದ್ರೆ ಟೆಂಪ್ರೇಚರ್ ಇನ್ಕ್ರೀಸ್ ಆಗ್ತಿದೆ. ಥರ್ಮೋಸ್ಪಿಯರ್ ಮತ್ತು ಎಕ್ಸೋಸ್ಪಿಯರ್ನಲ್ಲಿ ಹವಾಮಾನ ಅಂತಕ್ಕಂಥ ಅಥವಾ ತಾಪಮಾನ ಅಂತಕ್ಕಂಥದ್ದು ಏನಾಗ್ತಿದೆಯಪ್ಪ ಅಂದರೆ ಇನ್ಕ್ರೀಸ್ ಆಗ್ತಾ ಹೋಗ್ತಿದೆ. ಮೀಸೋನಲ್ಲಿ ಏನಾಗ್ತಿದೆ, ನಾವು ತಾಪಮಾನ ಕಡಿಮೆ ಆಗ್ತಿದೆ, ಇಲ್ಲೂ ಕೂಡ ಇನ್ಕ್ರೀಸ್ ಆಗ್ತಿದೆ, ಇಲ್ಲೂ ಕೂಡ ರೆಡ್ಯೂಸ್ ಆಗ್ತಿದೆ. ಗೊತ್ತಿರಬೇಕಿಲ್ಲಿ, ಇಷ್ಟು ನಮ್ಗೆ ಗೊತ್ತಿರಲಿ. ಬಟ್ ಒಂದೊಂದಾಗಿ ನಾನು ನಿಮ್ಗೆ ಡಿಸ್ಕಸ್ ಮಾಡ್ತಾ ಹೋಗ್ತಿರ್ತೀನಿ. ಓಕೆ.
ಓಕೆನಾ. ನಾವು ಸರ್ ಇನ್ನ ಇಲ್ಲ ನನಗೆ ಇವಾಗಲೇ ಹೇಳ್ಕೊಡಿ ಅಂತಂದ್ರೆ ಮೇಜರ್ ಆಗಿ ನಾವು ಎಲ್ಲಾ ಬದಲಾವಣೆಗಳು ಕೂಡ ನಾವು ಆಲ್ ದ ವೆದರ್ ರಿಲೇಟೆಡ್ ಫಿನಾಮಿನ, ಅಟ್ಮಾಸ್ಫಿಯರಿಕ್ ಫಿನಾಮಿನ ಅಂತಕ್ಕಂಥದ್ದು ವಾತಾವರಣಕ್ಕೆ ಸಂಬಂಧಪಟ್ಟಂಗೆ ಎಲ್ಲಾ ಕರ್ತವ್ಯಗಳು ಕೂಡ ಅಥವಾ ಎಲ್ಲಾ ಕಾರ್ಯಗಳು ಎಲ್ಲಪ್ಪ ನಡೆಯುತ್ತೆ ಅಂತಂದ್ರೆ ಟ್ರೋಪೋಸ್ಪಿಯರ್ ನಲ್ಲಿ. ಎಕ್ಸಾಂಪಲ್ ಕೇಳ್ತಾರೆ ಎಲ್ಲ ಅಂತ ಯೂಸ್ ಮಾಡಿದ ತಕ್ಷಣ ಇಟ್ಸ್ ನಾಟ್ ಅನ್ ಎಕ್ಸ್ಟ್ರೀಮ್ ಒನ್, ಬಟ್ ಆದ್ರೆ ನಮ್ಗೆ ಗೊತ್ತಿರಬೇಕಾದ ವಿಚಾರಗಳೇನು ಅಂತಂದ್ರೆ ಆಲ್ ದ ವೆದರ್ ರಿಲೇಟೆಡ್ ಆಸ್ಪೆಕ್ಟ್ ಅಥವಾ ನಮ್ಮ ಹವಾಮಾನಕ್ಕೆ ಸಂಬಂಧಪಟ್ಟಂಗೆ ಎಲ್ಲಿ ನಡೆಯುತ್ತಪ್ಪ ಎಲ್ಲಾ ಕಾರ್ಯಗಳು ಅಂತಂದ್ರೆ ಇಲ್ಲಿ ಟ್ರೋಪೋಸ್ಪಿಯರ್ ನಲ್ಲಿ ಅಂತ ಕರಿತೀವಿ ನಾವು. ಈ ಟ್ರೋಪೋಸ್ಪಿಯರ್ ಇರ್ತಕ್ಕಂಥದ್ದು ಎಷ್ಟು ಕಿಲೋಮೀಟರ್ ಅಂತ ನೀವು ಕಾಮೆಂಟ್ ಮಾಡಿ ನೋಡೋಣ. ಇಟ್ ಇಸ್ 0 ಇಂದ 10 ಕಿಲೋಮೀಟರ್ ವರೆಗೆ ಅಪ್ರಾಕ್ಸಿಮೇಟ್ ಆಗಿ ಹೇಳ್ತಿರ್ತಕ್ಕಂಥದ್ದು. ಕೆಲವೊಂದು ಬುಕ್ಸ್ ಅಲ್ಲಿ 13 ಅಂತ ಕೊಟ್ಟಿರ್ತಾರೆ, ಕೆಲವೊಂದು ಬುಕ್ಸ್ ಅಲ್ಲಿ 18 ಕೊಟ್ಟಿರ್ತಾರೆ, ಡಸಂಟ್ ಮ್ಯಾಟರ್. ಬಟ್ ಆದ್ರೆ NCERT ಅಂತ ತಗೊಂಡಿರ್ತಕ್ಕಂಥದ್ದು 10 ಕಿಲೋಮೀಟರ್ ವರೆಗೆ ಇರ್ತಕ್ಕಂಥ ಲೇಯರ್ ಅನ್ನ ಏನಂತ ಕರಿತೀವಪ್ಪ ಅಂದ್ರೆ ಟ್ರೋಪೋಸ್ಪಿಯರ್ ಅಂತ ಕರಿತೀವಿ. ಎರಡನೇ ಲೇಯರ್ ಅನ್ನ ಏನಂತ ಕರಿತೀವಪ್ಪ ಅಂದ್ರೆ ಸ್ಟ್ರಾಟೋಸ್ಪಿಯರ್. ಎಲ್ಲಿವರೆಗುನಪ್ಪ ಅಂತಂದ್ರೆ ಹೈಟ್ ಅಂತಕ್ಕಂಥದ್ದು 50 ಕಿಲೋಮೀಟರ್ ವರೆಗಿದ್ರೆ ಇದನ್ನ ಎರಡನೇ ಲೇಯರ್ ಅಂತ ಕರಿತೀವಿ, ಸ್ಟ್ರಾಟೋಸ್ಪಿಯರ್ ಅಂತ ಕರಿತೀವಿ. ನಾವು ಮೂರನೇದ್ರ ಬಗ್ಗೆ ನೋಡೋದಾದ್ರೆ 50 ಕಿಲೋಮೀಟರ್ ಇಂದ 80 ಕಿಲೋಮೀಟರ್ ವರೆಗೆ ಇರ್ತಕ್ಕಂಥದನ್ನ ಏನಂತ ಕರಿತೀವಪ್ಪ ಅಂದ್ರೆ ಮೀಸೋಸ್ಪಿಯರ್. ಅದೇ ರೀತಿ 80 ರಿಂದ 400 ಕಿಲೋಮೀಟರ್ ವರೆಗೆ ಇರ್ತಕ್ಕಂಥದನ್ನ ಇಟ್ ಇಸ್ ಥರ್ಮೋಸ್ಪಿಯರ್ ಅಂತ ಕರಿತೀವಿ. ಅದು ಕೊನೆಗೆ ಬರ್ತಕ್ಕಂಥದ್ದು ಎಕ್ಸೋಸ್ಪಿಯರ್ ಅಂತ ಕರಿತೀವಿ. ನೋಡೋಣ, ಇದ್ರ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತೀನಿ, ಒಂದು ಸ್ವಲ್ಪ ತಾಳ್ಮೆ ಇರಲಿ ಅಷ್ಟೇ. ನಾವು ಇದರ ಜೊತೆಗೆ ನಮ್ಮ ಭೂಮಿಯ ಸುತ್ತ ಇರ್ತಕ್ಕಂಥ ಗ್ಯಾಸಸ್ ಯಾವ್ಯಾವು, ಈಗ ನೀವೇ ನೋಡ್ರಪ್ಪ, ನಾವು ಬದುಕಬೇಕು ಅಂತಂದಾಗ ನಮಗೆ ಮೇಜರ್ ಉಸಿರಾಡೋದಕ್ಕೆ ಗಾಳಿ ಬೇಕಲ್ವಾ. ಈ ಗಾಳಿಯಲ್ಲಿರ್ತಕ್ಕಂಥ ಮೇಜರ್ ಆಗಿ ಗ್ಯಾಸಸ್ ಯಾವ್ಯಾವು, ನಮ್ಮ ವಾತಾವರಣದಲ್ಲಿರ್ತಕ್ಕಂಥ ಗ್ಯಾಸಸ್ ಯಾವ್ಯಾವು ಅಂತ ನೋಡೋದಾದ್ರೆ ಮೊದಲನೇದು ಯಾವ್ದಪ್ಪ ಅಂತಂದ್ರೆ ಅತಿ ಹೆಚ್ಚು ಇರ್ತಕ್ಕಂಥದ್ದು ನೈಟ್ರೋಜನ್ ಅಂತ ಕರಿತೀವಿ. ಇದನ್ನೇ ಎಕ್ಸಾಂಪಲ್ ಕೇಳಿದ್ದಾರೆ. ಅತಿ ಹೆಚ್ಚು ಇರ್ತಕ್ಕಂಥದ್ದು ನೈಟ್ರೋಜನ್. ಎಷ್ಟು ಪರ್ಸೆಂಟೇಜ್ ಅಪ್ಪ ಅಂತಂದ್ರೆ 78% ಇರ್ತಕ್ಕಂಥದ್ದು ನೈಟ್ರೋಜನ್ ಇದೆ. ಅದಾದ್ಮೇಲೆ ಬರ್ತಕ್ಕಂಥದ್ದು ಆಕ್ಸಿಜನ್ ಇದೆ, ಹತ್ರ 21% ಇದೆ. ಆರ್ಗಾನ್ ಬರುತ್ತೆ, ಕಾರ್ಬನ್ ಡೈಆಕ್ಸೈಡ್ ಬರುತ್ತೆ, ನಿಯಾನ್, ಹೀಲಿಯಂ, ಇವೆಲ್ಲ ಒಂದೊಂದಾಗಿ ಆರ್ಗನೈಸ್ ಮಾಡಿ ಅಂತ ಎಕ್ಸಾಂಪಲ್ ಕ್ವೆಶ್ಚನ್ಸ್ ಕೇಳ್ತಾರೆ. ಬಟ್ ಗೊತ್ತಿರಬೇಕಿಲ್ಲಿ ನಾವು ಮೊದಲನೇದು ಏನಪ್ಪಾ ಅಂತಂದ್ರೆ ನೈಟ್ರೋಜನ್ ಅಂತಕ್ಕಂಥದ್ದು ಅತಿ ಹೆಚ್ಚು ಕ್ವಾಂಟಿಟಿಯಲ್ಲಿ ಇದೆ. ಅದಾದ್ಮೇಲೆ ಬರ್ತಕ್ಕಂಥದ್ದು ಆಮ್ಲಜನಕ ಇದೆ, ಆಕ್ಸಿಜನ್ ಅಂತ ಕರಿತೀವಿ 2ನೇ ಸ್ಥಾನದಲ್ಲಿ. ನಾವು 3ನೇ ಸ್ಥಾನದಲ್ಲಿ ಇರ್ತಕ್ಕಂಥದ್ದು ಆರ್ಗಾನ್ ಅಂತ ಕರಿತೀವಿ. 4ನೇ ಸ್ಥಾನದಲ್ಲಿ ಇರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಕಾರ್ಬನ್ ಡೈಆಕ್ಸೈಡ್ ಅಂತ ಕರಿತೀವಿ. ಇಷ್ಟು ಗೊತ್ತಿರಲಿ, ಇದನ್ನ ಎಕ್ಸಾಂಪಲ್ ಕೇಳ್ತಾರೆ, ಪ್ರತಿ ಬಾರಿ ಎಕ್ಸಾಂಪಲ್ ಕ್ವೆಶ್ಚನ್ಸ್ ಕೇಳ್ತಾರೆ. ನೈಟ್ರೋಜನ್ ಅಂತಕ್ಕಂಥದ್ದು 79% ಇದೆ, ಅದರ 79% ಇದೆ. ಆಕ್ಸಿಜನ್ ಅಂತಕ್ಕಂಥದ್ದು 21% ಇದೆ. ಆರ್ಗಾನ್ ಅಂತಕ್ಕಂಥದ್ದು 3ನೇ ಸ್ಥಾನದಲ್ಲಿ. 4ನೇ ಸ್ಥಾನದಲ್ಲಿ ಇರತಕ್ಕಂಥದ್ದು ಕಾರ್ಬನ್ ಡೈಆಕ್ಸೈಡ್. ಇದನ್ನು ಕೂಡ 11th ಸ್ಟ್ಯಾಂಡರ್ಡ್ NCERT ಇಂದ ಇಟ್ ಇಸ್ ವಿ ಹ್ಯಾವ್ ಟೇಕನ್ ದಿಸ್ ಟಾಪಿಕ್. ಗೊತ್ತಿರಬೇಕಿಲ್ಲಿ ನಾವು ಹಲವಾರು ಎಕ್ಸಾಮ್ಗೆ ಸಂಬಂಧಪಟ್ಟಂಗೆ ಈ ಒಂದು ಕ್ಲಾಸಸ್ ಅತಿ ಉಪಯುಕ್ತವಾಗಿರ್ತವೆ, ಯಾವುದೇ ಕಾರಣಕ್ಕೂ ಮಿಸ್ ಮಾಡೋಂಗಿಲ್ಲ. ಈ ಒಂದು ಕ್ಲಾಸಸ್ ಅಂತಕ್ಕಂಥದ್ದು ನನಗೆ ಭೂಗೋಳಶಾಸ್ತ್ರ ಅಥವಾ ಜಾಗ್ರಫಿ ಅಂತಕ್ಕಂಥದ್ದು ಕಂಪ್ಲೀಟ್ 19 ಕ್ಲಾಸಸ್ ಇರ್ತವೆ. ಅಂದ್ರೆ ಈಚ್ ಅಂಡ್ ಎವ್ರಿ ಕ್ಲಾಸ್ ಹ್ಯಾವಿಂಗ್ ಇಟ್ ಇಸ್ 1 hour ಇಂದ 1 hour 20 minutes ವರೆಗೆ ಇರ್ತಕ್ಕಂಥ ಕ್ಲಾಸಸ್ ಇರ್ತವೆ. ಈ ಒಂದು ಕ್ಲಾಸಸ್ ಅಲ್ಲಿ ಆದಷ್ಟು ನಿಮ್ಗೆ ಎಕ್ಸಾಮ್ಗೆ ಎಷ್ಟು ಬೇಕೋ ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನ ನಮ್ಮ ಮೇಜರ್ ಆಗಿ ನಮ್ಮ ಭೂಗೋಳಶಾಸ್ತ್ರದಲ್ಲಿ ಏನೇನು ಬರ್ತಾವಪ್ಪ ಅಂತಂದ್ರೆ ಇಟ್ ಇಸ್ ಹ್ಯೂಮನ್ ಜಾಗ್ರಫಿ ಬರುತ್ತೆ, ನಮ್ಮ ಭಾರತಕ್ಕೆ ಭೂಗೋಳಶಾಸ್ತ್ರ ಆಗಿರ್ಬೋದು, ಕ್ಲೈಮೆಟೊಲಾಜಿ ಆಗಿರ್ಬೋದು, ಬೇಸಿಕ್ಸ್ ಆಗಿರ್ಬೋದು, ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟಂಗೆ ನದಿಗಳ ಬಗ್ಗೆ, ಅದೇ ರೀತಿ ಇಟ್ ಇಸ್ ಬೆಟ್ಟ ಗುಡ್ಡಗಳ ಬಗ್ಗೆ, ಇಟ್ ಇಸ್ ಸಾಯಿಲ್ಸ್ ಬಗ್ಗೆ, ಮಣ್ಣುಗಳ ಬಗ್ಗೆ A to Z ಇನ್ಫಾರ್ಮೇಶನ್ ಈ ಕ್ಲಾಸಸ್ ಅಲ್ಲಿ ಇರ್ತವೆ. ಯಾವುದೇ ಕಾರಣಕ್ಕೂ ನೀವು ಮಿಸ್ ಮಾಡೋ ಹಾಗಿಲ್ಲ. ನಾವು ಕ್ಲಿಯರ್ ಮಾಡಬೇಕು ಅಂತಂದ್ರೆ ಇಟ್ ಇಸ್ ತಪಸ್ ಕೂರ್ತಾಗ ಮಾತ್ರ ಇಟ್ ಇಸ್ ನಿಮಗೆ ಸಕ್ಸಸ್ ಅಂತಕ್ಕಂಥದ್ದು ನಿಮ್ದಾಗಿರುತ್ತೆ. ಓಕೆ ಅಲ್ವಾ. ನಾವು ಇದು ಹೇಳ್ತಾ ನಾವು ಮುಂದೆ ಹೋಗೋಣ. ಮೇಜರ್ ಆಗಿ ಲೇಯರ್ಸ್ ಬಗ್ಗೆ ಇಂಟ್ರೊಡಕ್ಷನ್ ಆಯಿತು. ಬಟ್ ಒಂದೊಂದಾಗಿ ಈಗ ನೋಡ್ತಾ ಹೋಗೋಣ. ನಾವು ಒಂದೊಂದಾಗಿ ನೋಡ್ತಾ ಹೋದಾಗ ಸರ್ ಈ ಒಂದು ಟ್ರೋಪೋಸ್ಪಿಯರ್ ಅಂದರೆ ಏನು? ನಾವು ಟ್ರೋಪೋಸ್ಪಿಯರ್ ಅಂದರೆ ನಿಮ್ಗೆ ಗೊತ್ತಿರಬೇಕು, ಇಲ್ಲಿ ಟ್ರೋಪೋಸ್ಪಿಯರ್ ಅಂತ ಕರಿತೀವಿ. ನಾನು ಆಲ್ರೆಡಿ ಹೇಳಿದೆ ಈ ಟ್ರೋಪೋಸ್ಪಿಯರ್ ಅಂತಕ್ಕಂಥದ್ದು ಎಷ್ಟು ಕಿಲೋಮೀಟರ್ ಹೈಟಲ್ಲಿ ಇದೆಯಪ್ಪ. ನಾವು ಎಷ್ಟು ಕಿಲೋಮೀಟರ್ ಹೈಟಲ್ಲಿ ಇದೆ ಅಂತಂದರೆ ನಾನು ಆಲ್ರೆಡಿ ಹೇಳಿದೆ ನಮ್ಮ NCERT ಪ್ರಕಾರ ಇದೊಂದು 10 ಕಿಲೋಮೀಟರ್ ಆವ್ರೇಜ್ ಆಗಿದೆ ಅಂತ. ಬಟ್ ಆದ್ರೆ ಎಲ್ಲೆಲ್ಲಿ ಅತಿ ಹೆಚ್ಚು ಇದಾವಪ್ಪ ಅಂದ್ರೆ ಈಕ್ವೇಟರ್ ಹತ್ರ, ಅಂದ್ರೆ ಸಮಭಾಜಕ ಅಂತ ಕರಿತೀವಿ. ಈ ಸಮಭಾಜಕದ ಹತ್ರ ಅಂದ್ರೆ 18 ಕಿಲೋಮೀಟರ್ ವರೆಗಿದೆ, 18 ಕಿಲೋಮೀಟರ್ ವರೆಗಿದೆ. ಅದೇ ರೀತಿ ನಮ್ಮ ಪೋಲಾರ್ ರೀಜನ್ಸ್ 90 ಡಿಗ್ರಿ ಹತ್ರ ನೋಡಿದಾಗ ಒಂದು 8 ಕಿಲೋಮೀಟರ್ ವರೆಗೆ ಈ ಒಂದು ಟ್ರೋಪೋಸ್ಪಿಯರ್ ಅಂತಕ್ಕಂಥದ್ದು ಇದೆ. ಬಟ್ ಎಕ್ಸಾಂಪಲ್ ಕೇಳ್ತಾರೆ, ನಾವು ಅತಿ ಹೆಚ್ಚು ಟ್ರೋಪೋಸ್ಪಿಯರ್ ಇರ್ತಕ್ಕಂಥದ್ದು ಎಲ್ಲಪ್ಪ ಅಂತ ಕೇಳ್ತಾರೆ. ಎಲ್ಲಿ ಅಂತಂದ್ರೆ ಈಕ್ವೇಟರ್ ಹತ್ರ 0 ಡಿಗ್ರಿ ಹತ್ರ ಅತಿ ಹೆಚ್ಚು ಏನಿರುತ್ತೆ ಅಂತಂದ್ರೆ ಟ್ರೋಪೋಸ್ಪಿಯರ್ ಅಂತಕ್ಕಂಥದ್ದು ಲೋವೆಸ್ಟ್ ಲೇಯರ್ ಅಂತ ಕರಿತೀವಿ. ಅತ್ಯಂತ ಕೆಳಗಿನ ಪದರ ಯಾವ್ದಪ್ಪ ಅಂತಂದ್ರೆ ಟ್ರೋಪೋಸ್ಪಿಯರ್ ಅಂತ ಕರಿತೀವಿ. ಗೊತ್ತಿರಬೇಕಿಲ್ಲಿ ಅತ್ಯಂತ ಕೆಳಗಿನ ಪದರ ಯಾವುದು ಅಂತಂದ್ರೆ ಟ್ರೋಪೋಸ್ಪಿಯರ್ ಅಂತ ಕರಿತೀವಿ. ಗೊತ್ತಾಯ್ತಾ? ನಾವು ಎರಡನೇದ್ರ ಬಗ್ಗೆ ನೋಡೋದಾದ್ರೆ ನಾನು ಆಲ್ರೆಡಿ ಹೇಳಿದೆ ನಿಮಗೆ, ಎಲ್ಲ ನಾವು ಆಲ್ ದ ಡಿಫ್ರೆಂಟ್ ವೆದರ್ ಅಂಡ್ ಕ್ಲೈಮೇಟ್ ರಿಲೇಟೆಡ್ ಆಸ್ಪೆಕ್ಟ್ ಟೇಕ್ ಪ್ಲೇಸ್ ಇನ್ ದಿಸ್ ರೀಜನ್. ಅಂದ್ರೆ ಎಲ್ಲ ಹವಾಮಾನಕ್ಕೆ ಸಂಬಂಧಪಟ್ಟಂಗೆ ವಿದ್ಯಮಾನಗಳು ಎಲ್ಲಪ್ಪ ಮೇಜರ್ ಆಗಿ ನಡೀತವೆ ಅಂತಂದ್ರೆ ಈ ಒಂದು ಟ್ರೋಪೋಸ್ಪಿಯರ್ಗೆ ಸಂಬಂಧಪಟ್ಟಂಗೆ ನಡೆಯುತ್ತೆ.
ಟ್ರೋಪೋಸ್ಪಿಯರ್ ಸಂಬಂಧಪಟ್ಟಂಗೆ ಎಲ್ಲ ಹವಾಮಾನ ವಿದ್ಯಮಾನಗಳಂತಕ್ಕಂಥದ್ದು ಎಲ್ಲಿ ನಡೆಯುತ್ತೆ ಅಂತಂದರೆ ಮೇಜರ್ ಆಗಿ ಒಂದು ಟ್ರೋಪೋಸ್ಪಿಯರ್ ಅಡಿಯಲ್ಲಿ ನಡೆಯುತ್ತೆ. ಬಟ್ ಅದಾದ್ಮೇಲೆ ಬರ್ತಕ್ಕಂಥ ನಾನು ಆಲ್ರೆಡಿ ನಿಮಗೆ ಹೇಳಿಕೊಟ್ಟೆ, ತಾಪಮಾನ ಅಂತಕ್ಕಂಥದ್ದು ಹೈಟ್ ಇನ್ಕ್ರೀಸ್ ಆದಂಗೆ ಕಡಿಮೆ ಆಗ್ತಾ ಹೋಗ್ತಿರತ್ತಾ, ಅದೇ ರೀತಿ ಜಾಸ್ತಿ ಆಗತ್ತಾ. ನಾವು ಕಡಿಮೆ ಆಗ್ತಾ ಹೋಗ್ತಿರೋದು ನಾನು ಆಲ್ರೆಡಿ ನಿಮಗೆ ಹೇಳಿದ್ದೆ. ಅದನ್ನ ಏನಂತ ಕರಿತೀವಪ್ಪ ಅಂತಂದ್ರೆ ನಾರ್ಮಲ್ ಲ್ಯಾಪ್ಸ್ ರೇಟ್ ಅಂತ ಕರಿತೀವಿ, ಅಥವಾ ನಾರ್ಮಲ್ ಲ್ಯಾಪ್ಸ್ನ ದರ ಅಂತ ಕರಿತೀವಿ. ನಾವು ಮೇಜರ್ ಆಗಿ ಎಷ್ಟಪ್ಪ ಕಡಿಮೆ ಆಗುತ್ತೆ ತಾಪಮಾನ ಅಂತಕ್ಕಂಥ ಕಡಿಮೆ ಆಗುತ್ತೆ ಅಂದರೆ ಪ್ರತಿ ಕಿಲೋಮೀಟರ್ಗೆ 6.5 ಡಿಗ್ರಿ ಸೆಲ್ಸಿಯಸ್ ಅಂತಕ್ಕಂಥದ್ದು ಕಡಿಮೆ ಆಗ್ತಾ ಹೋಗ್ತಿರುತ್ತೆ. ಬಟ್ ಇದು ಗೊತ್ತಿರಲೇಬೇಕಾಗಿರ್ತಕ್ಕಂಥದ್ದು, ಅದನ್ನು ನಾರ್ಮಲ್ ಲ್ಯಾಪ್ಸ್ ರೇಟ್ ಅಂತ ಕರಿತೀವಿ, ನಾರ್ಮಲ್ ಲ್ಯಾಪ್ಸ್ ರೇಟ್. ಆ್ಯಂಡ್ ಇದನ್ನ ಕಟ್ ಆಗ್ತಕ್ಕಂಥ ಪಾಯಿಂಟನ್ನು ಟ್ರೋಪೋಪಾಸ್ ಅಂತ ಕರಿತೀವಿ. ಎಂಡ್ ಆಗ್ತಕ್ಕಂಥ ಪಾಯಿಂಟನ್ನು ಏನಂತ ಕರಿತೀವಪ್ಪ ಅಂದರೆ ಇಟ್ ಇಸ್ ಮೇಜರ್ ಆಗಿ ವಿ ಕಾಲ್ ಇಟ್ ಆಸ್ ಮೇಜರ್ ಆಗಿ ಇದನ್ನು ಟ್ರೋಪೋಪಾಸ್. ಪಾಸ್ ಅಂದರೆ ಎಂಡ್ ಆಗ್ತಕ್ಕಂಥ ಪಾಯಿಂಟನ್ನು ಏನಂತ ಕರಿತೀವಪ್ಪ ಅಂದರೆ ಟ್ರೋಪೋಪಾಸ್ ಅಂತ ಕರಿತೀವಿ. ಇಷ್ಟು ರಿಲೇಟೆಡ್ ಟು ನಮ್ಮ ಟ್ರೋಪೋಸ್ಪಿಯರ್ಗೆ ಸಂಬಂಧಪಟ್ಟ ಹಾಗೆ ಗೊತ್ತಿರಲಿ. ನಾವು ಎರಡನೇ ಲೇಯರ್ ಬಗ್ಗೆ ನೋಡೋದಾದ್ರೆ ನಮ್ಮ ಸ್ಟ್ರಾಟೋಸ್ಪಿಯರ್ ಅಂತ ಕರಿತೀವಿ, ವಾಯುಮಂಡಲ ಅಂತ ಕರಿತೀವಿ. ನಾವು ಈ ವಾಯುಮಂಡಲದ ಬಗ್ಗೆ ಏನಪ್ಪ ಗೊತ್ತಿರಬೇಕು ಅಂದರೆ ಮತ್ತೆ ಸೇಮ್ ಪ್ರಿನ್ಸಿಪಲ್ಸ್. ನಾವು ಎಷ್ಟು ಕಿಲೋಮೀಟರ್ ವರ್ಗ ಇದೆಯಪ್ಪ ಅಂತಂದ್ರೆ ನಾರ್ಮಲ್ ಆಗಿ NCERT ಪ್ರಕಾರ ನೋಡೋದಾದ್ರೆ ಎಷ್ಟು ಕಿಲೋಮೀಟರ್ ವರ್ಗ ಇದೆಯಪ್ಪ ಅಂತಂದ್ರೆ 50 ಕಿಲೋಮೀಟರ್ ವರೆಗಿದೆ. 50 ಕಿಲೋಮೀಟರ್ ವರೆಗೆ ಇರ್ತಕ್ಕಂಥ ಮೇಜರ್ ಲೇಯರ್ ಯಾವ್ದಪ್ಪ ಅಂತಂದ್ರೆ ವಾಯುಮಂಡಲ ಅಂತ ಕರಿತೀವಿ. ನಾವು ಮೇಜರ್ ಆಗಿ ವಾಯುಮಂಡಲದ ಬಗ್ಗೆ ನೋಡೋದಾದ್ರೆ ನಾವು ಈ ವಾಯುಮಂಡಲದಲ್ಲಿ 50 ಕಿಲೋಮೀಟರ್ ವರೆಗಿದೆ. ಗೊತ್ತಾಗ್ತಿದೆಯಾ? ನಾವು ಗೊತ್ತಾಗ್ತಿದ್ರೆ ಜಸ್ಟ್ ಗಿವ್ ಲೈಕ್ ಎಂಜಾಯ್ ಮಾಡ್ತಿದ್ರೆ ಕ್ಲಾಸನ್ನು. ನಾವು ಮೇಜರ್ ಆಗಿ ಒಂದು ಜಾಗ್ರಫಿ ಅಂತಕ್ಕಂಥದ್ದು ಇಟ್ ಇಸ್ ಅತಿ ಇಂಪಾರ್ಟೆಂಟ್. ಯಾವುದೇ ಎಕ್ಸಾಮಲ್ಲಿ ಆದರೂ ಕೂಡ ಮಿನಿಮಮ್ ಅಂದರೆ 15ರಿಂದ 20 ಕ್ವಶನ್ ಕೇಳ್ತಾರೆ. ಬಟ್ ಎಲ್ಲದಕ್ಕೂ ಬೇಸ್ ಏನಪ್ಪ ಅಂದರೆ ನೆನ್ನೆ ಮಾಡಿರ್ತಕ್ಕಂಥ ಕ್ಲಾಸ್ ಆಗಿರ್ಬೋದು ಜಿಯೋಮಾರ್ಫಾಲಜಿ ಅಂತ ಕರಿತೀವಿ. ಆ್ಯಂಡ್ ಇವತ್ತನ್ನು ಮಾಡ್ತಿರ್ತಕ್ಕಂಥದ್ದು ಇಟ್ ಇಸ್ ಹವಾಮಾನ ಬದಲಾವಣೆ ಆಗಿರ್ಬೋದು ಅಥವಾ ಕ್ಲೈಮೇಟ್ ಚೇಂಜ್ ಆಗಿರ್ಬೋದು, ಹವಾಮಾನ ಶಾಸ್ತ್ರ ಅಂತಕ್ಕಂಥದ್ದು ಅತಿ ಇಂಪಾರ್ಟೆಂಟ್ ಫ್ರಮ್ ಯುವರ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ನಾವು ಯಾವುದೇ ಕಾರಣಕ್ಕೂ ಮಿಸ್ ಮಾಡೋ ಹಾಗಿಲ್ಲ. ನನ್ನ ಕ್ಲಾಸಸ್ಸನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡಕೂಡ್ದು ನೀವು. ನಾವು ಇಷ್ಟು ಹೇಳ್ತಾ ನಾವು ಎರಡನೇದರ ಕಂಟಿನ್ಯೂ ಮಾಡೋದಾದ್ರೆ ಮೇಜರ್ ಆಗಿ ಸರ್ ಈ ಒಂದು ವಾಯುಮಂಡಲದಲ್ಲಿ ಏನಪ್ಪ ಅಂಥದ್ದು ವಿಶೇಷತೆಗಳಿದ್ದಾವೆ ಅಂತಂದ್ರೆ ಮೇಜರ್ ಆಗಿ ಈ ಒಂದು ಲೇಯರ್ ಇರ್ತಕ್ಕಂಥದ್ದು ಓಝೋನ್ ಪರದೆ ಅಂತ ಕರಿತೀವಿ. ನಥಿಂಗ್ ಬಟ್ ಓಝೋನ್ ಲೇಯರ್ ಅಂತಕ್ಕಂಥದ್ದು ಈ ಒಂದು ಪ್ರದೇಶದಲ್ಲಿದೆ. ನಾವು ಓಝೋನ್ ಲೇಯರ್ ಇಂದ ನಮ್ಗೆ ಏನ್ ಸರ್ ಉಪಯೋಗಗಳು ಅಂತಂದ್ರೆ ನಾವು ಏನಪ್ಪ ಉಪಯೋಗಗಳು ಅಂತಂದ್ರೆ ಮೇಜರ್ ಆಗಿ UV ರೇಡಿಯೇಷನ್ಸ್ ಅಂತಕ್ಕಂಥದನ್ನ ಬ್ಲಾಕ್ ಮಾಡುತ್ತೆ. ನಮ್ಮ ಸೂರ್ಯನಿಂದ ಬರ್ತಕ್ಕಂಥ ಅಲ್ಟ್ರಾ ವೈಲೆಟ್ ರೇಡಿಯೇಷನ್ಸ್ ಅಂತಕ್ಕಂಥದ್ದು ಬ್ಲಾಕ್ ಮಾಡೋ ಲೇಯರ್ ಯಾವ್ದಪ್ಪ ಅಂತಂದ್ರೆ ವಾಯುಮಂಡಲ ಅಂತ ಕರಿತೀವಿ ಅಥವಾ ಸ್ಟ್ರಾಟೋಸ್ಪಿಯರ್ ಅಂತ ಕರಿತೀವಿ. ಎರಡನೇದು. ನಾವು ಮೂರನೇದ್ರ ಬಗ್ಗೆ ನೋಡೋದಾದ್ರೆ ಸರ್ ಇದರ ವಿಶೇಷತೆ ಇನ್ನೊಂದು ವಿಶೇಷತೆ ಹೇಳಿ ಅಂತಂದ್ರೆ ಮೇಜರ್ ಆಗಿ ಈ ಒಂದು ಸ್ಟ್ರಾಟೋಸ್ಪಿಯರ್ ಅಲ್ಲಿ ಏನಿರಲ್ಲಪ್ಪ ಅಂದ್ರೆ ಮೋಡಗಳಿರಲ್ಲ. ದರ್ ಇಸ್ ಅನ್ ಅಬ್ಸೆನ್ಸ್ ಆಫ್ ಕ್ಲೌಡ್ಸ್ ಅಂತ ಕರಿತೀವಿ. ನಾವು ಕ್ಲೌಡ್ಸ್ ಇಲ್ಲದೆ ಇದ್ದಾಗ ಮೇಜರ್ ಒಂದು ಉದಾಹರಣೆ ಹೇಳಿ, ನಾವಿಲ್ಲಿ ಫ್ಲೈಟ್ಸ್ ಅಂತಕ್ಕಂಥದ್ದು ಫ್ಲೈ ಮಾಡ್ಬೋದು ಅಂದ್ರೆ ಆರಾಮಾಗಿ ಫ್ಲೈ ಮಾಡ್ಬೋದು, ಯಾವುದೇ ಕಾರಣಕ್ಕೂ ಬ್ರೇಕ್ ಆಗಲ್ಲ, ಯಾವುದೇ ಕಾರಣಕ್ಕೂ ಹಿಟ್ ಆಗಲ್ಲ. ಅಂತ ಒಂದು ಲೇಯರ್ ಯಾವ್ದಪ್ಪ ಅಂದ್ರೆ ವಾಯುಮಂಡಲ ಅಥವಾ ಸ್ಟ್ರಾಟೋಸ್ಪಿಯರ್ ಅಂತ ಕರಿತೀವಿ. ನೆನಪಿಟ್ಕೊಳ್ಳಿ, ನಾನು ಸ್ಟ್ರಾಟೋಸ್ಪಿಯರ್ ಸಂಬಂಧಪಟ್ಟಂಗೆ ಎರಡೆರಡು ಪಾಯಿಂಟ್ ಹೇಳಿರ್ತಕ್ಕಂಥದ್ದು ಏನಪ್ಪ ಅಂದ್ರೆ ಎಷ್ಟು ಕಿಲೋಮೀಟರ್ ವರೆಗೆ ಇದೆಯಪ್ಪ ಅಂದ್ರೆ 50 ಕಿಲೋಮೀಟರ್ ವರೆಗಿದೆ. ಅಂಡ್ ಈ ಒಂದು ಲೇಯರ್ನ ವಿಶೇಷತೆಗಳೇನು, ವಾಯುಮಂಡಲದ ವಿಶೇಷತೆಗಳೇನು ಅಂತಂದ್ರೆ ಎರಡರ ಬಗ್ಗೆ ಹೇಳ್ದೆ ನಾನು. ಒಂದೇನಪ್ಪ ಅಂತಂದ್ರೆ ಓಝೋನ್ ಪರದೆ ಅಂತಕ್ಕಂಥದ್ದು ಈ ಒಂದು ಲೇಯರ್ ಅಲ್ಲಿ ಇದೆ. ಎರಡನೇದ್ರ ಬಗ್ಗೆ ನೋಡೋದಾದ್ರೆ ಮೇಜರ್ ಆಗಿ ಕ್ಲೌಡ್ಸ್ ಅಂತಕ್ಕಂಥದ್ದು ಇರಲ್ಲ, ಮೋಡಗಳಂತಕ್ಕಂಥದ್ದು ಇರಲ್ಲ. ನಾವು ಮೋಡಗಳು ಇಲ್ಲ ಅಂತಂದಾಗ ಆಟೋಮೆಟಿಕ್ ಆಗಿ ಏನಪ್ಪ ಫ್ಲೈ ಮಾಡ್ಬೋದು ಅಂತಂದ್ರೆ ಡಿಫ್ರೆಂಟ್ ಫ್ಲೈಟ್ಸ್ ಅಂತಕ್ಕಂಥದ್ದು ಈ ಒಂದು ಲೇಯರ್ ಅಲ್ಲಿ ಫ್ಲೈ ಆಗತ್ತೆ. ನಾವು ಈ ಎರಡು ವಿಶೇಷತೆಗಳು ಯಾವೊಂದು ಲೇಯರ್ಗಪ್ಪ ಅಂದರೆ ವಾಯುಮಂಡಲಕ್ಕೆ ಸಂಬಂಧಪಟ್ಟ ಹಾಗೆ. ನಾವು ಈ ಒಂದು ವಾಯುಮಂಡಲ ಅಂತಕ್ಕಂಥ ಎಂಡ್ ಆಗ್ತಕ್ಕಂಥ ಪಾಯಿಂಟ್ ಅನ್ನು ಏನಂತ ಕರಿತೀವಪ್ಪ ಅಂದರೆ ಸ್ಟ್ರಾಟೋಪಾಸ್ ಅಂತ ಕರಿತೀವಿ. ನೆನಪಿಟ್ಕೊಳ್ಳಿ, ಸ್ಟ್ರಾಟೋಪಾಸ್ ಅಂತಕ್ಕಂಥ ಎಂಡಿಂಗ್ ಪಾಯಿಂಟ್ ಆಫ್ ಸ್ಟ್ರಾಟೋಸ್ಪಿಯರ್. ಸರ್ ಇದೆಲ್ಲ ಓಕೆ. ಇಲ್ಲಿ ಮೇಜರ್ ತಾಪಮಾನ ಅಂತಕ್ಕಂಥದ್ದು ಯಾವ ರೀತಿ ಇರುತ್ತೆ? ನಾವು ಇನ್ಕ್ರೀಸ್ ಆಗತ್ತಾ, ಹೈಟ್ ಇನ್ಕ್ರೀಸ್ ಆಗತ್ತಾ ಅಥವಾ ರೆಡ್ಯೂಸ್ ಆಗತ್ತಾ ಅಂದರೆ ಹೈಟ್ ಇನ್ಕ್ರೀಸ್ ಆದಂಗೆ ಇನ್ಕ್ರೀಸ್ ಆಗುತ್ತೆ. ಗೊತ್ತಿರಲಿ, ನಾವು ಈ ಒಂದು ಓಝೋನ್ ಅನ್ನ ಕನ್ಸರ್ವ್ ಮಾಡೋದಕ್ಕೋಸ್ಕರ ನಮ್ಮ ಹಲವಾರು ಯೋಜನೆಗಳನ್ನ ಜಾರಿಗೊಳಿಸಿದೀವಿ. ನಮ್ಮ ಮೇಜರ್ ಆಗಿ ನಮ್ಮ ವರ್ಲ್ಡ್ ಲೆವೆಲ್ ಅಲ್ಲಿ ನಾವು ಆ ಒಂದು ಯೋಜನೆಗಳು ಯಾವಪ್ಪ ಅಂತಂದ್ರೆ ವಿಯೆನ್ನಾ ಕನ್ವೆನ್ಷನ್ ಆಗಿರ್ಬೋದು, ಅದೇ ರೀತಿ ಎರಡನೇದು ಯಾವ್ದಪ್ಪ ಅಂತಂದ್ರೆ ಮಾಂಟ್ರಿಯಲ್ ಪ್ರೋಟೋಕಾಲ್ ಆಗಿರ್ಬೋದು, ರೀಸೆಂಟ್ ಆಗಿ ಬಂದಿರತಕ್ಕಂಥ ಕಿಗಾಲಿ ಅಗ್ರಿಮೆಂಟ್ ಅಂತಕ್ಕಂಥದ್ದು ಕೂಡ ಈ ಒಂದು ಓಝೋನ್ ಡಿಪ್ಲೀಷನ್ ಅನ್ನ ರೆಡ್ಯೂಸ್ ಮಾಡೋದಕ್ಕೋಸ್ಕರ ನಮ್ಮ ಮೇಜರ್ ಆಗಿ ವಿಶ್ವಸಂಸ್ಥೆಗಳು ನಾವು ಇದಕ್ಕೋಸ್ಕರ ಓಡಾಡ್ತಿದ್ದಾರೆ. ಗೊತ್ತಿರಲಿ, ನಾವು ಇಲ್ಲೇ ಕೂಡ ಓಝೋನ್ ಓಲ್ ಅಂದ್ರೆ ಏನಪ್ಪ ಅಂತಂದ್ರೆ ಈ ಒಂದು ಓಝೋನ್ ಪರದೆ ಅಂತಕ್ಕಂಥ ಚಿಕ್ಕದಾಗ್ತಕ್ಕಂಥದ್ದನ್ನ ಏನಂತ ಕರಿತೀವಪ್ಪ ಅಂದ್ರೆ ಓಝೋನ್ ಓಲ್ ಅಂತ ಕರಿತೀವಿ. ಓಝೋನ್ನ ತೂತು ಅಂತ ಕರಿತೀವಿ. ಏನಪ್ಪಾ ಅಂದ್ರೆ ಅದು ತೂತ್ ಮಾಡ್ತಿರ್ತಕ್ಕಂಥದ್ದು ಅಲ್ಲ, ಮೇಜರ್ ಆಗಿ ಆ ಒಂದು ಥಿಕ್ನೆಸ್ ಇದೆಯಲ್ಲ ಅದು ಕಡಿಮೆ ಆಗ್ತಾ ಬರ್ತಿರ್ತಕ್ಕಂಥದ್ದನ್ನ ಓಝೋನ್ ಓಲ್ ಅಂತ ಕರಿತೀವಿ. ಇಷ್ಟು ನಮ್ಮ ಸ್ಟ್ರಾಟೋಸ್ಪಿಯರ್ಗೆ ಸಂಬಂಧಪಟ್ಟಂಗೆ ನಿಮಗೆ ಗೊತ್ತಿರಲೇಬೇಕಾಗಿದ್ದ ವಿಚಾರಗಳು ಬಾಸ್.
ಓಕೆ ಅಲ್ಲ. ನಾವು ಇದಾದ ತಕ್ಷಣ ಮೂರನೇ ಲೇಯರ್ಗೆ ಹೋಗೋಣ. ಯಾವುದಪ್ಪ ಮೂರನೇ ಲೇಯರ್ ಅಂತಂದರೆ ಮೇಜರ್ ಆಗಿ ವಿ ಕಾಲ್ ಇಟ್ ಆಸ್ ಮೇಜರ್. ಯಾವುದಪ್ಪ ಮೂರನೇ ಲೇಯರ್ ಅಂತಂದರೆ ಇಟ್ ಆಸ್ ಮೇಜರ್ ಆಗಿ ಮೀಸೋಸ್ಪಿಯರ್ ಅಂತ ಕರಿತೀವಿ. ಏನಪ್ಪ ಈ ಮೀಸೋಸ್ಪಿಯರ್ ಅನ್ನು ಆಲ್ರೆಡಿ ಹೇಳಿದೆ. ಮೀಸೋಸ್ಪಿಯರ್ ಅಂತಕ್ಕಂಥದ್ದು ಇಟ್ ಆಸ್ ಯಾವ ರೀತಿ ಇರುತ್ತಪ್ಪ ಅಥವಾ ಯಾವ ಹೈಟ್ ಇರುತ್ತೆ ಅಂತಂದರೆ 50 ರಿಂದ 80 ಕಿಲೋಮೀಟರ್ವರೆಗೆ ಇರತಕ್ಕಂಥದ್ದನ್ನು ಮೀಸೋಸ್ಪಿಯರ್ ಅಂತ ಕರಿತೀವಿ. ನಾವು ಈ ಒಂದು ಮೀಸೋಸ್ಪಿಯರ್ಗೆ ಸಂಬಂಧಪಟ್ಟಂಗೆ ಟೆಂಪರೇಚರ್ ಯಾವ ರೀತಿ ಇರುತ್ತಪ್ಪ ಅಂದರೆ ಟೆಂಪರೇಚರ್ ಅಂತಕ್ಕಂಥದ್ದು ನಮಗೆ ಮೇಜರ್ ಹೈಟ್ ಇಂಕ್ರೀಸ್ ಆಗ್ತಿದ್ದಂಗೆ ಟೆಂಪರೇಚರ್ ಕಡಿಮೆ ಆಗ್ತಾ ಬರ್ತಿರುತ್ತೆ. ಅದಕ್ಕೆ ಈ ಒಂದು ಲೇಯರನ್ನು ಕೋಲ್ಡೆಸ್ಟ್ ಲೇಯರ್ ಅಂತ ಕೂಡ ಕರಿತೀವಿ. ನಾವು ಅತಿ ಮೇಜರ್ ಆಗಿ ಅತ್ಯಂತ ಶೀತ ಪದರ ಅಂತ ಕೂಡ ಕರಿತೀವಿ. ಅತ್ಯಂತ ಶೀತ ಪದರ ಯಾವುದಪ್ಪ ಅಂದರೆ ಮೀಸೋಸ್ಪಿಯರ್ ಅಂತ ಕೂಡ ಕರಿತೀವಿ. ಗೊತ್ತಿರಬೇಕಿಲ್ಲಿ ಸರ್. ಈ ಒಂದು ಲೇಯರ್ನ ವಿಶೇಷತೆಗಳೇನಪ್ಪ ಅಂತಂದರೆ ಈಗ ಯಾವುದಾದ್ರೂ ಒಂದು ವಸ್ತು ಅಂತಕ್ಕಂಥದ್ದು ಇಟ್ ಇಸ್ ಮೇಜರ್ ಆಗಿ ಯಾವುದೋ ಒಂದು ಪ್ಲಾನೆಟ್ಟಿಂದ ಬರ್ತಿದ್ದಾಗ, ಗ್ರಹದಿಂದ ಬರ್ತಿದ್ದಾಗ ಎಲ್ಲಪ್ಪ ಬರ್ನ್ ಆಗತ್ತೆ ಅಂತಂದರೆ ಈ ಒಂದು ಮೀಸೋಪಾಸಲ್ಲಿ ಅಥವಾ ಮೀಸೋಸ್ಪಿಯರಲ್ಲಿ ಬರ್ನ್ ಆಗತ್ತೆ. ನಾವು ಅಂಥದ್ದನ್ನು ಏನಂತ ಕರಿತೀವಪ್ಪ ಅಂದರೆ ಮೀಟಿಯಾರ್ಸ್ ಅಂತ ಕರಿತೀವಿ. ಅಂಥದ್ದನ್ನ ಏನಂತ ಕರಿತೀವಿ ನಾವು ಮೇಜರ್ ಆಗಿ ಇಟ್ ಆಸ್ ಉಲ್ಕೆಗಳು ಅಂತ ಕರಿತೀವಿ. ಮೇಜರ್ ಆಗಿ ಉಲ್ಕೆಗಳು ಅಥವಾ ಮೀಟಿಯಾರ್ಸ್ ಬರ್ನ್ ಆಗ್ತವೆ ಯಾವೊಂದು ರೀಜನ್ ಅಲ್ಲಪ್ಪ ಅಂತಂದ್ರೆ ಈ ಒಂದು ಮೀಸೋಸ್ಪಿಯರ್ನ ಅಡಿಯಲ್ಲಿ. ನಾವು ಈ ಒಂದು ಪಾಸನ್ ಏನಂತ ಕರಿತೀವಪ್ಪ ಅಂದರೆ ಮೀಸೋಪಾಸ್ ಅಂತ ಕರಿತೀವಿ. ನೆನ್ಪಿಟ್ಕೋಬೇಕಿಲ್ಲಿ ನಾನು ಹೇಳಿರ್ತಕ್ಕಂಥ ಮೂರೇ ವಿಚಾರಗಳು. ಒಂದು ಮೀಸೋಸ್ಪಿಯರ್ ಅಂತಕ್ಕಂಥದ್ದು ಎಲ್ಲಿದೆಯಪ್ಪ ಅಂತಂದರೆ ಮೂರನೇ ಲೇಯರ್. ಇದು ನಾವು ಎಷ್ಟು ಕಿಲೋಮೀಟರ್ವರೆಗೆ ಇದೆಯಪ್ಪ ಅಂತಂದರೆ 50 ರಿಂದ 80 ಕಿಲೋಮೀಟರ್ ಇರತಕ್ಕಂಥದ್ದನ್ನು ಮೀಸೋಸ್ಪಿಯರ್ ಅಂತ ಕರಿತೀವಿ. ಅದಾದಮೇಲೆ ನಾವು ಮೇಜರ್ ಆಗಿ ನಮ್ಮ ತಾಪಮಾನ ಅಂತಕ್ಕಂಥದ್ದು ಹೈಟ್ ಇನ್ಕ್ರೀಸ್ ಆಗ್ತಿದ್ದಂಗೆ ನಮ್ಮ ತಾಪಮಾನ ಕಡಿಮೆ ಆಗತ್ತಂದರೆ ಹೌದು ಕಡಿಮೆ ಆಗತ್ತೆ. ಅದಕ್ಕೋಸ್ಕರ ಇದನ್ನು ಏನಂತ ಕರಿತೀವಪ್ಪ ಅಂದರೆ ಅತಿ ಶೀತವಾಗಿರ್ತಕ್ಕಂಥ ಎಡಸ್ ಪರದೆ ಅಂತ ಕೂಡ ಕರಿತೀವಿ. ಗೊತ್ತಿರಬೇಕಿಲ್ಲಿ ಕೋಲ್ಡೆಸ್ಟ್ ಲೇಯರ್ ಅಂತ ಕರಿತೀವಿ. -90 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ ಇಲ್ಲಿ. ಆ್ಯಂಡ್ ಈ ಒಂದು ರೀಜನ್ಸ್ ಅಲ್ಲಿ ನಮ್ಮ ಮೀಟಿಯಾರ್ಸ್ ಅಂತಕ್ಕಂಥ ಯಾವುದೊಂದು ಪದಾರ್ಥಗಳು ಎಂಟ್ರ್ ಆಗ್ತಿದ್ರೆ, ನಮ್ಮ ಭೂಮಿಗೆ ಎಂಟ್ರ್ ಆಗ್ತಿದ್ರೆ ಇಲ್ಲಿ ಬರ್ನ್ ಆಗ್ಬಿಡ್ತವೆ, ಉರಿದು ಬಿಡ್ತವೆ. ಅಂಥದ್ದನ್ನು ಏನಂತ ಕರಿತೀವಪ್ಪ ಅಂದರೆ ಉಲ್ಕೆಗಳು ಅಂತ ಕರಿತೀವಿ. ನಾವು ಈ ಒಂದು ಪಾಸನ್ ಏನಂತ ಕರಿತೀವಪ್ಪ ಅಂದರೆ ಮೀಸೋಪಾಸ್. ಇದು ಮೂರನೇ ಲೇಯರ್ ಆಗಿರುತ್ತೆ. ನಾವು ನಾಲ್ಕನೇದ್ರ ಬಗ್ಗೆ ನೋಡೋದಾದ್ರೆ ಥರ್ಮೋಸ್ಪಿಯರ್ ಮತ್ತು ಎಕ್ಸೋಸ್ಪಿಯರ್ ಅಂತ ಕರಿತೀವಿ. ನಾವು ಥರ್ಮೋಸ್ಪಿಯರ್ ಅಂದ್ರೆ ಏನಪ್ಪಾ ಅಂತಂದ್ರೆ ಇಟ್ ಇಸ್ ಉಷ್ಣಗೋಳ ಅಂತ ಕರಿತೀವಿ. ನೆನ್ಪಿಟ್ಕೋಬೇಕಿಲ್ಲಿ ನಾವು ಉಷ್ಣಗೋಳ ಅಂತ ಕರಿತೀವಿ. ಅದೇ ರೀತಿ ಎಕ್ಸೋಸ್ಪಿಯರ್ ಅನ್ನ ಏನಂತ ಕರಿತೀವಪ್ಪ ಅಂದ್ರೆ ಬಾಹ್ಯಗೋಳ ಅಂತ ಕರಿತೀವಿ. ನಾವು ಈ ಒಂದು ಥರ್ಮೋಸ್ಪಿಯರ್ನ ಉಷ್ಣ ಅಂತಂದ್ರೆ ಥರ್ಮೋ ಅಂದ್ರೆ ಉಷ್ಣ ಅಂತ ಕರಿತೀವಿ. ಟೆಂಪರೇಚರ್ ಅತಿ ಹೆಚ್ಚು ಜಾಸ್ತಿ ಇರುತ್ತೆ. ಯಾಕಪ್ಪ ಅತಿ ಹೆಚ್ಚು ಜಾಸ್ತಿ ಇರುತ್ತೆ ಅಂತಂದ್ರೆ ಈ ಒಂದು ರೀಜನ್ಸ್ ಅಲ್ಲಿ ಅಯನ್ಸ್ ಅಂತ ಇದಾವೆ. ಅಯನೋಸ್ಪಿಯರ್ ಅಂತ ಕರಿತೀವಿ. ಅಯಾನುಗಳಿರೋದ್ರಿಂದ ತಾಪಮಾನ ಅಂತಕ್ಕಂಥದ್ದು ಅತಿ ಹೆಚ್ಚಿರುತ್ತೆ. ನಾವು ಅತಿ ತಣ್ಣಕ್ಕಿರ್ತಕ್ಕಂಥ ಲೇಯರ್ ಯಾವುದಪ್ಪ ಅಂತಂದ್ರೆ ಸ್ಪಿಯರ್ ಯಾವುದು ಅಂತಂದ್ರೆ ಮೀಸೋಸ್ಪಿಯರ್ ಅಂತ ಹೇಳ್ದೆ ನಾನು. ನಾವು ಅದೇ ರೀತಿ ಅತಿ ಹೆಚ್ಚು ತಾಪಮಾನ ಇರ್ತಕ್ಕಂಥ ಮೇಜರ್ ಆಗಿ ಗೋಳ ಯಾವುದಪ್ಪ ಅಂತಂದ್ರೆ ಮೇಜರ್ ಆಗಿರ್ತಕ್ಕಂಥ ಥರ್ಮೋಸ್ಪಿಯರ್. ಬಟ್ ಈ ಥರ್ಮೋಸ್ಪಿಯರ್ ಇರೋದ್ರಿಂದ ಸರ್ ನಮ್ಗೆ ಏನು ಸರ್ ಉಪಯೋಗಗಳು ಅಂತಂದರೆ ಈ ಒಂದು ಲೇಯರಲ್ಲಿ ಯಾವುದಾದ್ರೂ ಒಂದು ಇಟ್ ಇಸ್ ರೇಡಿಯೋ ವೇವ್ಸನ್ನು ನಮಗೆ ಮೇಜರ್ ಭೂಮಿಯಿಂದ ನಮ್ಮ ಅಟ್ಮಾಸ್ಫಿಯರ್ ವಾತಾವರಣಕ್ಕೆ ಕಳಿಸಿದ್ರೆ ಅಲ್ಲಿಂದ ಡಿಫ್ಲೆಕ್ಟ್ ಮಾಡಿ ಕಳಿಸ್ತಕ್ಕಂಥದ್ದು ಯಾವುದು ನೆನ್ಪಿಟ್ಕೋಬೇಕಿಲ್ಲಿ. ನಾವೀಗ ಒಂದು ಮೇಜರ್ ಆಗಿ ಇಲ್ಲಿ ನೋಡೋದಾದರೆ ಇಟ್ ಇಸ್ ಥರ್ಮೋಸ್ಪಿಯರ್ ಅಂತಕ್ಕಂಥದ್ದು ಇದೆ. ಮೇಜರ್ ಆಗಿ ಅದನ್ನ ಏನಂತ ಕರಿತೀವಪ್ಪ ಅಂದರೆ ಉಷ್ಣಗೋಳ ಅಂತ ಕರಿತೀವಿ. ನಾವು ಈಗ ಏನಾದರೂ ರೇಡಿಯೋ ವೇವ್ಸ್ ನಾವು ಮೇಜರ್ FM ಏನೋ ಡಿಫ್ಲೆಕ್ಟ್ ಆಗ್ತಿದೆ, FM ಅನ್ನ ಇನ್ಫಾರ್ಮೇಷನ್ ನಾನು ಬೆಂಗಳೂರಿಂದ ಧಾರವಾಡಕ್ಕೆ ಕಳಿಸ್ಬೇಕು. ಬಟ್ ಆಗ ನಾನು ಏನಪ್ಪ ಮಾಡ್ತೀನಿ ಅಂದರೆ ಇನ್ಫಾರ್ಮೇಷನ್ ಎಲ್ಲಿ ಕಳಿಸ್ತೀನಿ ಅಂತಂದರೆ ಈ ಒಂದು ಉಷ್ಣಗೋಳಕ್ಕೆ ಕಳಿಸ್ತೇನೆ. ಆ ಉಷ್ಣಗೋಳದಿಂದ ಡಿಫ್ಲೆಕ್ಟ್ ಆಗಿ ಎಲ್ಲಪ್ಪ ರೀಚ್ ಆಗತ್ತೆ ಅಂತಂದ್ರೆ ಡಿಫ್ಲೆಕ್ಟ್ ಆಗಿ ರೀಚ್ ಆಗ್ತಕ್ಕಂಥ ಪ್ರದೇಶಗಳು ಯಾವುವು ಅಂತಂದ್ರೆ ನಾವು ಮೇಜರ್ ಆಗಿ ಭೂಮಿಗೆ ಡಿಫ್ಲೆಕ್ಟ್ ಆಗ್ತಕ್ಕಂಥ ರೀಜನ್ ಯಾವುದಪ್ಪ ಅಂದ್ರೆ ಈ ಉಷ್ಣಗೋಳ ಅಂತ ಕರಿತೀವಿ. ನಾವು ಇದರಿಂದ ಆಗ್ತಕ್ಕಂಥ ಉಪಯೋಗಗಳೇನು ಅಂತಂದ್ರೆ ಮೇಜರ್ ಆಗಿ ಮೊದಲನೇ ಉಪಯೋಗ ನೋಡೋದಾದ್ರೆ ರೇಡಿಯೋ ವೇವ್ಸ್ ಆರ್ ಬೀನ್ ಡಿಫ್ಲೆಕ್ಟೆಡ್ ಫ್ರಮ್ ದಿಸ್ ಥರ್ಮೋಸ್ಪಿಯರ್. ಯಾಕೆ ಸರ್ ಡಿಫ್ಲೆಕ್ಟ್ ಆಗತ್ತೆ ಅಂತಂದ್ರೆ ಇಲ್ಲಿ ಇರ್ತಕ್ಕಂಥವು ಯಾವುವು ಅಂತಂದ್ರೆ ಅಯಾನ್ಸ್ ಅಂತ ಕರಿತೀವಿ. ಅಯಾನುಗಳಿರೋದ್ರಿಂದ ಮೇಜರ್ ಆಗಿ ಡಿಫ್ಲೆಕ್ಟ್ ಆಗುತ್ತೆ. ಅದರ ಜೊತೆಗೆ ಇಲ್ಲಿ ಅರೋರಾಸ್ ಫಾರ್ಮ್ ಆಗ್ತವೆ. ನೀವು ನೋಡಿರ್ತೀರಾ ಮೇಜರ್ ಆಗಿ ನಮ್ಮ 90 ಡಿಗ್ರೀಸ್ ಪೋಲಾರ್ ರೀಜನ್ಸ್ ಅಲ್ಲಿ ಎರಡು ಅರೋರಾಸ್ ಫಾರ್ಮ್ ಆಗ್ತವೆ. ಒಂದು ಅರೋರಾ ಬೊರಿಯಾಲಿಸ್ ಅಂತ ಕರಿತೀವಿ. ನಮ್ಮ ನಾರ್ದರ್ನ್ ಪಾರ್ಟ್ ಅಲ್ಲಿ ಆದ್ರೆ ಅರೋರಾ ಬೊರಿಯಾಲಿಸ್ ಫಾರ್ಮ್ ಆಗ್ತವೆ. ಅದೇ ರೀತಿ ಸೌತ್ ಅಲ್ಲಿ ಆದ್ರೆ ಅರೋರಾ ಆಸ್ಟ್ರಾಲಿಸ್ ಫಾರ್ಮ್ ಆಗ್ತವೆ. ಇದನ್ನ PS ಎಕ್ಸಾಮಲ್ ಕ್ವಶನ್ಸ್ ಕೇಳಿದ್ದಾರೆ. ನಾವು ಅರೋರಾ ಬೊರಿಯಾಲಿಸ್ ಅಂತಕ್ಕಂಥ ಎಲ್ಲಪ್ಪ ಫಾರ್ಮ್ ಆಗ್ತವೆ ಅಂದ್ರೆ 90 ಡಿಗ್ರೀಸ್ ನಾರ್ತ್ ಅಂತ ಕರಿತೀವಿ. ನಾವಿಲ್ಲಿ ಅರೋರಾ ಬೊರಿಯಾಲಿಸ್ ಫಾರ್ಮ್ ಆಗ್ತವೆ. ಅದೇ ರೀತಿ ಸೌತ್ ಅಂತ ಬಂದಾಗ ಅರೋರಾ ಮೇಜರ್ ಆಗಿ ಆಸ್ಟ್ರಾಲಿಸ್ ಅಂತಕ್ಕಂಥದ್ದು ಇಲ್ಲಿ ಫಾರ್ಮ್ ಆಗ್ತವೆ.
ಇಷ್ಟು ಮೇಜರ್ ಆಗಿ ಈ ಒಂದು ಉಷ್ಣಗೋಳಕ್ಕೆ ಸಂಬಂಧಪಟ್ಟಂಗೆ ಗೊತ್ತಿರಲೇಬೇಕಾಗಿರ್ತಕ್ಕಂಥ ವಿಚಾರಗಳು. ಇದರ ಜೊತೆಗೆ ಸ್ಪೇಸ್ ಸ್ಟೇಷನ್ಸ್ ಅನ್ನು ಕೂಡ ಇಲ್ಲೇ ಸ್ಥಾಪನೆ ಮಾಡ್ತೀವಿ. ನಾರ್ಮಲ್ ನೋಡಿದ್ರೆ ISS ಅಂತಕ್ಕಂಥದ್ದು ಮೇಜರ್ ಆಗಿ ISS ಆಗಿರ್ಬೋದು, ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅಂತ ಕರಿತೀವಿ. ಅಮೆರಿಕ ಎಲ್ಲರೂ ಒಗ್ಗೂಡಿ ಲಾಂಚ್ ಮಾಡ್ತಕ್ಕಂಥದ್ದು ISS. ಅದೇ ರೀತಿ ನಮ್ಮ ಇಂಡಿಯಾದವ್ರು ಕೂಡ ಪ್ಲಾನ್ ಮಾಡ್ತಾ ಇದೀವಿ ಲಾಂಚ್ ಮಾಡಬೇಕು ಅಂತ. ಅದನ್ನೇನಂತ ಕರಿತೀವಪ್ಪ ಅಂದ್ರೆ ಭಾರತೀಯ ಅಂತರಿಕ್ಷ ಸ್ಪೇಸ್ ಸ್ಟೇಷನ್ ಅಂತ. ಅಂತರಿಕ್ಷ ಸ್ಟೇಷನ್ ಅಂತಕ್ಕಂಥದ್ದು 2040 ವೇಳೆಗೆ ನಾವು ಲಾಂಚ್ ಮಾಡ್ತೀವಿ ಅಂತ ಕೂಡ ನಮ್ಮ ಪ್ರೈಮ್ ಮಿನಿಸ್ಟರ್ ಅವರು ಮಾತು ಕೊಟ್ಟಿದ್ದಾರೆ. ಇಷ್ಟು ರಿಲೇಟೆಡ್ ಟು ಏನಪ್ಪಾ ಅಂತಂದ್ರೆ ಉಷ್ಣಗೋಳ. ಅಂಡ್ ಅದೇ ರೀತಿ ಕೊನೆಯ ಪರದೆ ಯಾವ್ದಪ್ಪ, ಕೊನೆಯ ಲೇಯರ್ ಯಾವುದು ಅಂತಂದ್ರೆ ಕೊನೆಯದಾಗಿರ್ತಕ್ಕಂಥ ಲೇಯರ್ ಯಾವುದು ಅಂತಂದ್ರೆ ಎಕ್ಸೋಸ್ಪಿಯರ್ ಅಂತ ಕರಿತೀವಿ ನಾವು. ಈ ಒಂದು ಎಕ್ಸೋಸ್ಪಿಯರ್ ನ ಬಗ್ಗೆ ನೋಡೋದಾದ್ರೆ ಎಲ್ಲಿದೆಯಪ್ಪ, ಎಷ್ಟು ಕಿಲೋಮೀಟರ್ ಇದೆ ಅಂತಂದ್ರೆ ಮೇಜಾಗಿ ಇದಿರ್ತಕ್ಕಂಥದ್ದು 400 ಕಿಲೋಮೀಟರ್ಗಿಂತ ಇಟ್ ಇಸ್ ಹೆಚ್ಚಿಗೆ. ಅಂಡ್ ಇದನ್ನು ಹೊರಗಿನ ಪದರ ಅಂತ ಕರಿತೀವಿ. ಏನಪ್ಪಾ ಹೊರಗಿನ ಪದರ ಅಂದ್ರೆ ಔಟರ್ ಮೋಸ್ಟ್ ಲೇಯರ್. ನಾವು ಇದ್ರ ಜೊತೆಗೆ ಇಲ್ಲಿರ್ತಕ್ಕಂಥ ಗ್ಯಾಸಸ್ ಯಾವ್ಯಾವು, ಇಲ್ಲಿರ್ತಕ್ಕಂಥ ಗ್ಯಾಸಸ್ ಯಾವುವು, ಅನಿಲಗಳು ಯಾವ್ಯಾವು ಅಂತಂದ್ರೆ ಇಲ್ಲಿರ್ತಕ್ಕಂಥ ಅನಿಲಗಳು ಎರಡೆರಡು. ಮೇಜರ್ ಆಗಿ ಅತಿ ಹೆಚ್ಚು ಇರ್ತಕ್ಕಂಥದ್ದು ಹೈಡ್ರೋಜನ್ ಅಂತ ಕರಿತೀವಿ. ಎರಡನೇದು ಯಾವ್ದಪ್ಪ ಅಂತಂದ್ರೆ ಹೀಲಿಯಂ ಅಂತಕ್ಕಂಥದ್ದು. ಎಲ್ಲಿದೆಯಪ್ಪ ಅಂದ್ರೆ ಹೈಡ್ರೋಜನ್ ಮತ್ತು ಹೀಲಿಯಂ ಇರ್ತಕ್ಕಂಥದ್ದು ಎಲ್ಲಿ ಅಂತಂದ್ರೆ ಮೇಜರ್ ಆಗಿ ಒಂದು ಬಾಹ್ಯಗೋಳ ಅಥವಾ ಎಕ್ಸೋಸ್ಪಿಯರ್ ಅಂತ ಕರಿತೀವಿ. ಇಲ್ಲಿ ಮೇಜರ್ ಆಗಿ ಇವನ್ ಹೈಡ್ರೋಜನ್ ಆಗಿರ್ಬೋದು, ಅದೇ ರೀತಿ ಹೀಲಿಯಂ ಅಂತಕ್ಕಂಥದ್ದು ಇಲ್ಲಿ ಅತಿ ಹೆಚ್ಚಿದಾವೆ. ಅದಾದ್ಮೇಲೆ ಕ್ರಮೇಣವಾಗಿ ಎಲ್ಲಿಗಪ್ಪ ಜಾಯ್ನ್ ಆಗುತ್ತೆ ಅಂದ್ರೆ ಮೇಜರ್ ಆಗಿ ಸ್ಪೇಸ್ ಅಂತಕ್ಕಂಥದ್ದು ಮರ್ಜ್ ಆಗುತ್ತೆ. ಅಂಡ್ ಇಷ್ಟು ರಿಲೇಟೆಡ್ ಟು ಲೇಯರ್ಸ್ ಆಫ್ ಅಟ್ಮಾಸ್ಫಿಯರ್. ಗೊತ್ತಿರಲಿ, ನಾನು ಲೇಯರ್ಸ್ ಆಫ್ ಅಟ್ಮಾಸ್ಫಿಯರ್ ಬಗ್ಗೆ ನೋಡೋದಾದ್ರೆ 5 ಲೇಯರ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಯಾವ್ದಪ್ಪ 5 ಲೇಯರ್ಸ್ ಅಂತಂದ್ರೆ ಮೇಜರ್ ಆಗಿ ಡಿಸ್ಕಸ್ ಮಾಡಿರ್ತಕ್ಕಂಥದ್ದು ಮೊದಲನೇದು ಟ್ರೋಪೋಸ್ಪಿಯರ್ ಅಂತ ಕರಿತೀವಿ. ಟ್ರೋಪೋಸ್ಪಿಯರ್ ಗೊತ್ತಿರ್ಬೇಕಿಲ್ಲಿ, ಟ್ರೋಪೋಸ್ಪಿಯರ್ ಬಗ್ಗೆ ಗೊತ್ತಿರಲಿ. ಎರಡನೇದ್ರ ಬಗ್ಗೆ ನೋಡೋದಾದ್ರೆ ಸ್ಟ್ರಾಟೋಸ್ಪಿಯರ್ ಬಗ್ಗೆ ನೋಡಿದ್ವಿ, ಸ್ಟ್ರಾಟೋಸ್ಪಿಯರ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಅಂಡ್ ಮೂರನೇದು ಯಾವ್ದಪ್ಪ ಅಂದ್ರೆ ಮೀಸೋಸ್ಪಿಯರ್ ಅಂತ ಕರಿತೀವಿ. ನಾಲ್ಕನೇದು ಯಾವ್ದಪ್ಪ ಅಂತಂದ್ರೆ ದ ಥರ್ಮೋಸ್ಪಿಯರ್. ಅಂಡ್ ಕೊನೆಯದು ಯಾವುದು ಅಂದ್ರೆ ಎಕ್ಸೋಸ್ಪಿಯರ್ ಅಂತ ಕರಿತೀವಿ. ಇಷ್ಟು ಇಟ್ ಇಸ್ ನಿಮ್ಗೆ ಕ್ಲಿಯರ್ ಆಗಿದ್ರೆ ಎಕ್ಸಾಮ್ ಪಾಯಿಂಟಿಂದ ಇದು ಬಿಟ್ಟು ಏನೂ ಎಕ್ಸಾಮಲ್ಲಿ ಕೇಳಲ್ಲ. ಬಟ್ ಕ್ಲಿಯರ್ ಆಗಿದ್ರೆ ನನಗೆ ಜಸ್ಟ್ ಇಟ್ ಇಸ್ ಗಿವ್ ಅ ಕಾಮೆಂಟ್ ಸೇಯಿಂಗ್ ದಟ್ ಸರ್ ಅರ್ಥ ಆಯಿತು ಅಂತ. ಅರ್ಥ ಆಗಿದ್ರೆ ಮುಂದೆ ಹೋಗೋಣ ಅಂತಂದ್ರೆ ಸರ್ ಸೆಕೆಂಡ್ ಟಾಪಿಕ್ ಯಾವ್ದಪ್ಪ ಅಂತಂದ್ರೆ ಮೇಜರ್ ಆಗಿ ನಮ್ಮ ಟೆಂಪರೇಚರ್ ಅಂತಕ್ಕಂಥದ್ದು ಅಥವಾ ತಾಪಮಾನ ಅಂತಕ್ಕಂಥದ್ದು ಯಾವ ರೀತಿ ವಿತರಣೆ ಆಗಿದೆ, ಡಿಸ್ಟ್ರಿಬ್ಯೂಟ್ ಆಗಿದೆ, ಟೆಂಪರೇಚರ್ ಡಿಸ್ಟ್ರಿಬ್ಯೂಷನ್ ಅಂತ ಕರಿತೀವಿ. ನಾವೀಗ ನೀವೇ ನನಗೆ ಒಂದು ಐಡಿಯಾ ಹೇಳಿ, ನಾವು ಎಲ್ಲ ಲೇಯರ್ಗಳಲ್ಲೂ ಕೂಡ ನಮ್ಮ ಮೇಜರ್ ಆಗಿ ನಮ್ಮ ಭೂಮಿಯ ಸುತ್ತ ಎಲ್ಲ ಲೇಯರ್ಗಳಲ್ಲೂ ಕೂಡ ನಾವು ಸೇಮ್ ಟೆಂಪರೇಚರ್ ಅಂತಕ್ಕಂಥದ್ದು ಇದೆಯಾ? ನಾವು ಇಲ್ಲ ಅಂದರೆ ಯಾಕೆ ಇಲ್ಲ ಗುರು? ಯಾಕಿಲ್ಲ ನಾವು ಯಾಕಿಲ್ಲ ಅಂತಂದರೆ ನಾವು ಮೇಜರ್ ಆಗಿ ಹಲವಾರು ಲೇಯರ್ಸಲ್ಲಿ ಇರ್ತಕ್ಕಂಥ ವಸ್ತುಗಳು ಬೇರೆ, ಅಲ್ಲಿರ್ತಕ್ಕಂಥ ಮೇಜರ್ ಆಗಿ ಗ್ಯಾಸಸ್ ಬೇರೆ ಇದಾವೆ, ಅದೇ ರೀತಿ ಅಲ್ಲಿರ್ತಕ್ಕಂಥ ಮೆಟೀರಿಯಲ್ಸ್ ಕೂಡ ಬೇರೆ ಇದಾವೆ. ನಾವು ಅದರಿಂದ ನಮ್ಮ ತಾಪಮಾನ ಅಂತಕ್ಕಂಥದ್ದು ಎಲ್ಲ ಕಡೆ ಸೇಮ್ ಇಲ್ಲ, ರಾದರ್ ವಿ ಹ್ಯಾವ್ ಡಿಫ್ರೆಂಟ್ ಅಂತ ಕರಿತೀವಿ. ಸರಿ, ಡಿಫ್ರೆಂಟ್ ಇರೋದಕ್ಕೆ ಕಾರಣ ಏನು, ಅದೇ ರೀತಿ ಯಾವ ರೀತಿ ಡಿಸ್ಟ್ರಿಬ್ಯೂಟ್ ಆಗಿದೆ ಅಂತಕ್ಕಂಥದ್ದನ್ನು ನಾವು ಈಚ್ ಆ್ಯಂಡ್ ಎವ್ರಿ ಪಾರ್ಟಾಗಿ ನೋಡಿದ್ವಿ. ಬಟ್ ಯಾವ ರೀತಿ ಅಂತಕ್ಕಂಥ ಮತ್ತೆ ಇನ್ನೊಂದ್ಸತಿ ನೋಡೋಣ. ನಾವು ಸೇಮ್ ಇದೆಯಾ ಸರ್? ಹೈಟ್ ಇನ್ಕ್ರೀಸ್ ಆಗ್ತಿದ್ದಂಗೆ, ಹೈಟ್ ಅಂದರೆ ಆಲ್ಟಿಟ್ಯೂಡ್, ನಮ್ಮ ಎತ್ತರದೊಂದಿಗೆ ನಮ್ಮ ತಾಪಮಾನ ಅಂತಕ್ಕಂಥದ್ದು ಸೇಮ್ ಇದೆಯಾ ಅಂದರೆ ಇಲ್ಲ. ನಾವು ಸೇಮ್ ಯಾಕಿಲ್ಲ ಸರ್ ಅಂದ್ರೆ ಅಲ್ಲಿ ಇರ್ತಕ್ಕಂಥ ಮೆಟೀರಿಯಲ್ ಆಗಿರ್ಬೋದು, ಅದೇ ರೀತಿ ನಮ್ಮ ಸೂರ್ಯನಿಂದ ಬರ್ತಕ್ಕಂಥ ಕಿರಣಗಳಾಗಿರ್ಬೋದು, ಇವೆಲ್ಲ ಕೂಡ ಬದಲಾವಣೆ ಆಗ್ತಾ ಹೋಗ್ತಿದೆ. ಯಾವಾಗ ಬದಲಾವಣೆ ಆಗ್ತಿದೆಯೋ ಅದೇ ರೀತಿ ನಮ್ಮ ತಾಪಮಾನ ಕೂಡ ಏನಾಗತ್ತಪ್ಪ ಅಂದ್ರೆ ಬದಲಾವಣೆ ಆಗ್ತಾ ಹೋಗ್ತಿರುತ್ತೆ. ಬಟ್ ಇದನ್ನು ಸ್ಟಡಿ ಮಾಡೋದಾದರೆ ನಾನು ಆಲ್ರೆಡಿ ನಿಮಗೆ ಹೇಳಿದೆ, ನಾವು ಹಲವಾರು 5 ಲೇಯರ್ಗಳಲ್ಲಿ ಯಾವ ರೀತಿ ನಮ್ಮ ತಾಪಮಾನ ಅಂತಕ್ಕಂಥದ್ದು ಚೇಂಜ್ ಆಗ್ತಾ ಹೋಗ್ತಿದೆಯಪ್ಪ ಅಂತಂದರೆ ನಮ್ಮ ಟ್ರೋಪೋಸ್ಪಿಯರಲ್ಲಿ ಮಾತ್ರ ನಾನು ಹೇಳಿದೆ ನಿಮಗೆ. ಟ್ರೋಪೋಸ್ಪಿಯರ್ ಅಂತಕ್ಕಂಥದ್ದು ಹೈಟ್ ಇನ್ಕ್ರೀಸ್ ಆಗ್ತಿದ್ದಂಗೆ, ಎತ್ತರಕ್ಕೆ ಹೋಗ್ತಿದ್ದಂಗೆ ನಮ್ಮ ತಾಪಮಾನ ಅಂತಕ್ಕಂಥದ್ದು ಏನಾಗ್ತಿರುತ್ತೆ? ಕಡಿಮೆ ಆಗ್ತಾ ಹೋಗ್ತಿರುತ್ತೆ. ತಾಪಮಾನ ಅಂತಕ್ಕಂಥದ್ದು ಏನಾಗ್ತಿರತ್ತಪ್ಪ ಅಂದ್ರೆ ಕಡಿಮೆ ಆಗ್ತಾ ಹೋಗ್ತಿರುತ್ತೆ. ಆ ಕಡಿಮೆ ಆಗ್ತಾ ಹೋಗ್ತಿರ್ತಕ್ಕಂಥದ್ದನ್ನ ಏನಂತ ಕರಿತೀವಪ್ಪ ಅಂದ್ರೆ ನಾರ್ಮಲ್ ಲ್ಯಾಪ್ಸ್ ರೇಟ್ ಅಂತ ಕರಿತೀವಿ, ಅಥವಾ ಸಾಮಾನ್ಯ ಲ್ಯಾಪ್ಸ್ ರೇಟ್ ಅಂತ ಕರಿತೀವಿ. ಎಷ್ಟಪ್ಪ ಸಾಮಾನ್ಯ ಲ್ಯಾಪ್ಸ್ ರೇಟ್ ಅಂದ್ರೆ ಪ್ರತಿ 1 ಕಿಲೋಮೀಟರ್ ಎತ್ತರಕ್ಕೆ ಹೋದ್ರೆ 6.5 ಡಿಗ್ರಿ ಸೆಲ್ಸಿಯಸ್ ಅಂತಕ್ಕಂಥದ್ದು ತಾಪಮಾನ ಇಳಿತಾ ಹೋಗ್ತಿರುತ್ತೆ, ಕಡಿಮೆ ಆಗ್ತಾ ಹೋಗ್ತಿರುತ್ತೆ. ಇದನ್ನೇನಂತ ಕರಿತೀವಪ್ಪ ಅಂದ್ರೆ ನಾರ್ಮಲ್ ಲ್ಯಾಪ್ಸ್ ರೇಟ್ ಅಂತ ಕರಿತೀವಿ. ಇದು ಪಕ್ಕಾ ನಿಮ್ಗೆ ಗೊತ್ತಿರಬೇಕಾಗಿರ್ತಕ್ಕಂಥ ವಿಚಾರಗಳು. ನಾವು ಇಲ್ಲೇನಾಗತ್ತಪ್ಪ ಅಂದ್ರೆ ಟೆಂಪರೇಚರ್ ಅಂತಕ್ಕಂಥದ್ದು ಕಡಿಮೆ ಆಗ್ತಿದೆ, 6.5 ಡಿಗ್ರಿ ಸೆಲ್ಸಿಯಸ್ ಅಂತ ಪ್ರತಿ ಕಿಲೋಮೀಟರ್ಗೆ ಕಡಿಮೆ ಆಗ್ತಾ ಹೋಗ್ತಿದೆ.
ಎರಡನೇದ್ರ ಬಗ್ಗೆ ನೋಡೋದಾದ್ರೆ ಸ್ಟ್ರಾಟೋಸ್ಪಿಯರ್ ಅಂತ ಕರಿತೀವಿ. ನಾನು ಆಲ್ರೆಡಿ ಹೇಳಿದೆ, ನಾವು ಸ್ಟ್ರಾಟೋಸ್ಪಿಯರ್ ಅಲ್ಲಿ ಆಪೋಸಿಟ್ ಆಗತ್ತಲ್ವಾ, ನಾವು ಆಪೋಸಿಟ್ ಆದ ಟೆಂಪರೇಚರ್ ಅಂತಕ್ಕಂಥ ಏರಿಕೆ ಆಗ್ತದೆ. ನಾವು ಟೆಂಪರೇಚರ್ ಏರಿಕೆ ಆಗ್ತಿದ್ರೆ ನಾವು ಅಂಥದ್ದನ್ನ ಏನಂತ ಕರಿತೀವಪ್ಪ ಅಂದ್ರೆ ಇನ್ವರ್ಸ್ ನಾರ್ಮಲ್ ಲ್ಯಾಪ್ಸ್ ರೇಟ್. ಈ ಒಂದು ಸಾಮಾನ್ಯ ನಾರ್ಮಲ್ ಲ್ಯಾಪ್ಸ್ ರೇಟ್ಗೆ ಸಾಮಾನ್ಯ ಲ್ಯಾಪ್ಸ್ ದರಕ್ಕೆ ಆಪೋಸಿಟ್ ಆಗಿ ಆಗ್ತಕ್ಕಂಥದ್ದನ್ನ ಏನಂತ ಕರಿತೀವಪ್ಪ ಅಂತಂದ್ರೆ ಇನ್ವರ್ಸ್ ನಾರ್ಮಲ್ ಲ್ಯಾಪ್ಸ್ ರೇಟ್ ಅಂತ, ಇನ್ವರ್ಸ್ ನಾರ್ಮಲ್ ಲ್ಯಾಪ್ಸ್ ರೇಟ್ ಅಂತ ಕರಿತೀವಿ. ಇನ್ವರ್ಸ್ ನಾರ್ಮಲ್ ಲ್ಯಾಪ್ಸ್ ರೇಟ್ ಅಂತ ಎಲ್ಲಿ ಕರಿತೀವಪ್ಪ ಅಂದ್ರೆ ಮೇಜರ್ ಆಗಿ ಈ ಒಂದು ಪಾರ್ಟಲ್ಲಿ ಕರಿತೀವಿ. ಗೊತ್ತಿರಬೇಕಿಲ್ಲಿ ಮೇಜರ್ ಆಗಿ ಎರಡನೇದೇನು ಅಂತಂದ್ರೆ ಇನ್ವರ್ಸ್ ನಾರ್ಮಲ್ ಲ್ಯಾಪ್ಸ್ ರೇಟ್ ಅಂತ ಕರಿತೀವಿ. ಅದೇ ರೀತಿ ಮೀಸೋಸ್ಪಿಯರ್ಗೆ ಹೋದಾಗ ಮತ್ತೇನಾಗತ್ತಪ್ಪ ಅಂದ್ರೆ ಸಾಮಾನ್ಯ ಲ್ಯಾಪ್ಸ್ ದರ ಆಗತ್ತೆ, ಟೆಂಪರೇಚರ್ ಅಂತಕ್ಕಂಥ ತಾಪಮಾನ ಅಂತಕ್ಕಂಥ ಕಡಿಮೆ ಆಗ್ತಾ ಹೋಗ್ತಿರುತ್ತೆ. ಅದೇ ರೀತಿ ಥರ್ಮೋಸ್ಪಿಯರ್ ಮತ್ತೆ ಅದೇ ರೀತಿ ಎಕ್ಸೋಸ್ಪಿಯರ್ ನೋಡಿದಾಗ ಟೆಂಪರೇಚರ್ ಇನ್ಕ್ರೀಸ್ ಆಗ್ತಾ ಹೋಗ್ತಿರುತ್ತೆ. ಅಂಥದ್ದನ್ನ ಏನಂತ ಕರಿತೀವಪ್ಪ ಅಂದ್ರೆ ಇನ್ವರ್ಸ್ ನಾರ್ಮಲ್ ಲ್ಯಾಪ್ಸ್ ರೇಟ್ ಅಂತ ಮತ್ತೆ ಕರಿತೀವಿ. ಇದು ಯಾವ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅಂದ್ರೆ ಸೆಕೆಂಡ್ ಟಾಪಿಕ್ಗೆ ಸಂಬಂಧಪಟ್ಟ ಹಾಗೆ. ಇದರಿಂದ ಅಷ್ಟೊಂದು ಕ್ವೆಶನ್ಸ್ ಕೇಳಲ್ಲ, ಬಟ್ ಆದ್ರೆ ನಿಮ್ಗೆ ಗೊತ್ತಿರಲೇಬೇಕಾಗಿರ್ತಕ್ಕಂಥ ವಿಚಾರಗಳು ಅಂತ ಕರಿತೀವಿ. ಓಕೆನಾ, ನಾವು ಇದಕ್ಕಿಂತ ಮೋಸ್ಟ್ ಇಂಪಾರ್ಟೆಂಟ್ ಮೂವ್ ಆಗೋಣ. ನಾವು ಅದರಲ್ಲಿ ನಿಮಗೆ ಈ ಒಂದು ಕಂಪ್ಲೀಟ್ ಆಸ್ಪೆಕ್ಟ್ ಅಲ್ಲಿ ನಿಮ್ಗೊಂದು ಐಡಿಯಾ ಸಿಗ್ತಿರುತ್ತೆ. ಆ್ಯಂಡ್ ಅದನ್ನು ಮೂರನೇದು ಏನಂತ ಕರಿತೀವಿ ಅಂದರೆ ಪ್ರೆಷರ್ ಬೆಲ್ಟ್ಸ್ ಅಂತ ಕರಿತೀವಿ, ಅಥವಾ ಒತ್ತಡದ ಪಟ್ಟಿಗಳು ಅಂತ ಕರಿತೀವಿ. ಹೌದಲ್ವಾ? ನಾವು ಪ್ರೆಷರ್ ಅಂದ್ರೆ ಏನಪ್ಪಾ ಅಂದ್ರೆ ಒತ್ತಡ ಅಂತ ಕರಿತೀವಿ, ನಾವು ಬೆಲ್ಟ್ ಅಂದ್ರೆ ಏನಪ್ಪಾ ಅಂದ್ರೆ ಪಟ್ಟಿಗಳು ಅಂತ ಕರಿತೀವಿ. ಈಗ ನಮ್ಮ ಭಾರತ ಅಂತ ತಗೊಂಡಾಗ ಅಥವಾ ನಮ್ಮ ಭೂಮಿ ಅಂತ ತಗೊಂಡಾಗ ಇದು ನಮ್ಮ ಭೂಮಿ ಆಗಿರುತ್ತೆ. ನಾವು ಇಲ್ಲಿ ಎಷ್ಟಪ್ಪ ಒತ್ತಡಗಳಿದಾವೆ ಒಂದು ಸ್ವಲ್ಪ ರೂಲ್ಸ್ ತಿಳ್ಕೊಳ್ಳಿ. ಆ ರೂಲ್ಸ್ ತಿಳ್ಕೊಂಡ್ರೆ ಚಾಪ್ಟರ್ ಒಂದು ಕಂಪ್ಲೀಟ್ ಆಗಿ ಮುಗ್ದೋಗುತ್ತೆ. ಪ್ರತಿ ವರ್ಷ ಒಂದು ಕ್ವಶನ್ ಸಿಗುತ್ತೆ ನಿಮಗೆ. ನಾವು ಇದು ರೂಲ್ಸ್ ಅಂತ ಪಕ್ಕ ಗೊತ್ತಿರಲೇಬೇಕಾಗಿರ್ತಕ್ಕಂಥ ವಿಚಾರಗಳು. ನೋಡೋಣ ನಿಮ್ಗೆ ಎಷ್ಟು ಗೊತ್ತಿದೆ ಅಂತ ನೋಡೋಣ. ನಾವು ಓದಿದ್ರೆ ಒಳ್ಳೇದು, ಓದಿಲ್ಲ ಅಂತಂದ್ರೆ ನಾನು ಹೇಳ್ಕೊಡ್ತೀನಿ ನಿಮಗೆ. ನಾವು ಕೆಲವೊಂದು ರೂಲ್ಸ್ ಗೊತ್ತಿರಲ್ಲಪ್ಪ. ಯಾವತ್ತಾದ್ರೂ ಈ ಒಂದು ಚಾಪ್ಟರನ್ನ ಮೇಜರಾಗಿ ಹವಾಮಾನ ಶಾಸ್ತ್ರವನ್ನು ಸ್ಟಡಿ ಮಾಡಬೇಕಾದ್ರೆ ಕೆಲವೊಂದು ರೂಲ್ಸ್ ಗೊತ್ತಿರಬೇಕು. ಸುಮ್ಮನೆ ಓದ್ತಿರ್ತೀನಿ ಮಾಡ್ತಿರ್ತೀನಿ ಅಂತಂದ್ರೆ ಎಕ್ಸಾಮ್ ಕ್ಲಿಯರ್ ಆಗೋದು ತುಂಬ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ರೂಲ್ಸ್ ತಿಳ್ಕೊಳ್ಳಿ, ಏನೇನು ರೂಲ್ಸ್ ಇರಬೇಕು ಅಂತ. ಮೊದಲನೇ ರೂಲ್ಸ್ ಏನು ಗೊತ್ತೇನಪ್ಪ? ಮೊದಲನೇ ರೂಲ್ಸ್ ಏನಪ್ಪ ಅಂತಂದ್ರೆ ನಾವು ತಾಪಮಾನಕ್ಕೂ ಮತ್ತೆ ಒತ್ತಡಕ್ಕೂ ಇರ್ತಕ್ಕಂಥ ವ್ಯತ್ಯಾಸಗಳೇನು. ನಾವು ಯಾವಾಗ ಟೆಂಪರೇಚರ್ ಜಾಸ್ತಿ ಇರೋ ತಾಪಮಾನ ಜಾಸ್ತಿ ಇರುತ್ತೋ ಆ ತಾಪಮಾನ ಜಾಸ್ತಿ ಇದ್ದಾಗ ಒತ್ತಡ ಅಂತಕ್ಕಂಥದ್ದು ಏನಾಗತ್ತೆ? ಕಡಿಮೆ ಆಗತ್ತೆ. ಈಗ ನೀವೇ ನೋಡಿ, ಈಗ ನಂದು ಒಂದು ಲ್ಯಾಂಡ್ ಇದೆ. ಈ ಲ್ಯಾಂಡ್ಗೆ ಸೂರ್ಯ ಬೀಳ್ತಾ ಇದ್ರೆ ಪ್ರತಿದಿನ ಸೂರ್ಯನ ಕಿರಣಗಳು ಬೀಳ್ತಾ ಇದ್ರೆ ಏನಾಗತ್ತಪ್ಪ ಅಂತಂದ್ರೆ ಇಲ್ಲಿ ಇರ್ತಕ್ಕಂಥ ಪ್ರದೇಶ ಏನಾಗುತ್ತೆ? ಹೀಟ್ ಆಗುತ್ತೆ. ಹೀಟ್ ಆಗಿ ಏನಾಗುತ್ತೆ ಅಂತಂದ್ರೆ ಇಲ್ಲಿ ಇರ್ತಕ್ಕಂಥ ಮೆಟೀರಿಯಲ್ಸ್ ವಿಲ್ ಸ್ಟಾರ್ಟ್ ಟು ರೈಸ್. ಆಗ ಇಲ್ಲಿ ಇರ್ತಕ್ಕಂಥ ಒತ್ತಡ ಏನಾಗತ್ತೆ? ಎಲ್ಲ ಮೇಜರ್ ಆಗಿ ಹೇರ್ ಬಿಟ್ಟಿದೆ ಅಂದ್ರೆ ವಿಚ್ ಆಸ್ ರೀಸನ್. ನಾವು ಆಗ ಟೆಂಪರೇಚರ್ ಜಾಸ್ತಿ ಇದ್ದಾಗ ನಮಗೆ ಪ್ರೆಷರ್ ಏನಿರುತ್ತಪ್ಪ ಅಂದ್ರೆ ಕಡಿಮೆ ಒತ್ತಡ ಇರುತ್ತೆ, ಲೋ ಪ್ರೆಷರ್ ಅಂತ ಕರಿತೀವಿ. ಕಡಿಮೆ ಒತ್ತಡ ಇರುತ್ತೆ, ಅದನ್ನ ಲೋ ಪ್ರೆಷರ್. ಇಷ್ಟು ರೂಲ್ಸ್ ನೆನ್ಪಿಟ್ಕೊಳ್ಳಿ. ಅದೇ ರೀತಿ ನಮ್ಮ ತಾಪಮಾನ ಕಡಿಮೆ ಇದ್ದಾಗ ಅಲ್ಲಿ ಒತ್ತಡ ಏನಿರುತ್ತಪ್ಪ ಅಂತಂದ್ರೆ ಈಗ ನೀವೇ ನೋಡಿ ಡೆಲ್ಲಿಯಲ್ಲಿ ಅಂತ ನೋಡಿದಾಗ ನಮ್ಮ ಚಳಿಗಾಲದಲ್ಲಿ ಅಲ್ಲಿ ಅತಿ ಹೆಚ್ಚು ಮಾಲಿನ್ಯಕ್ಕೆ ಒಳಗಾಗ್ತಾರೆ, ಉಸಿರಾಡಕ್ಕೆ ತೊಂದರೆ ಆಗ್ತವೆ. ಏನಕ್ಕೆ ಅಂತಂದ್ರೆ ಇಟ್ ಇಸ್ ಮೇಜರ್ ಆಗಿ ಒತ್ತಡ ಜಾಸ್ತಿ ಇರೋದ್ರಿಂದ ಎಲ್ಲಾ ಮಾಲಿನ್ಯಗಳು ಕೂಡ ನಮ್ಮ ಭೂಮಿಯ ಹತ್ರನೇ ಇರ್ತವೆ. ಅಂದ್ರೆ ಏನಪ್ಪ ಇಲ್ಲಿ ಅಂತಂದ್ರೆ ಹೈ ಪ್ರೆಷರ್ ಅಂತ ಕರಿತೀವಿ. ಟೆಂಪರೇಚರ್ ಕಡಿಮೆ ಇದ್ರೆ ಚಳಿಗಾಲದಲ್ಲಿ ಇಟ್ ಇಸ್ ಮೇಜರ್ ಆಗಿ ಹೈ ಪ್ರೆಷರ್ ಇರುತ್ತೆ. ಫಸ್ಟ್ ರೂಲ್. ಎರಡನೇ ರೂಲ್ ಬಗ್ಗೆ ನೋಡೋದಾದ್ರೆ ಸರ್ ಗಾಳಿ ಅಂತಕ್ಕಂಥದ್ದು ಯಾವ ರೀತಿ ಮೂವ್ ಆಗತ್ತೆ, ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಯಾವ ರೀತಿ ಮೂವ್ ಆಗತ್ತಪ್ಪ ಅಂದ್ರೆ ಪ್ರತಿ ಸಾರಿ ಇಟ್ ಇಸ್ ಮೂವ್ ಆಗ್ತಕ್ಕಂಥದ್ದು ಎಲ್ಲಿಂದ ಎಲ್ಲಿಗೆ ಅಂತಂದ್ರೆ ಹೈ ಪ್ರೆಷರ್ ಇಂದ ಲೋ ಪ್ರೆಷರ್ ಕಡೆಗೆ ಪಕ್ಕಾ ಮೂವ್ ಆಗೋದು. ಅದ್ ಬಿಟ್ರೆ ಏನು ರೂಲೇ ಇಲ್ಲ, ನಥಿಂಗ್ ಬಟ್ ಅತಿ ಹೆಚ್ಚು ಒತ್ತಡದಿಂದ ಇಟ್ ಇಸ್ ಯಾವ ಕಡೆಗೆ ಮೂವ್ ಆಗತ್ತಪ್ಪ ಅಂದ್ರೆ ಅತಿ ಕಡಿಮೆ ಒತ್ತಡದ ಕಡೆಗೆ ಮೂವ್ ಆಗ್ತಾ ಹೋಗ್ತಿರುತ್ತೆ. ಇದು ಗೊತ್ತಿರಲಿ ಎರಡನೇ ರೂಲ್. ನಾವು ಮೂರನೇ ರೂಲ್ ಅಂತಕ್ಕಂಥದ್ದು ಸರ್ ಈಗ ಈ ವಿಂಡ್ ಮೂವ್ ಆಗಬೇಕಾದ್ರೆ ಗಾಳಿ ಅಂತಕ್ಕಂಥ ಮೂವ್ ಆಗಬೇಕಾದ್ರೆ ನಮ್ಮ ಮೇಜರ್ ಆಗಿ ನಮ್ಮ ದಕ್ಷಿಣ ಮತ್ತೆ ಮೇಜರ್ ಆಗಿ ನಮ್ಮ ದಕ್ಷಿಣದ ಕಡೆ ಆಗಿರ್ಬೋದು, ಸೌತ್ ಆಗಿರ್ಬೋದು, ಅದೇ ರೀತಿ ನಮ್ಮ ನಾರ್ತ್ ಆಗಿರ್ಬೋದು. ಓಕೆನಾ? ನಾವು ದಕ್ಷಿಣ ಅಂದ್ರೆ ಸೌತ್, ಮೇಜರ್ ಆಗಿ ಸೌತ್ ಅಂಡ್ ನಾರ್ತ್ ಅಲ್ಲಿ ನೋಡೋದಾದ್ರೆ ಇಟ್ ಇಸ್ ಯಾವ ರೀತಿ ಮೂವ್ ಆಗತ್ತಪ್ಪ ವಿಂಡ್ಸ್ ಅಂದ್ರೆ ಸ್ಟ್ರೈಟ್ ಆಗಿ ಮೂವ್ ಆಗತ್ತ ಸರ್ ಅಂದ್ರೆ ಇಲ್ಲ. ಬಟ್ ಆದ್ರೆ ನಮ್ಮ ನಾರ್ದರ್ನ್ ಮೋಸ್ಟ್ ಅಲ್ಲಿ ಸ್ಟ್ರೈಟ್ ಆಗಿ ಮೂವ್ ಆಗಲ್ಲ. ಯಾವ ಕಡೆಗೆ ಬೆಂಡ್ ಆಗತ್ತಪ್ಪ ಅಂದ್ರೆ ಬಲಭಾಗಕ್ಕೆ ಬೆಂಡ್ ಆಗತ್ತೆ. ಹೇಳ್ತೀನಿ ಏನಕ್ಕೆ ಅಂತ. ಅದೇ ರೀತಿ ನಮ್ಮ ಸೌತ್ ಕಡೆಗೆ ನೋಡೋದಾದ್ರೆ ಸದರ್ನ್ ಎಮಿಸ್ಪಿಯರ್ ಕಡೆಗೆ ನೋಡೋದಾದ್ರೆ ಯಾವ ಕಡೆಗೆ ಮೂವ್ ಆಗತ್ತಪ್ಪ ಅಂದ್ರೆ ಮೇಜರ್ ಆಗಿ ಮೂವ್ ಆಗ್ತಕ್ಕಂಥದ್ದು ಯಾವ್ದಪ್ಪ ಅಂದ್ರೆ ಗೊತ್ತಿರಲೇಬೇಕಾಗಿರೋ ವಿಚಾರಗಳು ಇಲ್ಲಿ. ನಾವು ಮೂವ್ ಆಗ್ತಕ್ಕಂಥದ್ದು ಯಾವ ಕಡೆಗೆ ಅಂದ್ರೆ ಲೆಫ್ಟ್ ಕಡೆಗೆ ಮೂವ್ ಆಗುತ್ತೆ.
ನಾವೀಗ ನೀವೇ ನೋಡಿ, ಇದು ಸ್ಟ್ರೈಟ್ ಲೈನ್ ಆದರೆ ಲೆಫ್ಟ್ ಯಾವ್ದಾಗಿರುತ್ತೆ, ಇದು ಎಡಭಾಗಕ್ಕಾಗಿರುತ್ತೆ, ಇದು ಎಡಭಾಗಕ್ಕಾಗಿರುತ್ತೆ. ಯಾವ ರೀತಿ ಮೂವ್ ಆಗತ್ತಪ್ಪ ಅಂತಂದರೆ ಈ ರೀತಿ ಮೂವ್ ಆಗುತ್ತೆ. ಗೊತ್ತಿರಬೇಕಿಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಇದು ಮಿಸ್ ಆಗೋದೇ ಇಲ್ಲ. ನಥಿಂಗ್ ಬಟ್ ಇಟ್ ಇಸ್ ನಮ್ಮ ನಾರ್ದರ್ನ್ ಹೆಮಿಸ್ಫಿಯರ್ ಆದರೆ ಯಾವ ಕಡೆಗೆ ಮೂವ್ ಆಗತ್ತಪ್ಪ ಅಂದರೆ ಟುವರ್ಡ್ಸ್ ದ ರೈಟ್. ಅದೇ ನಮ್ಮ ಸೌತ್ ಹೆಮಿಸ್ಫಿಯರ್ ಅಥವಾ ಸದರ್ನ್ ಹೆಮಿಸ್ಫಿಯರ್ ಆದರೆ ಇಟ್ ವಿಲ್ ಮೂವ್ ಟುವರ್ಡ್ಸ್ ದ ಲೆಫ್ಟ್. ಗೊತ್ತಿರಬೇಕು. ಇದು 3ನೇ ರೂಲ್ ಆಗಿರುತ್ತೆ. ಇಲ್ಲಿ ನಾರ್ದರ್ನ್ ಆದರೆ ರೈಟ್ ಕಡೆಗೆ ಮೂವ್ ಆಗುತ್ತೆ. ಆ್ಯಂಡ್ 4ನೇದು ಏನಪ್ಪ ಅಂತಂದರೆ ಇಟ್ ಇಸ್ ಮೇಜರ್ ಆಗಿ ಇಲ್ಲಿ ಲೆಫ್ಟ್ ಕಡೆಗೆ ಮೂವ್ ಆಗುತ್ತೆ, ಎಡಭಾಗಕ್ಕೆ ಮೂವ್ ಆಗುತ್ತೆ, ಇಲ್ಲಿ ಬಲಭಾಗಕ್ಕೆ ಮೂವ್ ಆಗುತ್ತೆ. ಸರ್ ಇದು ಮೂವ್ ಆಗೋದಕ್ಕೆ ಕಾರಣ ಏನಪ್ಪ ಅಂತಂದರೆ, ಮೂವ್ ಆಗೋದಕ್ಕೆ ಕಾರಣ ಏನು ಅಂತಂದರೆ ಒಂದು ಶಕ್ತಿ ಅಂತಕ್ಕಂಥದ್ದು ಕೊರಿಯಾಲಿಸ್ ಫೋರ್ಸ್ ಅಂತ ಕರಿತೀವಿ ನಾವು. ಕೊರಿಯಾಲಿಸ್ ಫೋರ್ಸ್ ಅಂತಕ್ಕಂಥದ್ದು ಯಾವ ರೀತಿ ಕ್ರಿಯೇಟ್ ಆಗುತ್ತಪ್ಪ ಅಂದರೆ, ನಮ್ಮ ಭೂಮಿ ಸುತ್ತುತ್ತಿರೋದ್ರಿಂದ ಕ್ರಿಯೇಟ್ ಆಗ್ತಕ್ಕಂಥ ಫೋರ್ಸ್ ಯಾವುದಪ್ಪ ಅಂದರೆ ಕೊರಿಯಾಲಿಸ್ ಫೋರ್ಸ್ ಅಂತ ಕರಿತೀವಿ. ಗೊತ್ತಿರಲಿ, ಕೊರಿಯಾಲಿಸ್ ಫೋರ್ಸ್ ಅಂತಕ್ಕಂಥದ್ದು ವಿಚ್ ಇಸ್ ಕ್ರಿಯೇಟೆಡ್ ಬೈ ದ ಅರ್ತ್. ಎರಡನೇದು. ನಾವು ನಾಲ್ಕನೇದ್ರ ಬಗ್ಗೆ ನೋಡೋದಾದ್ರೆ ಸರ್ ಈಗ ಯಾವುದಾದ್ರೂ ಒಂದು ಗಾಳಿಯನ್ನು ನೇಮ್ ಮಾಡಬೇಕಾದ್ರೆ, ನಾವು ಗಾಳಿಯನ್ನು ನೇಮ್ ಮಾಡಬೇಕಾದ್ರೆ ಯಾವ ರೀತಿ ನೇಮ್ ಮಾಡ್ತೀವಪ್ಪ ಅಂದರೆ, ಅದು ಉತ್ಪತ್ತಿ ಆಗ್ತಕ್ಕಂಥ ಲೊಕೇಶನ್ ಆಧಾರದ ಮೇಲೆ ಅದನ್ನು ನೇಮ್ ಮಾಡ್ತೀವಿ. ನಥಿಂಗ್ ಬಟ್ ನಾವು ಆರಿಜಿನ್ ಪಾಯಿಂಟ್ ಮೇಲೆ ಏನಪ್ಪ ಮಾಡ್ತೀವಿ ಅಂತಂದರೆ ಅದನ್ನು ನೇಮ್ ಮಾಡ್ತೀವಿ. ನಾವು ಇಷ್ಟು ನೆನ್ಪಿಟ್ಕೊಳ್ರಪ್ಪ, ಒಂದೊಂದಾಗಿ ಡಿಸ್ಕಸ್ ಮಾಡ್ತಾ ಹೋಗ್ತಿರೋಣ. ಎಷ್ಟು ಗೊತ್ತಿರೋ ಮೋರ್ ದೆನ್ ಸಫಿಷಿಯೆಂಟ್ ಇಲ್ಲಿ. ಓಕೆನಾ? ನಾವೀಗ ಪ್ರೆಷರ್ ಬೆಲ್ಟ್ನ ಒತ್ತಡಗಳ ಬಗ್ಗೆ ನೋಡೋದಾದರೆ ನಮ್ಮ ಭೂಮಿಯಲ್ಲಿ 4 ಒತ್ತಡಗಳಿದ್ದಾವೆ, 4 ಒತ್ತಡದ ಪಟ್ಟಿಗಳಿದ್ದಾವೆ. ನಾವು ಯಾವುದು ಅಂತ ನೋಡೋಣ. ನಾವು ಯಾವುದಪ್ಪ ಅಂತಂದರೆ, ಇದು ನಮ್ಮ ಭೂಮಿ ಅಂತ ತಗೊಂಡಾಗ ಮೇಜರ್ ಆಗಿ ಸಮಭಾಜ ಅಂತ ಕರಿತೀವಿ, 0 ಡಿಗ್ರಿ. ಅದೇ ರೀತಿ ಇದನ್ನೇನಂತ ಕರಿತೀವಪ್ಪ ಅಂತಂದ್ರೆ ಪೋಲಾರ್ ರೀಜನ್ಸ್ ಅಂತ ಕರಿತೀವಿ. ಇದನ್ನ 90 ಡಿಗ್ರಿ ನಾರ್ತ್ ಅಂತ ಕರಿತೀವಿ, ಇದನ್ನ 90 ಡಿಗ್ರಿ ಅಂತ ಕರಿತೀವಿ ಸೌತ್ ಅಂತ ಕರಿತೀವಿ, ಪೋಲಾರ್ ರೀಜನ್ಸ್. ಎರಡನೇದು. ನಾವು 3ನೇದ್ರ ಬಗ್ಗೆ ನೋಡೋದಾದ್ರೆ 30 ಡಿಗ್ರೀಸ್ ನಾರ್ತ್ ಅಂತ ಕರಿತೀವಿ, ಇದನ್ನ 30 ಡಿಗ್ರಿ ಸೌತ್ ಅಂತ ಕರಿತೀವಿ. ಅದೇ ರೀತಿ ಸಖತ್ ಇಂಪಾರ್ಟೆಂಟ್ ಕರಿತೀವಿ ನಾವು ಇದನ್ನ 30 ಡಿಗ್ರಿ ನಾರ್ತ್ ಅಂತ ಕರಿತೀವಿ, 30 ಡಿಗ್ರಿ ಸೌತ್ ಆಯಿತು. 30 ಡಿಗ್ರಿ ಸೌತ್ ಆಯ್ತು, ಇದು 60 ಡಿಗ್ರಿ, ಇದು 60 ಡಿಗ್ರಿ. ಬಟ್ ಇದನ್ನ ಮೇಜರ್ ಆಗಿ ಎಷ್ಟು ಬೆಲ್ಟ್ಸ್ ಆಗಿ ಡಿವೈಡ್ ಮಾಡ್ತೀವಪ್ಪ ಅಂದ್ರೆ ನೆನ್ಪಿಟ್ಕೊಳ್ಳಿ. ಈಗ ನಾವು ಇದು 1 2 3 4 5 6 7 ಬೆಲ್ಟ್ಸ್ ಇದಾವೆ. ನಮ್ಮ ಭೂಮಿಯಲ್ಲಿ ಎಕ್ಸಾಮಲ್ಲಿ ಕೇಳ್ತಾರೆ ಎಷ್ಟು ಬೆಲ್ಟ್ಸ್ ಇದಾವಪ್ಪ ಅಂತಂದ್ರೆ 7 ಬೆಲ್ಟ್ಸ್ ಇದಾವೆ. 7 ಒತ್ತಡದ ಪಟ್ಟಿಗಳಂತ ಕರಿತೀವಿ. 7 ಬೆಲ್ಟ್ಸ್ ಇದ್ದಾವೆ. ಮೊದಲನೇದು. ಎರಡನೇದು ನಾನು ಆಲ್ರೆಡಿ ಹೇಳ್ದೆ ಏನಂತ ಅಂತಂದರೆ, ನಾವು ಎಲ್ಲಪ್ಪ ಅತಿ ಹೆಚ್ಚು ತಾಪಮಾನ ಬೀಳುತ್ತೋ ಅಲ್ಲಿ ಏನಿರುತ್ತಪ್ಪ ಅಂತಂದರೆ, ಅತಿ ಹೆಚ್ಚು ಒತ್ತಡ ಇರುತ್ತೆ ಅಂತ ಹೇಳ್ದ. ಅತಿ ಹೆಚ್ಚು ಒತ್ತಡ ಇರುತ್ತೆ. ಈಗ ನೀವೇ ನೋಡ್ರಪ್ಪ, ಈ ಸಮಭಾಜದಲ್ಲಿ ಏನಾಗುತ್ತೆ ಅಂತಂದರೆ ಅತಿ ಹೆಚ್ಚು ತಾಪಮಾನ ಬೀಳುತ್ತೆ, ಅತಿ ಹೆಚ್ಚು ಟೆಂಪರೇಚರ್ ನಮ್ಮ ಸೂರ್ಯನಿಂದ ಬಂದಾಗ ನಾವು ಈ ಒಂದು ರೀಜನ್ಸಲ್ಲಿ ಏನಿರುತ್ತೆ ಅಂತಂದರೆ ಇಟ್ ಇಸ್ ಲೋ ಪ್ರೆಷರ್, ಕಡಿಮೆ ಒತ್ತಡ ಇರುತ್ತೆ. ಕಡಿಮೆ ಒತ್ತಡವನ್ನು ಏನಂತ ಕರಿತೀವಪ್ಪ ಅಂದರೆ ಲೋ ಪ್ರೆಷರ್ ಅಂತ ಕರಿತೀವಿ. ಲೋ ಪ್ರೆಷರ್ ಕೇಳಿಸ್ಕೋಬೇಕಿಲ್ಲಿ, ನಾವು ಲೋ ಪ್ರೆಷರ್ ಅಂತ ಕರಿತೀವಿ. ಅದಾದ್ಮೇಲೆ ನೇಮ್ ಮಾಡಿ ಏನೇನು ಅಂತ ಲೋ ಪ್ರೆಷರ್. ನಾವು ಅದೇ ರೀತಿ ಇಲ್ಲಿ ತುಂಬ ಚಳಿ ಇರೋದ್ರಿಂದ ಇದನ್ನ ಏನಂತ ಕರಿತೀವಪ್ಪ ಅಂತಂದರೆ ಮೇಜರ್ ಆಗಿ ಇದನ್ನು ಕರೀತಕ್ಕಂಥದ್ದು ಹೈ ಪ್ರೆಷರ್ ಅಂತ ಕರಿತೀವಿ, ಅಥವಾ ಅತಿ ಹೆಚ್ಚು ಒತ್ತಡ ಇರತಕ್ಕಂಥ ಪ್ರದೇಶಗಳು ಅಂತ ಕರಿತೀವಿ. ಓಕೆನಾ? ಇಷ್ಟಂತೂ ಗೊತ್ತಿರಲೇಬೇಕು ನಿಮ್ಗೆ ಗೊತ್ತಿದೆ ನಾನು ಭಾವಿಸ್ತಾ ಇದ್ದೀನಿ. ನಾವಿಲ್ಲಿ ಹೈ ಪ್ರೆಷರ್ ಇರುತ್ತೆ, ಇಲ್ಲೂ ಕೂಡ ಏನಾಗತ್ತಪ್ಪ ಅಂತಂದರೆ ಹೈ ಪ್ರೆಷರ್ ಇರುತ್ತೆ. ಸರ್ ಇದೆಲ್ಲ ಓಕೆ, ಇಲ್ಲಿ 30 ಡಿಗ್ರಿ 60 ಡಿಗ್ರಿ ಇದೆಯಲ್ಲ, ಮತ್ತಿವೇನು ಅಂತಂದರೆ ನಾನು ಆಲ್ರೆಡಿ ಹೇಳ್ದೆ, ನಾವಿಲ್ಲಿ ಹೈ ಪ್ರೆಷರ್ ಇದ್ರೆ ಸುತ್ತಮುತ್ತ ಇರ್ತಕ್ಕಂಥ ಏನಾಗ್ತವೆ, ಹೈ ಪ್ರೆಷರ್ ಆಗ್ತವೆ. ಇವು 30 ಹೈ ಆಗ್ತವೆ. ನಾವು ಈ ಸುತ್ತಮುತ್ತ ಹೈ ಪ್ರೆಷರ್ ಮಧ್ಯೆ ಇರ್ತಕ್ಕಂಥದ್ದು ಯಾವಪ್ಪ ಅಂತಂದರೆ ಲೋ ಪ್ರೆಷರ್ ಅಂತ, ಅಥವಾ ಕಡಿಮೆ ಒತ್ತಡ ಇರ್ತಕ್ಕಂಥ ಪ್ರದೇಶಗಳು ಅಂತ ಕರಿತೀವಿ. ಕಡಿಮೆ ಒತ್ತಡ ಇರ್ತಕ್ಕಂಥ ಪ್ರದೇಶಗಳು ಅಂತ ಕರಿತೀವಿ. ನಿಮಗೆ ಕ್ಲಿಯರಾಗಿ ಗೊತ್ತಿರಬೇಕು. ನಾವು ಕ್ಲಿಯರಾಗಿ ಏನಪ್ಪ ಗೊತ್ತಿರಬೇಕು ನನಗೆ ಅಂತಂದರೆ, ನಿಮಗೆ ಮೇಜರಾಗಿ ಏನು ಗೊತ್ತಿರಬೇಕು ಸರ್ ಅಂತಂದರೆ, ನಾವು ನೆನಪಿಟ್ಕೊಳ್ಳಿ, ಒಂದು ಈಕ್ವೇಟರ್ ಹತ್ರ ಸಮಭಾಜದ ಹತ್ತಿರ ಇರ್ತಕ್ಕಂಥ ಒತ್ತಡದ ಪಟ್ಟಿಗಳನ್ನು ಏನಂತ ಕರಿತೀವಿ ಅಂತ. ಈ ಒಂದು ಒತ್ತಡದ ಪಟ್ಟಿಗಳನ್ನು ಏನಂತ ಕರಿತೀವಪ್ಪ ಅಂತಂದರೆ ಈಕ್ವೆಟೋರಿಯಲ್ ಸಮಭಾಜ ಅಂತ ಕರಿತೀವಿ. ಈಕ್ವೆಟೋರಿಯಲ್ ಅಂದರೆ ಸಮಭಾಜ. ನಾವು ಲೋ ಪ್ರೆಷರ್ ಬೆಲ್ಟ್ ಅಂತ, ಕಡಿಮೆ ಒತ್ತಡ ಇರತಕ್ಕಂಥ ಪಟ್ಟಿಗಳು ಅಂತ ಕರಿತೀವಿ. ಈಕ್ವೆಟೋರಿಯಲ್ ಲೋ ಪ್ರೆಷರ್ ಬೆಲ್ಟ್ ಅಂತ ಕರಿತೀವಿ. ಕಡಿಮೆ ಒತ್ತಡ ಇರತಕ್ಕಂಥ ಪ್ರದೇಶಗಳನ್ನು ಈಕ್ವೆಟೋರಿಯಲ್ ಲೋ ಪ್ರೆಷರ್ ಬೆಲ್ಟ್ ಅಂತ.
ಮೊದಲನೇದು. ನಾವು ಎರಡನೇದ್ರ ಬಗ್ಗೆ ನೋಡೋದಾದ್ರೆ ಇಲ್ಲಿ ಹೈ ಪ್ರೆಷರ್ ಇರ್ತಕ್ಕಂಥದ್ದನ್ನ ಎಲ್ಲಿದೆಯಪ್ಪ ಅಂದ್ರೆ ಇಲ್ಲಿ ಇರ್ತಕ್ಕಂಥದ್ದು ಹೈಸ್ ಗಡ್ಡೆ ಕಟ್ತಕ್ಕಂಥ ಪ್ರದೇಶಗಳನ್ನ ಏನಂತ ಕರಿತೀವಿ ಅಂದ್ರೆ ಪೋಲಾರ್ ರೀಜನ್ಸ್ ಅಂತ ಕರಿತೀವಿ. ನಾವು ಈ ಪೋಲಾರ್ ರೀಜನ್ಸ್ ಅಲ್ಲಿ ಏನಿರುತ್ತಪ್ಪ ಅಂದ್ರೆ ಪೋಲಾರ್ ಹೈ ಪ್ರೆಷರ್ ಬೆಲ್ಟ್ ಅಂತ ಕರಿತೀವಿ. ಇದನ್ನೇನಂತ ಕರಿತೀವಿ? ಪೋಲಾರ್ ಹೈ ಪ್ರೆಷರ್ ಬೆಲ್ಟ್. ಅದು ಕೂಡ ಪೋಲಾರ್ ಹೈ ಪ್ರೆಷರ್ ಬೆಲ್ಟ್ ಆಗಿರುತ್ತೆ. ಓಕೆನಾ? ಅದಾದ್ಮೇಲೆ ಎರಡನೇದಕ್ಕೆ ಬನ್ನಿ. ನಾವು ಇದು ಸಮಭಾಜ ಅಂತಂದ್ರೆ ಇದನ್ನೇನಂತ ಕರಿತೀವಪ್ಪ ಅಂತಂದ್ರೆ ಈ ಒಂದು 30 ಡಿಗ್ರಿ ಏನಂತ ಕರಿತೀವಪ್ಪ ಅಂದ್ರೆ ಇಟ್ ಇಸ್ ಸಬ್ ಪೋಲಾರ್ ಅಥವಾ ಸಬ್ ಟ್ರಾಪಿಕಲ್ ಅಂತ ಕರಿತೀವಿ. ಸಾರಿ, ಇಟ್ ಇಸ್ ಸಬ್ ಟ್ರಾಪಿಕಲ್. ಏನಪ್ಪಾ ಅಂತಂದ್ರೆ ಸಬ್ ಟ್ರಾಪಿಕಲ್ ಹೈ ಪ್ರೆಷರ್ ಬೆಲ್ಟ್. ಸಮಭಾಜ ಹತ್ರ ಇರ್ತಕ್ಕಂಥದ್ದನ್ನ ಏನಂತ ಕರಿತೀವಿ ಅಂದ್ರೆ ಉಪ ಅಂತ ಕರಿತೀವಿ. ಸಬ್ ಟ್ರಾಪಿಕಲ್ ಯಾವ ಪ್ರೆಷರ್, ಯಾವ ಒತ್ತಡ ಇದೆ ಇಲ್ಲಿ ಇರ್ತಕ್ಕಂಥ ಒತ್ತಡ ಯಾವುದಪ್ಪ ಅಂತಂದ್ರೆ ಹೈ ಪ್ರೆಷರ್ ಬೆಲ್ಟ್ ಅಂತ ಕರಿತೀವಿ. ಸಬ್ ಟ್ರಾಪಿಕಲ್ ಯಾವ ಒತ್ತಡ ಇದೆಯಪ್ಪ ಅಂದ್ರೆ ಹೈ ಪ್ರೆಷರ್ ಬೆಲ್ಟ್ ಅಂತ ಕರಿತೀವಿ. ಓಕೆ ಅಲ್ವಾ? ನಾವು ಮೇಜರ್ ಆಗಿ ಒಂದು ಸೀರೀಸ್ ಅಂತಕ್ಕಂಥದ್ದು ಆರ್ಗನೈಸ್ ಮಾಡಿರ್ತಕ್ಕಂಥವ್ರು ಯಾರಪ್ಪ ಅಂತಂದ್ರೆ ಕಾಲೇಜು ಶಿಕ್ಷಣ ಇಲಾಖೆಯವರು. ನೆನಪಿರಲಿ, ನಾನು ನಿಮ್ಮ ಹರೇಂದ್ರ ಗೌಡ ಅಂತ ಕರಿತೀವಿ. ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ ನಾನು ಡಿಸ್ಕಸ್ ಮಾಡಿ ಅಲಾಂಗ್ ವಿತ್ ದಿಸ್ ಥಿಂಗ್ಸ್ ಐ ವಿಲ್ ಆಲ್ಸೋ ಬಿ ಡಿಸ್ಕಸಿಂಗ್ ಕರೆಂಟ್ ಅಫೇರ್ಸ್ ಆಲ್ಸೋ. ನಿಮಗೆ ಪ್ರಚಲಿತ ಘಟನೆಗಳು ಅದೇ ರೀತಿ ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ ಡೀಟೇಲ್ಡ್ ಇನ್ಫಾರ್ಮೇಷನ್ ಈ ಕ್ಲಾಸಸ್ ನೋಡಿ. ದಿಸ್ ಇಸ್ ಮೋರ್ ದನ್ ಸಫಿಷಿಯಂಟ್ ಬಾಸ್. ಓಕೆನಾ? ನಮ್ಮ ಸ್ಟೇಟ್ ಎಕ್ಸಾಮ್ಸ್ ಆಗಿರ್ಬೋದು, ಕೇಂದ್ರದ ಎಕ್ಸಾಮ್ಸ್ ಆಗಿರ್ಬೋದು, ಯಾವುದೇ ಎಕ್ಸಾಮ್ಗೆ ಒನ್ ಸ್ಟಾಪ್ ಸೊಲ್ಯೂಷನ್ ಈ ಒಂದು ಕ್ಲಾಸಸ್ ಆಗಿರ್ತವೆ. ಯಾವುದೇ ಕಾರಣಕ್ಕೂ ಮಿಸ್ ಮಾಡಂಗಿಲ್ಲ. ಓಕೆನಾ? ಡನ್. ನಾವೀಗ ಸಬ್ ಟ್ರಾಪಿಕಲ್ ಅಂತ ಕರಿತೀವಿ. ಈ ಸಬ್ ಟ್ರಾಪಿಕಲ್ ಅನ್ನ ಏನಂತ ಕರಿತೀವಪ್ಪ ಅಂದ್ರೆ ಹಾರ್ಸ್ ಲ್ಯಾಟಿಟ್ಯೂಡ್ಸ್ ಅಂತ ಕೂಡ ಕರಿತೀವಿ. ಇದನ್ನೇಂತ ಕರಿತೀವಿ ಅಂದ್ರೆ ಹಾರ್ಸ್ ಲ್ಯಾಟಿಟ್ಯೂಡ್ಸ್. ಕೇಳಿಸ್ಕೊತಾ ಇರಿ, ಇಲ್ಲಿ ಹಾರ್ಸ್ ಲ್ಯಾಟಿಟ್ಯೂಡ್ಸ್ ಅಂತ ಕರಿತೀವಿ. ಅದೇ ರೀತಿ ಸಮಭಾಜವನ್ನ ಏನಂತ ಕರಿತೀವಪ್ಪ ಅಂದ್ರೆ ಡೋಲ್ಡ್ರಮ್ ಅಂತ ಕರಿತೀವಿ. ಈ ಒಂದು ಸಮಭಾಜ ಕಡಿಮೆ ಒತ್ತಡ ಇರ್ತಕ್ಕಂಥ ಪ್ರದೇಶಗಳನ್ನ ಅಥವಾ ಕಡಿಮೆ ಒತ್ತಡ ಇರ್ತಕ್ಕಂಥ ಪಟ್ಟಿಗಳನ್ನ ಅಂತ ಕರಿತೀವಪ್ಪ ಅಂದ್ರೆ ಡೋಲ್ಡ್ರಮ್ ಅಂತ ಕರಿ. ಎಕ್ಸಾಂಪಲ್ ಕ್ವಶನ್ಸ್ ಕೇಳಿದ್ದಾರೆ. ಈ 0 ಡಿಗ್ರಿಯನ್ನ ಸಮಭಾಜವನ್ನ ಏನಂತ ಕರಿತೀವಿ? ಡೋಲ್ಡ್ರಮ್ ಅಂತ ಕರಿತೀವಿ. ಅದೇ ರೀತಿ ಹಾರ್ಸ್ ಲ್ಯಾಟಿಟ್ಯೂಡ್ ಅಂದ್ರೆ ಎಲ್ಲಪ್ಪ ಅಂದ್ರೆ 30 ಡಿಗ್ರಿ ನಾರ್ತ್ ಮತ್ತೆ ಸೌತ್ ಅನ್ನ ಏನಂತ ಕರಿತೀವಪ್ಪ ಅಂದ್ರೆ ಹಾರ್ಸ್ ಲ್ಯಾಟಿಟ್ಯೂಡ್. ನಾವು ಏನಪ್ಪ ಅದೊಂದು ಸ್ಟೋರಿ ಇದೆ. ನಾವು ಮೇಜರ್ ಆಗಿ ನಮ್ಮ ಅರಬ್ಬರು ನಮ್ಮ ಭಾರತಕ್ಕೆ ಬರಬೇಕಾದ್ರೆ ಇಲ್ಲಿ ಏನಾಗ್ತಿತ್ತಪ್ಪ ಅಂತಂದ್ರೆ ಇಟ್ ಇಸ್ ಅತಿ ಹೆಚ್ಚು ಡಿಸ್ಟರ್ಬೆನ್ಸ್ ಆಗ್ತಿತ್ತು. ಅತಿ ಹೆಚ್ಚು ಡಿಸ್ಟರ್ಬೆನ್ಸ್ ಆಗಬೇಕಾದ್ರೆ ಈ ಕುದುರೆಗಳನ್ನ ನೀರಿಗೆ ತಳ್ಳಿಬಿಡ್ತಿದ್ರು. ಅದಕ್ಕೆ ಈ ಒಂದು ರೀಜನ್ಸ್ ಅನ್ನ ಹಾರ್ಸ್ ಲ್ಯಾಟಿಟ್ಯೂಡ್, ನಾವು ಕುದುರೆಗಳಿಗೆ ಸಂಬಂಧಪಟ್ಟಂಗೆ ಇರ್ತಕ್ಕಂಥದ್ದನ್ನ ಹಾರ್ಸ್ ಲ್ಯಾಟಿಟ್ಯೂಡ್ ಅಂತ ಕರಿತೀವಿ. ಓಕೆನಾ? ನಾವೀಗ ಇದು ಪೋಲಾರ್ ಆದಾಗ ಪೋಲಾರ್ಗೆ ಹತ್ರ ಇರ್ತಕ್ಕಂಥ ಏನಂತ ಕರಿತೀವಿ? ಸಬ್ ಪೋಲಾರ್ ಅಂತ ಕರಿತೀವಿ. ಸಬ್ ಪೋಲಾರ್. ಸಬ್ ಪೋಲಾರ್ ಏನಪ್ಪಾ ಅಂತಂದ್ರೆ ಲೋ ಪ್ರೆಷರ್ ಬೆಲ್ಟ್. ಸಬ್ ಪೋಲಾರ್ ಲೋ ಪ್ರೆಷರ್ ಬೆಲ್ಟ್. ಈಗ ನೀವೇ ಹೇಳ್ರಪ್ಪ, ಈಗ ನೀವೇ ಹೇಳಿ ನನಗೆ ಸಿಂಪಲ್ ಲಾಜಿಕ್ ಆಗಿ ಹೇಳಿ. ನಾವು ಈ ಸಿಂಪಲ್ ಲಾಜಿಕ್ ಏನು ಅಂತಂದ್ರೆ ನಾವೀಗ ನಮ್ಮ ಗಾಳಿ ಅಂತಕ್ಕಂಥದ್ದು ಮೂವ್ ಆಗಬೇಕಾದ್ರೆ ಎಲ್ಲಿಂದ ಎಲ್ಲಿಗೆ ಮೂವ್ ಆಗುತ್ತೆ? ಎಲ್ಲಿಂದ ಎಲ್ಲಿಗೆ ಮೂವ್ ಆಗುತ್ತೆ ಅಂದ್ರೆ ನಾವು ಹೈ ಪ್ರೆಷರ್ ಇಂದ ಲೋ ಪ್ರೆಷರ್ ಮೂವ್ ಆಗಬೇಕು ಅಂದ್ರೆ ಇಲ್ಲಿಂದ ಇಲ್ಲಿಗೆ ಮೂವ್ ಆಗುತ್ತೆ, ಇಲ್ಲಿಂದ ಇಲ್ಲಿಗೆ ಮೂವ್ ಆಗುತ್ತೆ, ಇಲ್ಲಿಂದ ಇಲ್ಲಿಗೆ ಮೂವ್ ಆಗುತ್ತೆ. ಅದೇ ರೀತಿ ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ. ನಾನು ನಿಮ್ಗೆ ಆಲ್ರೆಡಿ ಹೇಳ್ದೆ, ನಾವು ಸ್ಟ್ರೈಟ್ ಆಗಿ ಮೂವ್ ಆಗಲ್ಲ ಗುರು. ಸ್ಟ್ರೈಟ್ ಆಗಿ ಮೂವ್ ಆಗದೆ ಮತ್ತೆ ಯಾವ ರೀತಿ ಮೂವ್ ಆಗತ್ತಪ್ಪ ಅಂದ್ರೆ ನಮ್ಮ ನಾರ್ತಲ್ಲಿ ಆದ್ರೆ ರೈಟ್ ಕಡೆಗೆ ಮೂವ್ ಆಗುತ್ತೆ. ಅಂದ್ರೆ ರೈಟ್ ಯಾವುದು? ಬಲಭಾಗಕ್ಕೆ ಯಾವ್ದು? ಇದು ಬಲಭಾಗಕ್ಕೆ, ಇದು ಬಲಭಾಗಕ್ಕೆ, ಇದು ಬಲಭಾಗಕ್ಕೆ, ಇದು ಬಲಭಾಗಕ್ಕೆ. ಅದೇ ರೀತಿ ಇಲ್ಲೆಲ್ಲಪ್ಪ ಅಂತಂದ್ರೆ ಲೆಫ್ಟ್ ಕಡೆಗೆ ಮೂವ್ ಆಗ್ತವೆ, ಲೆಫ್ಟ್ ಕಡೆಗೆ ಮೂವ್ ಆಗ್ತವೆ, ಲೆಫ್ಟ್ ಕಡೆಗೆ ಮೂವ್ ಆಗ್ತವೆ. ಅಂದ್ರೆ ಇವೆರಡು ಮೀಟ್ ಆಗ್ತಕ್ಕಂಥ ಪಾಯಿಂಟ್ ಅನ್ನ ಏನಂತ ಕರಿತೀವಪ್ಪ ಅಂತಂದ್ರೆ ITCZ ಅಂತ ಕರಿತೀವಿ. ಇಂಟರ್ ಟ್ರಾಪಿಕಲ್ ಕನ್ವರ್ಜೆನ್ಸ್ ಝೋನ್. ಇಂಟರ್ ಟ್ರಾಪಿಕಲ್ ಕನ್ವರ್ಜೆನ್ಸ್ ಝೋನ್. ನಾವು ಈ ಒಂದು ಮೇಜರ್ ಆಗಿ ಗಾಳಿಗಳನ್ನ ನೇಮ್ ಮಾಡಬೇಕಾದ್ರೆ ಇಟ್ ಇಸ್ ನಾಮಕರಣ ಮಾಡಬೇಕಾದ್ರೆ ಯಾವ ರೀತಿ ನಾಮಕರಣ ಮಾಡ್ತೀವಪ್ಪ ಅಂದ್ರೆ ನೋಡಿ, ಈಸ್ಟ್ ಕಡೆಯಿಂದ ಬರ್ತಿದೆ ಮೇಜರ್ ಆಗಿ ಬರ್ತಕ್ಕಂಥದ್ದು ಇಟ್ ಇಸ್ ಈಸ್ಟ್ ಕಡೆಗಿಂದ ಬರ್ತಿರೋದ್ರಿಂದ ಇದನ್ನ ಏನಂತ ಕರಿತೀವಪ್ಪ ಅಂದ್ರೆ ಈಸ್ಟರ್ ಲಿಸ್ ಅಂತ ಕರಿತೀವಿ. ನೋಡೋಣ ಅರ್ಥ ಮಾಡ್ಕೊಳ್ಳಿ ಫಸ್ಟ್ ಅಷ್ಟೇ. ಈಸ್ಟರ್ ಲಿಸ್ ಅಂತ ಕರಿತೀವಿ. ಈಸ್ಟರ್ ಲೀಸ್ ಬಿಕಾಸ್ ಆಫ್ ಕೊರಿಯಾಲಿಸ್ ಫೋರ್ಸ್ ಮೂಲಕ ಇದು ಎಡಭಾಗಕ್ಕೆ ಮೂವ್ ಆಗ್ತದೆ. ಎಡಭಾಗಕ್ಕೆ ಮೂವ್ ಆಗೋದ್ರಿಂದ ಇದನ್ನ ಈಸ್ಟರ್ ಲಿಸ್ ಅಂತ ಕರಿತೀವಿ. ಓಕೆನಾ? ಮೊದಲನೇದು. ಎರಡನೇದು, ಇಲ್ಲಿ ಬಂದಾಗ 60 ಡಿಗ್ರಿಗೆ ಬಂದಾಗ ಇದು ಲೋ ಪ್ರೆಷರ್ ಆಗಿರುತ್ತೆ. ಇವಾಗ ಯಾವ ಕಡೆನೇ ಮೂವ್ ಆಗತ್ತಪ್ಪ ಅಂತಂದ್ರೆ ಇಲ್ಲಿಂದ ಇಲ್ಲಿಗೆ ಮೂವ್ ಆಗತ್ತೆ, ಇಲ್ಲಿಂದ ಇಲ್ಲಿಗೆ ಮೂವ್ ಆಗತ್ತೆ. ಬಟ್ ಸ್ಟ್ರೈಟ್ ಆಗಿ ನೇರವಾಗಿ ಮೂವ್ ಆಗತ್ತಾ ಗಾಳಿ ಅಂತಕ್ಕಂಥದ್ದು ಅಂದ್ರೆ ಇಲ್ಲ. ಸೌತಲ್ಲಿ ಯಾವ ಕಡೆಗೆ ಮೂವ್ ಆಗತ್ತಪ್ಪ ಅಂತಂದ್ರೆ ಮೇಜರ್ ಆಗಿ ನಮ್ಮ ಎಡಭಾಗಕ್ಕೆ ಮೂವ್ ಆಗತ್ತೆ. ಎಡಭಾಗಕ್ಕೆ ಅಂದ್ರೆ ಈ ರೀತಿ ಅಲ್ವಾ? ನಾವು ಈ ರೀತಿ ಮೂವ್ ಆಗ್ತಕ್ಕಂಥದ್ದನ್ನ ಅದೇ ರೀತಿ ಇಲ್ಲೂ ಕೂಡ ಈ ರೀತಿ ಅಲ್ವಾ?
ಬಲಭಾಗಕ್ಕೆ ಮೂವ್ ಆಗ್ತವೆ. ಬಲಭಾಗಕ್ಕೆ ಮೂವ್ ಆಗ್ತಕ್ಕಂಥದ್ದನ್ನ ಏನಂತ ಕರಿತೀವಪ್ಪ ಅಂತಂದ್ರೆ ಮೇಜರ್ ಆಗಿ ವೆಸ್ಟರ್ಲೀಸ್ ಅಂತ. ವೆಸ್ಟರ್ಲೀಸ್, ಓಕೆನಾ. ಇದನ್ನ ವೆಸ್ಟರ್ಲೀಸ್ ಅಂತ ಕರಿತೀವಿ. ನಾವು ಕೊನೆಯದಿಲ್ಲಿ ಇರ್ತಕ್ಕಂಥದ್ದು ಹೈ ಪ್ರೆಷರ್ ಲೋ ಪ್ರೆಷರ್ಗೆ ಅತಿ ಹೆಚ್ಚು ಒತ್ತಡದಿಂದ ಕಡಿಮೆ ಒತ್ತಡದ ಕಡೆ ಬಂದಾಗ ಯಾವ ರೀತಿ ಮೂವ್ ಆಗುತ್ತಪ್ಪ ಅಂದ್ರೆ ರೈಟ್ ಕಡೆಗೆ ಮೂವ್ ಆಗ್ತವೆ. ಅದೇ ರೀತಿ ಈಸ್ಟರ್ಲೀಸ್ ಅಂತ ಕರಿತೀವಿ. ಒಂದಾಗ ನೋಡೋಣ. ಬಟ್ ಅಟ್ಲೀಸ್ಟ್ ಈ ಒತ್ತಡಗಳ ಬಗ್ಗೆ ಗೊತ್ತಾಯ್ತಾ? 4 ಒತ್ತಡಗಳು ಬರ್ತವೆ. ನಾನು ಗಾಳಿದು ಕೂಡ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದೆ, ಬಟ್ ಅದ್ರ ಅವಶ್ಯಕತೆ ಇಲ್ಲ. ಬಟ್ ಒಂದಾಗ ನೋಡೋಣ. ಬಟ್ ನಿಮ್ಗೆ ಒಂದು ಸ್ವಲ್ಪ ಐಡಿಯಾ ಇರಲಿ ಅಂತ ನೋಡಿದೆ. ಇಲ್ಲಿ ಇಮೇಜ್ ನೋಡಿ. ಈಗ ಇಮೇಜ್ ನೋಡಿದಾಗ ಇಲ್ಲಿ 4 ಒತ್ತಡಗಳಿದಾವೆ. ಯಾವ್ದಪ್ಪ 4 ಒತ್ತಡಗಳು ಅಂತಂದ್ರೆ ನಾನು ಆಲ್ರೆಡಿ ನಿಮ್ಗೆ ಹೇಳಿರ್ತಕ್ಕಂಥದ್ದು ಸಮಭಾಜದ ಹತ್ರ ಬರ್ತಕ್ಕಂಥದ್ದನ್ನ ಏನಂತ ಕರಿತೀವಪ್ಪ ಅಂದ್ರೆ ಈಕ್ವೆಟೋರಿಯಲ್ ಲೋ ಪ್ರೆಷರ್ ಬೆಲ್ಟ್. ಸಮಭಾಜ ಹತ್ರ ಬರ್ತಕ್ಕಂಥದ್ದನ್ನ ಕಡಿಮೆ ಒತ್ತಡ ಇರತಕ್ಕಂಥ ಪ್ರದೇಶಗಳನ್ನ ಏನಂತ ಕರಿತೀವಪ್ಪ ಅಂದ್ರೆ ಡೋಲ್ಡ್ರಮ್ ಅಂತ ಕರಿತೀವಿ. ಇದು ಎಲ್ಲಿದೆಯಪ್ಪ ಅಂತಂದ್ರೆ ನಮ್ಮ ಮೇಜರ್ ಆಗಿ ಸಮಭಾಜದ ಹತ್ರ ಇದೆ. ನಾವು 30 ಡಿಗ್ರಿ ಹತ್ರ ಬರ್ತಕ್ಕಂಥದ್ದನ್ನ ಏನಂತ ಕರಿತೀವಿ? 30 ಡಿಗ್ರಿ ಹತ್ರ ಬರ್ತಕ್ಕಂಥದ್ದನ್ನ ಸಬ್ ಟ್ರಾಪಿಕಲ್ ಹೈ ಪ್ರೆಷರ್ ಬೆಲ್ಟ್, ಅದನ್ನ ಹಾರ್ಸ್ ಲ್ಯಾಟಿಟ್ಯೂಡ್ ಅಂತ ಕರಿತೀವಿ. ಹಾರ್ಸ್ ಲ್ಯಾಟಿಟ್ಯೂಡ್. ಅದಾದ್ಮೇಲೆ ಬರ್ತಕ್ಕಂಥದ್ದು 60 ಡಿಗ್ರಿ ಹತ್ರ ಬರ್ತಕ್ಕಂಥದ್ದನ್ನ ಸಬ್ ಪೋಲಾರ್ ಲೋ ಪ್ರೆಷರ್ ಬೆಲ್ಟ್ ಅಂತ ಕರಿತೀವಿ. ಕೊನೆಯದು ಯಾವ್ದಪ್ಪ ಅಂತಂದ್ರೆ ಪೋಲಾರಿಗೆ ಸಂಬಂಧಪಟ್ಟಂಗೆ 90 ಡಿಗ್ರೀಸ್ ನಾರ್ತ್. ಸೇಮ್ ಇಲ್ಲೂ ಕೂಡ ಹಂಗೆ ಅಪ್ಲೈ ಆಗುತ್ತೆ. ನಾನು ನಿಮ್ಗೆ ಆಲ್ರೆಡಿ ಹೇಳ್ಕೊಟ್ಟೆ, ಓಕೆನಾ. ನಾವು ಇಷ್ಟು ಗೊತ್ತಾಗಿದ್ರೆ ನಾವು ಒಂದೊಂದೇ ಡಿಸ್ಕಸ್ ಮಾಡ್ತಾ ಹೋಗ್ತಿರೋಣ. ನಿಮ್ಗೆ ಎಷ್ಟು ಗೊತ್ತು ಅಂತ ನೋಡೋಣ. ನಾವೀಗ ಮೊದಲನೇದು ಯಾವುದಪ್ಪ, ಮೊದಲನೇ ಇಂಟ್ರೊಡಕ್ಷನ್ ಅಂತಕ್ಕಂಥದ್ದು. ಇಂಟ್ರೊಡಕ್ಷನ್ ಯಾವಾಗ ಪ್ರೆಷರ್ ಜಾಸ್ತಿ ಇರುತ್ತೆ ಅಂತಂದ್ರೆ ಯಾವುದೋ ಒಂದು ಪ್ರದೇಶ ಅಂತಕ್ಕಂಥದ್ದು ಹೀಟ್ ಆದಾಗ, ತಾಪಮಾನ ಹೆಚ್ಚಾದಾಗ ಪ್ರೆಷರ್ ಅಂತಕ್ಕಂಥ ಕಡಿಮೆ ಆಗ್ತಕ್ಕಂಥದ್ದು ಜಾಸ್ತಿ ಆಗ್ತಕ್ಕಂಥದ್ದು ಆಗತ್ತೆ. ನಾನು ನಿಮ್ಗೆ ಆಲ್ರೆಡಿ ಮೊದಲನೇ ರೂಲಲ್ಲಿ ಹೇಳಿದೆ. ಏನಪ್ಪ ಮೊದಲನೇ ರೂಲಲ್ಲಿ ಅಂತಂದ್ರೆ ಎಲ್ಲಿ ತಾಪಮಾನ ಜಾಸ್ತಿ ಇರುತ್ತೋ ಅಲ್ಲಿ ಒತ್ತಡ ಅಂತಕ್ಕಂಥದ್ದು ಕಡಿಮೆ ಇರುತ್ತೆ. ಯಾಕೆ ಅಂದ್ರೆ ಅಲ್ಲಿ ಇರ್ತಕ್ಕಂಥದ್ದು ಬಿಸಿಯಾಗಿ ಹಾವಿಯ ಮೂಲಕ ಹಾವಿಯಾಗಿದೆ, ಅಲ್ಲಿರ್ತಕ್ಕಂಥ ಗಾಳಿ ಎಲ್ಲ ಹಾವಿಯಾಗಿದೆ. ಇದು ಮೊದಲನೇದು ನಿಮಗೆ ಗೊತ್ತಿರಬೇಕಾಗಿರ್ತಕ್ಕಂಥ ವಿಚಾರ ಅಂತ ಕರಿತೀವಿ. ಇದು ಫಸ್ಟ್ ಒನ್. ನಾವು ಎರಡನೇದ್ರ ಬಗ್ಗೆ ನೋಡೋದಾದ್ರೆ ಇಲ್ಲಿ ಯಾವ್ಯಾವ ಇದಾವಪ್ಪ, ಯಾವ ಪ್ರೆಷರ್ ಬೆಲ್ಟ್ಸ್ ಇದಾವಪ್ಪ ಅಂತಂದ್ರೆ ಮೇಜರ್ 7 ಪ್ರೆಷರ್ ಬೆಲ್ಟ್ಸ್ ಇದಾವೆ. ನಾವು ಮೇಜರ್ ಆಗಿ ನೋಡೋದಾದ್ರೆ 4 ಪ್ರೆಷರ್ ಬೆಲ್ಟ್ಗಳ ಮೂಲಕ ನೋಡ್ತೀವಿ. ಯಾವ್ದಪ್ಪ ಅದು 4 ಪ್ರೆಷರ್ ಬೆಲ್ಟ್ಗಳು ಅಂತಂದ್ರೆ ಸಮಭಾಜಕ ಒತ್ತಡ ಪಟ್ಟಿಗಳು ಅಂತ ಕರಿತೀವಿ. ನಾನು ಆಲ್ರೆಡಿ ಹೇಳಿದೆ ನಿಮಗೆ. ನಾವು ಈ ಒಂದು ಸಮಭಾಜಕ ಒತ್ತಡ ಪಟ್ಟಿಗಳಲ್ಲಿ ಎಲ್ಲಿ ಬರ್ತವೆ ಅಂತಂದ್ರೆ ಮೇಜರ್ ಆಗಿ ನಮ್ಮ ಸಮಭಾಜ ಹತ್ರ ಬರ್ತವೆ, ಅಂದ್ರೆ 0 ಡಿಗ್ರಿ ಹತ್ರ ಬರ್ತವೆ. ನಾವು ಈ 0 ಡಿಗ್ರಿ ಹತ್ರ ಬರ್ತಕ್ಕಂಥದ್ದು ಏನಂತ ಕರಿತೀವಪ್ಪ ಅಂದ್ರೆ ಡೋಲ್ಡ್ರಮ್ಸ್ ಅಂತ ಕರಿತೀವಿ, ಅಥವಾ ITCZ ಅಂತ ಕರಿತೀವಿ. ಏನಪ್ಪ ITCZ ಅಂದ್ರೆ ನೆನ್ಪಿಟ್ಕೋಬೇಕು. ಇನ್ನೊಂದು ರೂಲ್ ನೆನ್ಪಿಟ್ಕೊಳ್ಳಿ. ಎಲ್ಲಿ ಲೋ ಪ್ರೆಷರ್ ಇರುತ್ತೋ, ಕಡಿಮೆ ಒತ್ತಡ ಇರುತ್ತೋ ಅಥವಾ ಅತಿ ಹೆಚ್ಚು ತಾಪಮಾನ ಇರುತ್ತೋ ಅಲ್ಲಿ ಪಕ್ಕಾ ಮೋಡಗಳು ಫಾರ್ಮ್ ಆಗ್ತವೆ. ಮೋಡಗಳು ಫಾರ್ಮ್ ಆದರೆ ಮಳೆ ಬಿದ್ದೇ ಬೀಳುತ್ತೆ. ಇದು ಗೊತ್ತಿರಬೇಕು. ಹೈ ಪ್ರೆಷರ್ ಎಲ್ಲಿರುತ್ತೋ ಅಲ್ಲಿ ಏನು ಫಾರ್ಮ್ ಆಗತ್ತಪ್ಪ ಅಂತಂದ್ರೆ ಮೇಜರ್ ಆಗಿ ಮರುಭೂಮಿ ಫಾರ್ಮ್ ಆಗುತ್ತೆ, ಅಂದ್ರೆ ಡೆಸರ್ಟ್ಸ್ ಫಾರ್ಮ್ ಆಗ್ತವೆ, ಅಥವಾ ಮೇಜರ್ ಆಗಿ ಹುಲ್ಲಿನ ಪ್ರದೇಶಗಳು ಗ್ರಾಸ್ ಲ್ಯಾಂಡ್ಸ್ ಫಾರ್ಮ್ ಆಗ್ತವೆ. ಇದು ಗೊತ್ತಿರಬೇಕು. ನಾವು ಲೋ ಪ್ರೆಷರ್ ಆದರೆ ಪಕ್ಕ ಏನಾಗ್ತಾವಪ್ಪ ಅಂದರೆ ಕ್ಲೌಡ್ಸ್ ಫಾರ್ಮ್ ಆಗ್ತವೆ, ಮಳೆ ಬರ್ತದೆ. ಮಳೆ ಬಂದಾಗ ಅಲ್ಲಿರ್ತಕ್ಕಂಥ ವಾತಾವರಣ ಯಾವ ರೀತಿ ಇರುತ್ತಪ್ಪ ಅಂದರೆ ಅತಿ ಹೆಚ್ಚು ಇಟ್ ಈಸ್ ಬಯೋಡೈವರ್ಸಿಟಿ ಅಂತಕ್ಕಂಥದ್ದು ಈ ಒಂದು ಪ್ರದೇಶದಲ್ಲಿ ನೋಡ್ಬೋದು. ಓಕೆನಾ. ಎರಡನೇದನ್ನ ITZ ಅಂತ ಕರಿತೀವಿ. ನಾವು ಅತಿ ಹೆಚ್ಚು ಭಾರಿ ಮಳೆ ಮತ್ತು ಗುಡುಗು ಆಗ್ತಕ್ಕಂಥ ಪ್ರದೇಶ ಯಾವುದಪ್ಪ ಅಂತಂದರೆ ಈ ಒಂದು ಪ್ರದೇಶ ಅಂತ ಕರಿತೀವಿ. ಗೊತ್ತಿರಬೇಕಿಲ್ಲಿ. ನಾವು ಇದನ್ನ ಏನಂತ ಕರಿತೀವಪ್ಪ ಅಂದರೆ ITCZ ಅಥವಾ ಸಮಭಾಜಕ ಒತ್ತಡದ ಪಟ್ಟಿಗಳು ಅಂತ ಕರಿತೀವಿ. ಸಮಭಾಜಕ ಒತ್ತಡದ ಪಟ್ಟಿಗಳು ಅಂತ ಕರಿತೀವಿ. ಓಕೆನಾ. ಮೊದಲನೇದು ಇದು ಯಾವುದೇ ಕಾರಣಕ್ಕೂ ಕೂಡ ನೀವು ತಪ್ಪು ಮಾಡೋ ಹಾಗಿಲ್ಲ. ನಾವು ಎರಡನೇದಕ್ಕೆ ಹೋದಾಗ ನಾವು ಎರಡನೇದು ಯಾವುದಪ್ಪ ಅಂತಂದ್ರೆ ಮೇಜರ್ ಬರ್ತಕ್ಕಂಥದ್ದು ಉಪ ಉಷ್ಣವಲಯದ ಅಂತ ಕರಿತೀವಿ. ಉಪ ಉಷ್ಣವಲಯದ ಅಧಿಕ ಒತ್ತಡದ ಪಟ್ಟಿಗಳು ಅಂತ ಕರಿತೀವಿ. ನಾನು ಆಲ್ರೆಡಿ ನಿಮ್ಗೆ ಹೇಳಿದೆ. ನಾವು 30 ಡಿಗ್ರಿಯಲ್ಲಿ ಬರ್ತಕ್ಕಂಥದ್ದು ಯಾವುದಪ್ಪ ಅಂತಂದ್ರೆ ಸಬ್ ಟ್ರಾಪಿಕಲ್ ಹೈ ಪ್ರೆಷರ್ ಬೆಲ್ಟ್ ಅಂತ ಬರುತ್ತೆ. ನಾ ಇನ್ನೊಂದು ಹೇಳಿದೆ ಏನಪ್ಪಾ ಅಂದ್ರೆ ಹಾರ್ಸ್ ಲ್ಯಾಟಿಟ್ಯೂಡ್ ಅಂತ ಕೂಡ ಕರಿತೀವಿ. ಹೈ ಪ್ರೆಷರ್ ಬೆಲ್ಟ್ ಅನ್ನ ಏನಂತ ಕರಿತೀವಪ್ಪ ಅಂತಂದ್ರೆ ಹೈ ಪ್ರೆಷರ್ ಬೆಲ್ಟ್ ಅಥವಾ ಅತಿ ಹೆಚ್ಚು ಒತ್ತಡ ಇರತಕ್ಕಂಥ ಪ್ರದೇಶಗಳು ಅಂತ ಕೂಡ ಕರಿತೀವಿ. ಅತಿ ಹೆಚ್ಚು ಒತ್ತಡ ಇರತಕ್ಕಂಥ ಪ್ರದೇಶಗಳು ಅಂತ ಕೂಡ ಕರಿತೀವಿ. ನಾವು ಈ ಒಂದು ಯಾವ ಅಕ್ಷಾಂಶಗಳಲ್ಲಿ ಇದೆಯಪ್ಪ ಅಂತಂದ್ರೆ 30 ಡಿಗ್ರಿ ಉತ್ತರ ಮತ್ತೆ ದಕ್ಷಿಣಕ್ಕೆ ಸಂಬಂಧಪಟ್ಟಂಗೆ ಅಕ್ಷಾಂಶಗಳಿದಾವೆ. ನಾವು ಇದ್ರ ಜೊತೆಗೆ ಅತಿ ಹೆಚ್ಚು ಒತ್ತಡ ಇದ್ರೆ ಅಲ್ಲಿ ಏನಾದರೂ ಮೋಡಗಳು ಫಾರ್ಮ್ ಆಗ್ತಾವಂದ್ರೆ ಇಲ್ಲ. ಅತಿ ಹೆಚ್ಚು ಒತ್ತಡ ಇದ್ರೆ ನೋ ಕ್ಲೌಡ್ಸ್ ಅಂತಂದ್ರೆ ಮಳೆ ಕೂಡ ಬೀಳತ್ತಾ ಅಂದ್ರೆ ಇಲ್ಲ. ನಾವು ಮಳೆ ಬೀಳಲಿಲ್ಲ ಅಂತಂದ್ರೆ ಆ ಒಂದು ಪ್ರದೇಶಗಳನ್ನು ಏನಂತ ಕರಿತೀವಪ್ಪ ಅಂದ್ರೆ ಮರುಭೂಮಿ ಅಂತ ಕರಿತೀವಿ, ಅಥವಾ ಮೇಜರ್ ಆಗಿ ಡೆಸರ್ಟ್ಸ್ ಅಂತ ಕರಿತೀವಿ. ಉದಾಹರಣೆಗೆ ಬೇಕು ಅಂದ್ರೆ ನಮ್ಮ ಭಾರತದಲ್ಲಿ ಇರ್ತಕ್ಕಂಥ ಥಾರ್ ಡೆಸರ್ಟ್ ಆಗಿರ್ಬೋದು. ಅದೇ ರೀತಿ ಲಾರ್ಜೆಸ್ಟ್ ಡೆಸರ್ಟ್ ಯಾವುದು, ಅತಿ ಹೆಚ್ಚು ದೊಡ್ಡದಾಗಿರ್ತಕ್ಕಂಥ ಡೆಸರ್ಟ್ ಯಾವುದಪ್ಪ ಅಂತಂದ್ರೆ ಮೇಜರ್ ಆಗಿ ವಿ ಕಾಲ್ ಇಟ್ ಆಸ್ ಸಹರಾ ಡೆಸರ್ಟ್ ಅಂತ ಕರಿತೀವಿ. ಇದು ಆಫ್ರಿಕಾ ಖಂಡದಲ್ಲಿದೆ.
ಇಷ್ಟು ಗೊತ್ತಿರಲಿ. ರಿಲೇಟೆಡ್ ಟು ಏನು ಅಂತಂದರೆ ರಿಲೇಟೆಡ್ ಟು ಎರಡನೇ ಮೇಜರ್ ಆಗಿ ಇಟ್ ಇಸ್ ಬೆಲ್ಟ್ಗೆ ಸಂಬಂಧಪಟ್ಟ ಹಾಗೆ. ನಾವು ಮೂರನೇದು ಬರ್ತಕ್ಕಂಥದ್ದು ಉಪ ಮೇಜರ್ ಆಗಿ ಧ್ರುವೀಯ ಕಡಿಮೆ ಒತ್ತಡ ಇರತಕ್ಕಂಥ ಪಟ್ಟಿಗಳು ಅಂದರೆ ಸಬ್ ಪೋಲಾರ್. ಉಪ ಅಂದರೆ ಸಬ್ ಅಲ್ವಾ, ಧ್ರುವೀಯ ಅಂದ್ರೆ ಏನಪ್ಪಾ ಅಂದ್ರೆ ಪೋಲಾರ್. ನಾವು ಲೋ ಪ್ರೆಷರ್ ಅಂದ್ರೆ ಕಡಿಮೆ ಒತ್ತಡ ಇರತಕ್ಕಂಥ ಪಟ್ಟಿಗಳು. ನಾನು ಆಲ್ರೆಡಿ ಹೇಳಿದೆ, ನಾವು ಎಲ್ಲಪ್ಪ ಲೋ ಪ್ರೆಷರ್ ಬರುತ್ತೆ ಅಂತಂದ್ರೆ ಸಬ್ ಪೋಲಾರ್ ಅಂತಕ್ಕಂಥದ್ದು 60 ಡಿಗ್ರಿ ಅಕ್ಷಾಂಶಗಳಲ್ಲಿ ಬರ್ತವೆ. ಉತ್ತರ ಮತ್ತು ದಕ್ಷಿಣ ಅಂತ ಕರಿತೀವಿ, ನಾರ್ತ್ ಆ್ಯಂಡ್ ಸೌತ್. ಸರ್, ಈಗ ಕಡಿಮೆ ಒತ್ತಡ ಇದ್ರೆ ಇಲ್ಲಿ ಮಳೆ ಆಗತ್ತಾ? ನೀವು ಹೇಳಿ ಮಳೆ ಆಗತ್ತಾ ಅಂತಂದ್ರೆ ಪಕ್ಕಾ ಮಳೆ ಆಗತ್ತೆ. ನಾವು ಪಕ್ಕಾ ಮಳೆ ಆಗತ್ತಾ ಅಂತಂದ್ರೆ ಹೌದು. ಯಾವ ರೀತಿ ಮಳೆ ಆಗತ್ತಪ್ಪ ಅಂತಂದ್ರೆ ಮೇಜರಾಗಿ ಮಳೆ ಆಗ್ತಕ್ಕಂಥದ್ದು ಸೈಕ್ಲಾನಿಕ್ ಇಟ್ ಇಸ್ ರೈನ್ಫಾಲ್ ಅಂತ ಕರಿತೀವಿ, ಅಥವಾ ಚಂಡಮಾರುತಗಳ ಮೂಲಕ ಆಗ್ತಕ್ಕಂಥ ಮಳೆಯನ್ನ ಮೇಜರ್ ಆಗಿ ಸೈಕ್ಲಾನಿಕ್ ರೈನ್ಫಾಲ್ ಅಂತ ಕರಿತೀವಿ. ಇದಾಗ್ತಕ್ಕಂಥದ್ದು 60 ಡಿಗ್ರಿ ದಕ್ಷಿಣ ಮತ್ತೆ ಉತ್ತರ ಅಕ್ಷಾಂಶಗಳಲ್ಲಿ ಆಗ್ತವೆ, ಲೋ ಪ್ರೆಷರ್ ಮೂಲಕ ಆಗ್ತವೆ. ಇಲ್ಲಿ ಮಳೆ ಆಗತ್ತಾ ಅಂತಂದ್ರೆ ಮೇಜರ್ ಆಗಿ ಇಟ್ ಇಸ್ ಮಳೆ ಆಗತ್ತೆ, ಬಟ್ ಅದ್ರ ಒಂದು ಸ್ವಲ್ಪ ಮಳೆ ಇರುತ್ತೆ. ಯಾವ ರೀತಿ ಮಳೆ ಆಗತ್ತಪ್ಪ ಅಂದ್ರೆ ಚಂಡಮಾರುತಗಳ ಮೂಲಕ ಸೈಕ್ಲಾನಿಕ್ ರೈನ್ಫಾಲ್ ಅಂತ ಕರಿತೀವಿ, ಸೈಕ್ಲಾನಿಕ್ ರೈನ್ಫಾಲ್. ಇಷ್ಟು ಗೊತ್ತಿರಲಿ. ರಿಲೇಟೆಡ್ ಟು ಏನಪ್ಪಾ ಅಂತಂದ್ರೆ ಧ್ರುವೀಯ ಕಡಿಮೆ ಒತ್ತಡ ಇರತಕ್ಕಂಥ ಪಟ್ಟಿಗಳಲ್ಲಿ ಬರ್ತವೆ. ಇವು ಕಡಿಮೆ ಒತ್ತಡ ಇರತಕ್ಕಂಥ ಪಟ್ಟಿಯಲ್ಲಿ ಬರ್ತವೆ. ಇಷ್ಟು ರಿಲೇಟೆಡ್ ಟು ಆರ್ ಮೂರನೇದು. ನಾವು ನಾಲ್ಕನೇದಕ್ಕೆ ಹೋದಾಗ ನಾಲ್ಕನೇದು ಕೊನೆಯದು ಅಂತ ಕರಿತೀವಿ, ಪೋಲಾರ್ ಹೈ ಪ್ರೆಷರ್ ಬೆಲ್ಟ್. ಅಂದ್ರೆ ಮೇಜರ್ ಬರ್ತಕ್ಕಂಥ ಧ್ರುವೀಯ ಅಂದ್ರೆ ಅಧಿಕ ಒತ್ತಡ ಇರತಕ್ಕಂಥ ಪಟ್ಟಿಗಳು ಅಂತ ಕರಿತೀವಿ. ಯಾವ ಅಕ್ಷಾಂಶದಲ್ಲಿ ಬರ್ತಾವಪ್ಪ, ಯಾವ ಮೇಜರ್ ಆಗಿ ಡಿಗ್ರಿಯಲ್ಲಿ ಬರ್ತಾವ ಅಂತಂದ್ರೆ ನಾರ್ತ್ ಆ್ಯಂಡ್ ಸೌತ್. ಇಟ್ ಇಸ್ ಮೇಜರ್ ಆಗಿ ಇಟ್ ಇಸ್ ನಾವು ಎಲ್ಲಿ ಬರ್ತವೆ 90 ಡಿಗ್ರೀಸ್ ಅಕ್ಷಾಂಶಗಳಲ್ಲಿ ಬರ್ತವೆ. ಎರಡನೇದು ಹೈ ಪ್ರೆಷರ್ ಅಂದರೆ ಅತಿ ಹೆಚ್ಚು ಒತ್ತಡ ಇದ್ರೆ ನಾನು ಆಲ್ರೆಡಿ ಹೇಳಿದೆ. ನಾವು ಇಲ್ಲಿ ಏನಾಗ್ತಾವಪ್ಪ ಅಂದರೆ ಮೋಡಗಳು ಫಾರ್ಮ್ ಆಗ್ತವೆ ಅಂದರೆ ಫಾರ್ಮ್ ಆಗಲ್ಲ. ಮೋಡಗಳು ಫಾರ್ಮ್ ಆಗಿಲ್ಲ ಅಂತಂದರೆ ಮಳೆ ಬೀಳತ್ತಾ ಅಂದರೆ ಬೀಳಲ್ಲ. ಬಟ್ ಆದರೆ ಸರ್ ಇಲ್ಲಿ ಯಾವ ರೀತಿ ವಾತಾವರಣ ಇರುತ್ತಪ್ಪ ಅಂದರೆ ಅತಿ ಹೆಚ್ಚು ಚಳಿ ಇರುತ್ತೆ. ಅತಿ ಹೆಚ್ಚು ಚಳಿ ಇದ್ದಾಗ ಅಂಥ ಒಂದು ರೀಜನ್ಸನ್ನು ಏನಂತ ಕರಿತೀವಪ್ಪ ಅಂತಂದರೆ ಪೋಲಾರ್ ರೀಜನ್ಸ್ ಅಂತ ಕರಿತೀವಿ. ಇಷ್ಟು ಓದಬೇಕಾದ್ರೆ ಯಾವ ರೀತಿ ಓದಬೇಕು ಅಂತ ನಿಮ್ಗೆ ಗೊತ್ತಿರಬೇಕು. ಸುಮ್ಮನೆ ಇಲ್ಲ ಮಗಪ್ ಮಾಡ್ತಿರ್ತೀನಿ ಅಂತಂದ್ರೆ ಆಗಲ್ಲ ಅದು. ಅದಕ್ಕೆ ಇದನ್ನ ಏನಂತ ಕರಿತೀವಪ್ಪ ಅಂದ್ರೆ ಇಟ್ ಇಸ್ ದ ಧ್ರುವ ಮೇಜರ್ ಆಗಿ ಬರ್ತಕ್ಕಂಥದ್ದು ಮರುಭೂಮಿ ಅಂತ ಕರಿತೀವಿ, ಅಥವಾ ಪೋಲಾರ್ ಡೆಸರ್ಟ್ಸ್ ಅಂತ ಕರಿತೀವಿ. ಗೊತ್ತಿರಲಿ. ಪೋಲಾರ್ ಹೈ ಪ್ರೆಷರ್ ಇದ್ದಾಗ ಕ್ಲೌಡ್ಸ್ ಫಾರ್ಮ್ ಆಗಲ್ಲ. ಕ್ಲೌಡ್ಸ್ ಫಾರ್ಮ್ ಆಗಿಲ್ಲ ಅಂತಂದ್ರೆ ಮಳೆ ಆಗಲ್ಲ. ಮಳೆ ಆಗಿಲ್ಲ ಅಂತ ತುಂಬ ಚಳಿ ಇರುತ್ತೆ ಅಥವಾ ತುಂಬ ಬಿಸಿ ಇರುತ್ತೆ. 30 ಡಿಗ್ರಿ ಅಕ್ಷಾಂಶಗಳಲ್ಲಾದರೆ ತುಂಬ ಬಿಸಿ ಇರುತ್ತೆ. ಬಟ್ 90 ಡಿಗ್ರಿಯಲ್ಲಾದರೆ ಏನಿರುತ್ತಪ್ಪ ಇಲ್ಲಿ ಅಂತಂದರೆ ಇಟ್ ಇಸ್ ಇಲ್ಲಿ ತುಂಬ ಚಳಿ ಇರುತ್ತೆ. ಲೋ ಪ್ರೆಸಿಪಿಟೇಷನ್ ಆಲ್ಸೋ. ಡನ್, ಗೊತ್ತಿರಬೇಕು. ರಿಲೇಟೆಡ್ ಟು ದಿಸ್ ವಿ ಕಾಲ್ ಇಟ್ ಆಸ್ ಒತ್ತಡಗಳಿಗೆ ಸಂಬಂಧಪಟ್ಟ ಹಾಗೆ. ಇಷ್ಟು ಗೊತ್ತಿರಲಿ. ನಾವು ಇದು ಮುಗಿದ ನಂತರ ಮೇಜರ್ ಬರ್ತಕ್ಕಂಥದ್ದು ನೆಕ್ಸ್ಟ್ ಒನ್ ಯಾವುದಪ್ಪ ಅಂದರೆ ವಿಂಡ್ ಸಿಸ್ಟಮ್ ಅಂತ ಕರಿತೀವಿ. ನಾವು ಮೇಜರ್ ವಿಂಡ್ ಸಿಸ್ಟಮ್ ಅಂದರೆ ಏನಪ್ಪ ಅಂದರೆ ಗಾಳಿಯ ವ್ಯವಸ್ಥೆಗಳು ಅಂತ ಕರಿತೀವಿ. ನಾವೀಗ ನೀವೇ ಹೇಳಿ ಗಾಳಿಯ ವ್ಯವಸ್ಥೆಗಳ ಬಗ್ಗೆ ಡಿಸ್ಕಸ್ ಮಾಡಬೇಕಾದ್ರೆ ನಾನು ಆಲ್ರೆಡಿ ಹೇಳಿದೆ, ನಾವು ಈ ಗಾಳಿಗಳಲ್ಲಿ 3 ಗಾಳಿಗಳು ಬರ್ತವೆ. ಒಂದು ನಮ್ಮ ಮೇಜರ್ ಆಗಿ ಪ್ಲಾನೆಟ್ಗೆ ಸಂಬಂಧಪಟ್ಟಂಗೆ ಪ್ಲಾನೆಟರಿ ವಿಂಡ್ಸ್ ಅಂತ ಕರಿತೀವಿ. ಎರಡನೇದು ನಮ್ಮ ಸೀಸನ್ಗೆ ಸಂಬಂಧಪಟ್ಟಂಗೆ. ಅದೇ ರೀತಿ ಮೂರನೇ ವಿಂಡ್ಸ್ ಯಾವುದಪ್ಪ ಅಂತಂದರೆ ಮೂರನೇ ವಿಂಡ್ ಅಂತಕ್ಕಂಥದ್ದು ಲೋಕಲ್ ವಿಂಡ್ಸ್ ಅಂತ ಕರಿತೀವಿ. ಲೋಕಲ್ ಆಗಿ ಆಗ್ತಕ್ಕಂಥ ಲೋಕಲ್ ವಿಂಡ್ಸ್ ನೋಡೋಣ. ಅದೆಲ್ಲದ್ರ ಬಗ್ಗೆ ಮಾನ್ಸೂನ್ ಬಗ್ಗೆ ಕೂಡ ಒಂದಾಗ ನೋಡ್ತಾ ಹೋಗೋಣ. ಬಟ್ ಅದ್ರ ರೂಲ್ಸ್ ನೆನ್ಪಿಟ್ಕೊಳ್ರಪ್ಪ. ಇಲ್ಲಿ ರೂಲ್ಸ್ ಏನೇನು ಹೇಳಿದೆ ಅಂದರೆ ನಾವು ಗಾಳಿ ಅಂತಕ್ಕಂಥದ್ದು ಪ್ರತಿ ಬಾರಿ ಎಲ್ಲಿಂದ ಮೂವ್ ಆಗುತ್ತಪ್ಪ ಅಂತಂದರೆ ಮೇಜರಾಗಿ ಮೂವ್ ಆಗ್ತಾ ಅತಿ ಹೆಚ್ಚು ಒತ್ತಡದಿಂದ ಕಡಿಮೆ ಒತ್ತಡದ ಕಡೆಗೆ ಮೂವ್ ಆಗುತ್ತೆ. ಮೊದಲನೇ ರೂಲ. ಎರಡನೇ ರೂಲ್ ಅಂದ್ರೆ ನೇರವಾಗಿ ಮೂವ್ ಆಗತ್ತಂದ್ರೆ ಇಲ್ಲ. ಬಟ್ ಯಾವ ರೀತಿ ಮೂವ್ ಆಗುತ್ತೆ ಅಂತಂದ್ರೆ ಇಟ್ ಇಸ್ ನಮ್ಮ ಉತ್ತರಕ್ಕಾದ್ರೆ ಮೇಜರ್ ಬಲಭಾಗಕ್ಕೆ ಹೋಗುತ್ತೆ ಗೊತ್ತಿರಬೇಕು ಇಲ್ಲಿ. ಅದೇ ರೀತಿ ನಮ್ಮ ದಕ್ಷಿಣಕ್ಕಾದ್ರೆ ಎಡಭಾಗಕ್ಕೆ ಟರ್ನ್ ಆಗ್ತವೆ, ಇದು ಗೊತ್ತಿರಬೇಕು. ಎರಡನೇ ರೂಲ. ನಾವು ಮೂರನೇ ರೂಲ್ ಇದನ್ನ ನೇಮ್ ಮಾಡಬೇಕಾದ್ರೆ ಯಾವ ರೀತಿ ಮಾಡ್ತೀವಪ್ಪ ಅಂದ್ರೆ ಆರಿಜಿನೇಷನ್ ಪ್ಲೇಸ್, ಎಲ್ಲಿಂದ ಆರಿಜಿನ್ ಆಗಿದೆ, ಉತ್ಪತ್ತಿ ಆಗಿದೆ, ಅದರ ಆಧಾರದ ಮೇಲೆ ಇದನ್ನ ನೇಮ್ ಮಾಡ್ತೀವಿ. ನಾವು ನಾಲ್ಕನೇದ್ರ ಬಗ್ಗೆ ನೋಡೋದಾದ್ರೆ ನಾಲ್ಕನೇದು ನೆನ್ಪಿಟ್ಕೊಳ್ಳಿ. ನಮೀಗ ನೀರು ಬೇಗನೆ ಕಾಯತ್ತಾ ಆ್ಯಂಡ್ ಮೇಜರಾಗಿ ಲ್ಯಾಂಡ್ ಬೇಗನೆ ಕಾಯತ್ತಾ ನೆನ್ಪಿಟ್ಕೊಳ್ಳಿ. ಇಲ್ಲಿ ನಾವು ಭೂಮಿ ಮತ್ತೆ ನೀರು ಅಂತ ತಗೊಂಡಾಗ ಅಥವಾ ಸಮುದ್ರ ಅಂತ ತಗೊಂಡಾಗ ಲ್ಯಾಂಡ್ ಅಂತಕ್ಕಂಥದ್ದು ಹೀಟ್ಸ್ ಅಪ್ ಫಾಸ್ಟರ್, ಬೇಗನೆ ಹೀಟ್ ಆಗುತ್ತೆ. ಅದೇ ರೀತಿ ತಣ್ಣಕ್ಕಾಗೋದು ಕೂಡ ಬೇಗನೆ ಆಗುತ್ತೆ. ಹೀಟ್ಸ್ ಅಪ್ ಫಾಸ್ಟರ್ ಆ್ಯಂಡ್ ಕೂಲ್ಸ್ ಡೌನ್ ಫಾಸ್ಟರ್. ಬಟ್ ಆದರೆ ಸಮುದ್ರಕ್ಕೆ ಬಂದಾಗ ವಿಚ್ ಹೀಟ್ಸ್ ಅಪ್ ಸ್ಲೋಲಿ, ನಾವು ನಿಧಾನವಾಗಿ ಬಿಸಿ ಆಗುತ್ತೆ ಆ್ಯಂಡ್ ಕೂಲ್ ಆಗಬೇಕಾದ್ರೂ ಕೂಡ ಅತಿ ನಿಧಾನವಾಗಿ ಕೂಲ್ ಆಗುತ್ತೆ. ಇದೊಂದು ನೆನ್ಪಿಟ್ಕೊಳ್ಳಿ. ಇಷ್ಟು ನೆನ್ಪಿಟ್ಕೊಳ್ಳಿ. ಇನ್ನು ಮಿಕ್ಕಿದ್ದಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಓಕೆ ಅಲ್ವಾ? ನೆಕ್ಸ್ಟ್ ಬರ್ತಕ್ಕಂಥದ್ದು ಗಾಳಿಯ ವ್ಯವಸ್ಥೆಗಳು. ನಾವು ಗಾಳಿಯ ವ್ಯವಸ್ಥೆಗಳ ಬಗ್ಗೆ ನೋಡೋದಾದ್ರೆ
ಗಾಳಿಯ ವ್ಯವಸ್ಥೆಗಳ ಬಗ್ಗೆ ನೋಡೋದಾದ್ರೆ ಮೊದಲನೇದು ಏನಪ್ಪಾ ಅಂತಂದ್ರೆ ಎಷ್ಟು ಸ್ಪೀಡಲ್ಲಿ ಗಾಳಿ ಅಂತಕ್ಕಂಥದ್ದು ಮೂವ್ ಆಗ್ತಿದೆ ಅದ್ರ ಬಗ್ಗೆ ಗೊತ್ತಿರಬೇಕು. ಮೇಜರ್ ಆಗಿ ಒತ್ತಡದ ಬಗ್ಗೆ, ಒತ್ತಡ ಆಗಿರ್ಬೋದು, ನಾವು ಅತಿ ಕಡಿಮೆ ಒತ್ತಡ ಇದ್ರೆ ಬೇಗನೆ ಮೂವ್ ಆಗುತ್ತೆ, ಅತಿ ಜಾಸ್ತಿ ಒತ್ತಡ ಇದ್ರೆ ಗಾಳಿ ಅಂತಕ್ಕಂಥ ನಿಧಾನವಾಗಿ ಮೂವ್ ಆಗುತ್ತೆ. ಎರಡನೇದು ನೋಡಿದಾಗ ನಾವು ಮೇಜರ್ ಆಗಿ ಕೊರಿಯಾಲಿಸ್ ಫೋರ್ಸ್ ಅಂತ ಕರಿತೀವಿ. ಕೊರಿಯಾಲಿಸ್ ಬಲ ಅಥವಾ ಕೊರಿಯಾಲಿಸ್ನ ಶಕ್ತಿ ಅಂತ ನೋಡಿದಾಗ ನಾವು ಕೊರಿಯಾಲಿಸ್ ಶಕ್ತಿ ಅಂತಕ್ಕಂಥ ನಾನು ಆಲ್ರೆಡಿ ಹೇಳಿದೆ ನಿಮಗೆ. ನಾವು ನಮ್ಮ ಮೇಜರ್ ಉತ್ತರಕ್ಕೆ ಬಂದಾಗ ಯಾವ ರೀತಿ ಟರ್ನ್ ಆಗತ್ತಪ್ಪ ಅಂದ್ರೆ ಬಲಭಾಗಕ್ಕೆ ಟರ್ನ್ ಆಗುತ್ತೆ, ಅದ್ರ ದಕ್ಷಿಣಕ್ಕೆ ಬಂದಾಗ ಎಡಭಾಗಕ್ಕೆ ಟರ್ನ್ ಆಗುತ್ತೆ ಗೊತ್ತಿರಲಿ. ಅದೇ ರೀತಿ ಮೂರನೇದ್ರ ಬಗ್ಗೆ ನೋಡೋದಾದ್ರೆ ಇಟ್ ಇಸ್ ಫ್ರಿಕ್ಷನ್ ಅಥವಾ ಘರ್ಷಣೆ ಅಂತ ಕರಿತೀವಿ. ಅತಿ ಹೆಚ್ಚು ಘರ್ಷಣೆ ಇದ್ರೆ ನಮ್ಮ ವಿಂಡ್ ಅಂತ ನಿಧಾನವಾಗಿ ಚಲಿಸುತ್ತೆ, ಕಡಿಮೆ ಘರ್ಷಣೆ ಇದ್ರೆ ಅತಿ ವೇಗವಾಗಿ ಚಲಿಸುತ್ತೆ. ಇದು ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ವಿಂಡ್ ಮೂವ್ಮೆಂಟ್, ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ದ ವಿಂಡ್ ಮೂವ್ಮೆಂಟ್ ಅಂತ ಕರಿತೀವಿ. ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ವಿಂಡ್ ಮೂವ್ಮೆಂಟ್ ಇದನ್ನ ಅರ್ಥ ಮಾಡ್ಕೊಳ್ರಪ್ಪ. ನಾನು ಆಲ್ರೆಡಿ ನಿಮ್ಗೆ ಹೇಳ್ಕೊಟ್ಟೆ. ನಾವು ಇಲ್ಲಿ ವಿಂಡ್ಸ್ ಅಂತಕ್ಕಂಥದ್ದು 3 ವಿಂಡ್ಸ್ ಬರ್ತವೆ. ಮೇಜರಾಗಿ 30 ಡಿಗ್ರಿಯಿಂದ 0 ಡಿಗ್ರಿ ಕಡೆಗೆ ಬರ್ತಕ್ಕಂಥದ್ದನ್ನ ಏನಂತ ಕರಿತೀವಪ್ಪ ಅಂತಂದ್ರೆ ಈಸ್ಟರ್ಲೀಸ್ ಅಂತ ಕರಿತೀವಿ ಅಥವಾ ವ್ಯಾಪಾರ ಮಾರುತಗಳು ಅಂತ ಕರಿತೀವಿ. ಟ್ರೇಡ್ ವಿಂಡ್ಸ್, ಈಸ್ಟರ್ಲಿ ಟ್ರೇಡ್ ವಿಂಡ್ಸ್. ನಾವು ಈಸ್ಟರ್ಲಿ ಟ್ರೇಡ್ ವಿಂಡ್ಸ್ ಅಂತ ಕರಿತೀವಿ, ಈಸ್ಟರ್ಲಿ ಟ್ರೇಡ್ ವಿಂಡ್ಸ್ ಅಂತ ಕರಿತೀವಿ, ಅಥವಾ ಪೂರ್ವದಿಂದ ಬರ್ತಕ್ಕಂಥ ಟ್ರೇಡ್ ವಿಂಡ್ಸ್ ಅಥವಾ ಪೂರ್ವದಿಂದ ಬರ್ತಿರ್ತಕ್ಕಂಥ ವ್ಯಾಪಾರ ಮಾರುತಗಳು ಅಂತ ಕರಿತೀವಿ. ವ್ಯಾಪಾರ ಮಾರುತಗಳು. ಅದೇ ರೀತಿ ನಮ್ಮ 30 ಡಿಗ್ರಿ ಕಡೆಯಿಂದ 60 ಡಿಗ್ರಿ ಕಡೆಗೆ ಮೂವ್ ಆಗ್ತಕ್ಕಂಥ ಅಕ್ಷಾಂಶಗಳಲ್ಲಿ ಮೂವ್ ಆಗ್ತಕ್ಕಂಥ ಗಾಳಿಯನ್ನ ಏನಂತ ಕರಿತೀವಪ್ಪ ಅಂದ್ರೆ ವೆಸ್ಟರ್ಲೀಸ್ ಅಂತ ಕರಿತೀವಿ ಅಥವಾ ಪಶ್ಚಿಮ ಮಾರುತಗಳು ಅಂತ ಕರಿತೀವಿ. ಪಶ್ಚಿಮ ಮಾರುತಗಳು ಅಂತ ಕರಿತೀವಿ. ಮೂರನೇದ್ರ ಬಗ್ಗೆ ನೋಡೋದಾದ್ರೆ ಪೋಲಾರ್ ಈಸ್ಟರ್ಲೀಸ್, ಧ್ರುವೀಯ ಪೂರ್ವ ತಾರೆಗಳು, ಪೂರ್ವದ ತಾರೆಗಳು ಅಂತ ಕರಿತೀವಿ. ಇದು ಎಲ್ಲಿಂದ ಮೂವ್ ಆಗತ್ತಪ್ಪ ಅಂತಂದ್ರೆ ಮೇಜರ್ ಆಗಿ 90 ಡಿಗ್ರಿಯಿಂದ ಯಾವ ಕಡೆಗೆ ಮೂವ್ ಆಗುತ್ತೆ ಅಂದ್ರೆ 60 ಡಿಗ್ರಿ ಕಡೆಗೆ ಮೂವ್ ಆಗುತ್ತೆ. ಇದು ಗೊತ್ತಿರಬೇಕಿಲ್ಲಿ. ನಾನು ಆಲ್ರೆಡಿ ನಿಮಗೆ ಐಡಿಯಾ ಕೊಟ್ಟೆ, ಬಟ್ ಇನ್ನೊಂದ್ಸತಿ ಬೇಕಿದ್ರೆ ಕೇಳಿಸ್ಕೊಳ್ಳಿ. ನಾವು ಮೇಜರ್ ಆಗಿ ಸರ್ ಏನೇನು ಗೊತ್ತಿರಲೇಬೇಕಾಗಿರೋ ವಿಚಾರಗಳು ಅಂತಂದ್ರೆ ಇನ್ನೊಂದು ಬಾರಿ ಕೇಳಿಸ್ಕೊಬಿಡಿ. ನನಗೆ ಮತ್ತೆ ಕೇಳಬಾರ್ದು. ನಾವೀಗ ಇದೊಂದು ಭೂಮಿ ಅಂತ ತಗೊಂಡಾಗ ಈಗ ನೀವೇ ನೋಡ್ರಪ್ಪ, ಇದು 0 ಡಿಗ್ರಿ ಅಂತ ಕರಿತೀವ, ಇದನ್ನ ಡೋಲ್ಡ್ರಮ್ ಅಂತ ಕರಿತೀವಿ 0 ಡಿಗ್ರಿ, ಅಥವಾ ವಿ ಕಾಲ್ ಇಟ್ ಆಸ್ ಸಮಭಾಜ ಅಂತ ಕರಿತೀವಿ. ನಾವು ಎರಡನೇದು 30 ಡಿಗ್ರಿ ಅಕ್ಷಾಂಶಗಳು ಅಂತ ಕರಿತೀವಿ. 30 ಡಿಗ್ರಿ ಉತ್ತರಕ್ಕೆ, 30 ಡಿಗ್ರಿ ದಕ್ಷಿಣಕ್ಕೆ, ನಾರ್ತ್ ಆ್ಯಂಡ್ ಸೌತ್. ಅದೇ ರೀತಿ 60 ಡಿಗ್ರಿ ಮೇಜರಾಗಿ ಸೌತ್ಗೆ, 60 ಡಿಗ್ರಿ ಉತ್ತರಕ್ಕೆ, ಆ್ಯಂಡ್ ಇವು ಬರ್ತಕ್ಕಂಥವು 90 ಡಿಗ್ರೀಸ್ ಸೌತ್ ಆ್ಯಂಡ್ 90 ಡಿಗ್ರೀಸ್ ನಾರ್ತ್ ಅಂತ ಕರಿತೀವಿ. ನಾವು ಈಗ ನಮ್ಮ ಗಾಳಿ ಅಂತಕ್ಕಂಥದ್ದು ಯಾವ ರೀತಿ ಮೂವ್ ಆಗ್ತಾವಪ್ಪ ಅಂತಂದರೆ 30 ಡಿಗ್ರಿ ಕಡೆಯಿಂದ ಮೂವ್ ಆಗ್ತವೆ ನೋಡಿ ಈ ರೀತಿ. ನಾವು ಇದನ್ನ ಏನಂತ ಕರಿತೀವಪ್ಪ ಅಂತಂದರೆ ಈಸ್ಟರ್ಲೀಸ್ ಅಂತ ಕರಿತೀವಿ, ಈಸ್ಟರ್ಲೀಸ್. ಆ್ಯಂಡ್ ಮೀಟ್ ಆಗ್ತಕ್ಕಂಥ ಪಾಯಿಂಟನ್ನು ಏನಂತ ಕರಿತೀವಪ್ಪ ಅಂದರೆ ITCZ, ಇಂಟರ್ ಟ್ರಾಪಿಕಲ್ ಕನ್ವರ್ಜೆನ್ಸ್ ಝೋನ್ ಅಂತ ಕರಿತೀವಿ. ITCZ ಅಂತ ಕರಿತೀವಿ, ಇಂಟರ್ ಟ್ರಾಪಿಕಲ್ ಕನ್ವರ್ಜೆನ್ಸ್ ಝೋನ್. ಎರಡನೇದು ನಾವು ಇಲ್ಲಿಂದ ಯಾವ ಕಡೆಗೆ ಮೂವ್ ಆಗುತ್ತವಪ್ಪ ಅಂತಂದ್ರೆ ಈ ಕಡೆ ಈ ಥರ ಮೂವ್ ಆಗುತ್ತೆ. ನಾವು ಇದನ್ನೇನಂತ ಕರಿತೀವಪ್ಪ ಅಂತಂದ್ರೆ ವೆಸ್ಟರ್ಲೀಸ್. ಅದೇ ರೀತಿ ಇಲ್ಲಾದ್ರೆ ಮೇಜರಾಗಿ ವಿ ಕಾಲ್ ಇಟ್ ಆಸ್, ಮೇಜರಾಗಿ ಯಾವ ರೀತಿ ಮೂವ್ ಆಗ್ತಾವಪ್ಪ ಅಂತಂದ್ರೆ ಇಟ್ ಇಸ್ ಈಸ್ಟ್ ಕಡೆಯಿಂದ ಮೂವ್ ಆಗ್ತವೆ. ಈಸ್ಟ್ ಕಡೆಯಿಂದ ಇದು ಮೇಜರಾಗಿ ಲೋ ಪ್ರೆಷರ್ ಅಲ್ವಾ, ಯಾವ ರೀತಿ ಮೂವ್ ಆಗ್ತವೆ, ಹೈ ಪ್ರೆಷರ್ ಲೋ ಪ್ರೆಷರ್ಗೆ ಹೋಗ್ಬೇಕು, ಹೈ ಪ್ರೆಷರಿಂದ ಲೋ ಪ್ರೆಷರ್ ಕಡೆಗೆ ಮೂವ್ ಆಗೋದಾದ್ರೆ ಯಾವ ರೀತಿ ಮೂವ್ ಆಗ್ತಾವಪ್ಪ ಅಂದರೆ ಈ ರೀತಿ ಈ ಕಡೆ ಇಲ್ಲಿಂದ ಅಲ್ಲಿ ಹೋಗ್ತವೆ. ಬಟ್ ಆದರೆ ನಮ್ಮ ಮೇಜರಾಗಿ ಉತ್ತರಕ್ಕೆ ದಕ್ಷಿಣಕ್ಕೆ ನೋಡಿದಾಗ ಉತ್ತರಕ್ಕೆ ಬಲಭಾಗಕ್ಕೆ ಮೂವ್ ಆಗ್ತವೆ, ದಕ್ಷಿಣಕ್ಕಾದರೆ ಎಡಭಾಗಕ್ಕೆ ಮೂವ್ ಆಗ್ತವೆ, ಅಂದರೆ ಈ ರೀತಿ ಮೂವ್ ಆಗ್ತವೆ ನೋಡಿ. ಇಲ್ಲಿ ನೋಡಿದ್ರೆ ಬಲಭಾಗಕ್ಕೆ ಗೊತ್ತಿರಬೇಕಿಲ್ಲಿ. ನಾವು ಇಷ್ಟನ್ನ ನಿಮಗೆ ಗೊತ್ತಿದ್ರೆ ಮೋರ್ ದ್ಯಾನ್ ಸಫಿಷಿಯಂಟ್. ನಾವೀಗ ನೋಡ್ತಾ ಹೋಗ್ತಿರೋಣ ಒಂದೊಂದಾಗಿ ನೋಡಿ. ಈಗ ನಾವು ಯಾವ್ಯಾವ ರೀತಿ ಯಾವ್ಯಾವ ಕಡೆಗೆ ಮೂವ್ ಆಗ್ತಾವಪ್ಪ ಅಂತಂದ್ರೆ ಇಲ್ಲಿ ಮೇಜರಾಗಿ ಮೊದಲೇ ನೋಡೋದಾದ್ರೆ ಟ್ರೇಡ್ ವಿಂಡ್ಸ್ ಅಂತ ಕರಿತೀವಿ, ಅಥವಾ ವ್ಯಾಪಾರಕ್ಕೆ ಸಂಬಂಧಪಟ್ಟಂಗೆ ಈಸ್ಟರ್ಲಿ ಟ್ರೇಡ್ ವಿಂಡ್ಸ್, ಅಂದ್ರೆ ವ್ಯಾಪಾರಕ್ಕೆ ಸಂಬಂಧಪಟ್ಟಂಗೆ ಪೂರ್ವದ ಮಾರುತಗಳು. ನಾವು ಈ ಪ್ಲಾನೆಟರಿ ವಿಂಡ್ಸ್ ಅಂತ ಕರಿತೀವಿ ಅಥವಾ ಗ್ರಹೀಯ ಗಾಳಿಗಳು. ನಾವು ಈ ಗ್ರಹೀಯ ಗಾಳಿಗಳಲ್ಲಿ 3 ಗಾಳಿಗಳು ಬರ್ತವೆ. ಒಂದು ಟ್ರೇಡ್ ವಿಂಡ್ಸ್ ಅಂತ ಕರಿತೀವಿ, ವೆಸ್ಟರ್ಲೀಸ್ ಅಂತ ಕರಿತೀವಿ, ಮೂರನೇದು ಪೋಲಾರ್ ಈಸ್ಟರ್ಲೀಸ್. ಟ್ರೇಡ್ ವಿಂಡ್ಸ್ ಅನ್ನ ವ್ಯಾಪಾರಕ್ಕೆ ಸಂಬಂಧಪಟ್ಟಂಗೆ ಮಾರುತಗಳು ಅಂತ ಕರಿತೀವಿ, ಎರಡನೇದು ಪಶ್ಚಿಮ ಮಾರುತಗಳು ವೆಸ್ಟರ್ಲೀಸ್, ಅಂಡ್ ಮೂರನೇದ್ರ ಬಗ್ಗೆ ನೋಡಿದ್ರೆ ಪೋಲಾರ್ ಈಸ್ಟರ್ಲೀಸ್ ಅಂತ ಕರಿತೀವಿ, ಧ್ರುವೀಯ ಪೂರ್ವ ಮಾರುತಗಳು. ಸರ್ ಯಾವ್ಯಾವ ಕಡೆಯಿಂದ ಮೂವ್ ಆಗ್ತವೆ ಅಂತಾರೆ ಟ್ರೇಡ್ ವಿಂಡ್ಸ್ ಅಂತಕ್ಕಂಥದ್ದು ಮೂವ್ ಆಗ್ತಕ್ಕಂಥದ್ದು ಇಟ್ ಇಸ್ ಮೇಜರ್ ಆಗಿ 30 ಡಿಗ್ರಿ ಅಕ್ಷಾಂಶಗಳಿಂದ ಇಟ್ ಇಸ್ 0 ಡಿಗ್ರಿ ಕಡೆಗೆ ಮೂವ್ ಆಗ್ತವೆ. ನಾವು 0 ಡಿಗ್ರಿ ಕಡೆಗೆ ಮೂವ್ ಆಗ್ಬೇಕು
ನೋಡ್ಬೇಕಾದ್ರೆ ಸ್ಟ್ರೈಟ್ ಆಗಿ ಮೂವ್ ಆಗ್ತಾವೆ ಅಂದ್ರೆ ಇಲ್ಲ. ನಾವು ಮೇಜರ್ ಉತ್ತರಕ್ಕೆ ಸಂಬಂಧಪಟ್ಟ ಹಾಗೆ ಬಲಭಾಗಕ್ಕೆ ಮೂವ್ ಆಗ್ತವೆ. ಅದೇ ರೀತಿ ದಕ್ಷಿಣಕ್ಕೆ ಸಂಬಂಧಪಟ್ಟಂಗೆ ನೋಡೋದಾದ್ರೆ ಇಟ್ ಇಸ್ ಎಡಭಾಗಕ್ಕೆ ಮೂವ್ ಆಗ್ತವೆ. ಕ್ರಿಯೇಟಿಂಗ್ ಏನೇನ ಅಂತಂದ್ರೆ ಟ್ರೇಡ್ ವಿಂಡ್ಸ್ ಅಂತ ಕರಿತೀವಿ. ಇದು ಎಲ್ಲದೂ ಕೂಡ ಪರ್ಮನೆಂಟ್ ವಿಂಡ್ಸ್. ಪ್ರತಿ ವರ್ಷ ಪ್ರತಿದಿನ ಗಾಳಿ ಬೀಸ್ತಾನೆ ಇರುತ್ತೆ. ಅದಕ್ಕೆ ಇದನ್ನ ಏನಂತ ಕರಿತೀವಿ, ಪ್ಲಾನೆಟರಿ ವಿಂಡ್ಸ್. ಆ್ಯಂಡ್ ಮೇಜರ್ ಆಗಿ ವಿಶ್ವಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ಕಡೆಗೆ ಬೀಸ್ತಿರ್ತವೆ. ಆ್ಯಂಡ್ ಇದು ಪರ್ಮನೆಂಟ್ ವಿಂಡ್ಸ್ ಅಂತ ಕೂಡ ಕರಿತೀವಿ. ಎರಡನೇದು ವೆಸ್ಟರ್ಲೀಸ್ ಅಂತಕ್ಕಂಥ ಎಲ್ಲಿಂದ ಮೂವ್ ಆಗ್ತಾವಪ್ಪ ಅಂದ್ರೆ 30 ಡಿಗ್ರಿ ಅಕ್ಷಾಂಶಗಳು ಹೈ ಪ್ರೆಷರ್ ಇಂದ ಯಾವ ಕಡೆಗೆ ಮೂವ್ ಆಗ್ತಾವಪ್ಪ ಅಂದ್ರೆ 60 ಡಿಗ್ರಿ ಲೋ ಪ್ರೆಷರ್ ಕಡೆಗೆ ಮೂವ್ ಆಗ್ತವೆ. ನಾವು ಈ ಲೋ ಪ್ರೆಷರ್ ಕಡೆಗೆ ಮೂವ್ ಆಗ್ತಕ್ಕಂಥ ಏನಂತ ಕರಿತೀವಪ್ಪ ಅಂದ್ರೆ ಪಶ್ಚಿಮ ಮಾರುತಗಳು ಅಂತ ಕರಿತೀವಿ. ಪಶ್ಚಿಮ ಮಾರುತಗಳು 30 ಡಿಗ್ರಿಯಿಂದ 60 ಡಿಗ್ರಿಗೆ ಮೂವ್ ಆಗ್ತವೆ ಅಕ್ಷಾಂಶಗಳಿಗೆ. ನಾನು ಆಲ್ರೆಡಿ ಹೇಳಿದೆ, ಹೈ ಪ್ರೆಷರಲ್ಲಿ ಮೇಜರ್ ಆಗಿ ಗಾಳಿ ಅಂತಕ್ಕಂಥ ಮೂವ್ ಆಗ್ತಿದ್ರೆ, ಹೊರಗಡೆ ಮೂವ್ ಆಗ್ತಿದ್ರೆ ನಾವು ಆಟೋಮೆಟಿಕ್ ಮಳೆ ಬರಲ್ಲ. ಲೋ ಪ್ರೆಷರಲ್ಲಿ ಅಥವಾ ಕಡಿಮೆ ಮೇಜರ್ ಕಡಿಮೆ ಇಟ್ ಇಸ್ ದ ಒತ್ತಡ ಇರ್ತಕ್ಕಂಥ ಪ್ರದೇಶಗಳ ಕಡೆ ಮೂವ್ ಆದರೆ ಅಲ್ಲಿ ಏನಾಗ್ತವೆ ಅಂದ್ರೆ ಮಳೆ ಬೀಳುತ್ತೆ, ಮೋಡ ಫಾರ್ಮ್ ಆಗುತ್ತೆ, ಮಳೆ ಕೂಡ ಬೀಳುತ್ತೆ. ಆ್ಯಂಡ್ ಮೂರನೇದು ಪೋಲಾರ್ ಈಸ್ಟರ್ಲೀಸ್ ಅಂತ ಕರಿತೀವಿ, ಧ್ರುವೀಯ ಪೂರ್ವ ಮಾರುತಗಳು ಅಂತ. ಇಲ್ಲೇನಿರುತ್ತಪ್ಪ ಅಂತಂದ್ರೆ ಅತಿ ಹೆಚ್ಚು ಒತ್ತಡ ಇರೋದ್ರಿಂದ ಇಲ್ಲಿ ಮಳೆ ಆಗಲ್ಲ. ಅದರಿಂದ ಅತಿ ಹೆಚ್ಚು ಒತ್ತಡದ ಕಡೆಯಿಂದ ಕಡಿಮೆ ಒತ್ತಡದ ಕಡೆಗೆ ಮೂವ್ ಆಗುತ್ತೆ. 90 ಡಿಗ್ರೀಸ್ ಅಕ್ಷಾಂಶದಿಂದ 90 ಅಕ್ಷಾಂಶದಿಂದ 60 ಅಕ್ಷಾಂಶಗಳ ಕಡೆಗೆ ಮೂವ್ ಆಗ್ತವೆ. ಇದನ್ನ ಪೋಲಾರ್ ಈಸ್ಟರ್ಲೀಸ್ ಅಂತ ಕರಿತೀವಿ. ಪೋಲಾರ್ ಈಸ್ಟರ್ಲೀಸ್ ಇದು ರಿಲೇಟೆಡ್ ಟು ಏನಪ್ಪಾ ಅಂತಂದ್ರೆ ಇಟ್ ಇಸ್ ಪ್ಲಾನೆಟರಿ ವಿಂಡ್ಸ್ ಅಂತ ಕರಿತೀವಿ. ಎರಡನೇದು ಏನಪ್ಪಾ ಅಂತಂದ್ರೆ ನಮ್ಮ ಸೀಸನ್ಸ್ಗೆ ಸಂಬಂಧಪಟ್ಟಂಗೆ ನಮ್ಮ ಭಾರತದಲ್ಲಿ ನೋಡೋದಾದ್ರೆ 4 ಸೀಸನ್ಸ್ ಇದಾವೆ. ಯಾವುದಪ್ಪ ಅಂತಂದ್ರೆ ಬೇಸಿಗೆ ಕಾಲ ಅಂತ ಕರಿತೀವಿ, ಚಳಿಗಾಲ ಅಂತ ಕರಿತೀವಿ, ಮುಂಗಾರು ಅಂತ ಕರಿತೀವಿ, ಮಳೆಗಾಲ ಅಂತ ಕರಿತೀವಿ. 4ನೇದು ಯಾವುದಪ್ಪ ಅಂತಂದ್ರೆ ಮೇಜರ್ ಆಗಿ ಇಟ್ ಇಸ್ ದ ರೈನಿ ಸೀಸನ್, ಮುಂಗಾರು ಮಳೆ ಅಂತ ಕರಿತೀವಿ. ಎರಡನೇದು ಇಟ್ ಇಸ್ ವಿಂಟರ್ ಸೀಸನ್, ಚಳಿಗಾಲ ಅಂತ ಕರಿತೀವಿ, ಬೇಸಿಗೆ ಕಾಲ. ಆ್ಯಂಡ್ ನಾಲ್ಕನೇದು ಏನಾಗಿರುತ್ತಪ್ಪ ಅಂದ್ರೆ ಸೌತ್ ವೆಸ್ಟರ್ನ್ ಅಥವಾ ನಾರ್ತ್ ಈಸ್ಟರ್ನ್ ಮಾನ್ಸೂನ್ ಅಂತ ಕರಿತೀವಿ. ನಾವು ಈ ಒಂದು 4 ವಿಚಾರಗಳ ಸೀಸನ್ ಸಂಬಂಧಪಟ್ಟಂಗೆ ನಮ್ಮ ಗಾಳಿ ಅಂತಕ್ಕಂಥದ್ದು ಪ್ರತಿ ಬಾರಿ ಚೇಂಜ್ ಆಗ್ತಿದ್ರೆ ಅಂತ ಒಂದು ಗಾಳಿಯನ್ನು ಏನಂತ ಕರಿತೀವಪ್ಪ ಅಂದ್ರೆ ಋತು ಗಾಳಿಗಳು ಅಂತ ಕರಿತೀವಿ. ನೆನ್ಪಿಟ್ಕೋಬೇಕು, ಇಲ್ಲಿ ನಾವು ನಮ್ಮ ಸೀಸನ್ಸ್ಗೆ ಸಂಬಂಧಪಟ್ಟಂಗೆ ಚೇಂಜ್ ಆಗ್ತಿದ್ದಂಗೆ ನಮ್ಮ ಗಾಳಿ ಕೂಡ ಬದಲಾವಣೆ ಆಗ್ತಿದ್ರೆ ಅಂತ ಒಂದು ಗಾಳಿಯನ್ನು ಏನಂತ ಕರಿತೀವಪ್ಪ ಅಂದ್ರೆ ಸೀಸನಲ್ ವಿಂಡ್ಸ್ ಅಂತ ಕರಿತೀವಿ ಅಥವಾ ಋತು ಗಾಳಿಗಳು ಅಂತ ಕರಿತೀವಿ. ಓಕೆ ಅಲ್ವಾ ಸರ್? ಉದಾಹರಣೆ ಕೊಡ್ತೀರಾ? ನಮ್ಮ ಋತುಗಳು ಅಂದ್ರೆ ನಮ್ಮ ಸೀಸನ್ ಸಂಬಂಧಪಟ್ಟಂಗೆ ಚೇಂಜ್ ಆಗ್ತಕ್ಕಂಥದ್ದನ್ನ ಏನಂತ ಕರಿತೀವಿ ಅಂದ್ರೆ ಸೀಸನಲ್ ವಿಂಡ್ಸ್ ಅಂತ ಕರಿತೀವಿ. ನಾವು ಉದಾಹರಣೆ ಬೇಕು ಅಂದ್ರೆ ಮಾನ್ಸೂನ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನೋಡೋಣ ವಿತಿನ್ ಒಂದು 5-10 ನಿಮಿಷದಲ್ಲಿ ನೋಡೋಣ. ಬಟ್ ಅದನ್ನ ನೆನ್ಪಿಟ್ಕೊಂಡಿರಿ, ಋತುಗೆ ಸಂಬಂಧಪಟ್ಟಂಗೆ ಗಾಳಿಗಳಂದ್ರೆ ಏನಪ್ಪಾ ಅಂತಂದ್ರೆ ಇಟ್ ಇಸ್ ಮೇಜರ್ ಆಗಿ ನಮ್ಮ ಮುಂಗಾರುಗೆ ಸಂಬಂಧಪಟ್ಟಂಗೆ ಅಂದ್ರೆ ನಮ್ಮ ಋತುಗಳಿಗೆ ಸಂಬಂಧಪಟ್ಟಂಗೆ ಬದಲಾವಣೆ ಆಗ್ತಿದ್ರೆ ಅಂತ ಒಂದು ಗಾಳಿಗಳನ್ನು ಏನಂತ ಕರಿತೀವಿ ಅಂದ್ರೆ ಸೀಸನಲ್ ವಿಂಡ್ಸ್ ಅಂತ ಕರಿತೀವಿ. ಸೀಸನಲ್ ವಿಂಡ್ಸ್ ಅಂತ ಕರಿತೀವಿ. ಎಕ್ಸಾಮ್ ಪರ್ಸ್ಪೆಕ್ಟಿವ್ ಇಂದ ಅಟ್ ಎನಿ ಕಾಸ್ಟ್ ನಿಮ್ಗೆ ಗೊತ್ತಿರಲೇಬೇಕಾಗಿರೋ ವಿಚಾರಗಳು ಗೊತ್ತಿರಲಿ. ಋತುಗಾಳಿಗಳು ಸೀಸನಲ್ ವಿಂಡ್ಸ್ ಅಂತ ಕರಿತೀವಿ. ಎಕ್ಸಾಂಪಲ್ ಕೂಡ ಹೇಳಿದೆ, ಇಟ್ ಇಸ್ ಮೇಜರ್ ವಿ ಕಾಲ್ ಇಟ್ ಆಸ್ ಮಾನ್ಸೂನ್. ನಾವು ಮೂರನೇ ಗಾಳಿ ಯಾವುದಪ್ಪ ಅಂದ್ರೆ ಮೊದಲನೇ ಗಾಳಿ ನಾನು ಆಲ್ರೆಡಿ ಹೇಳಿದೆ, ಇಟ್ ಇಸ್ ದ ಮೇಜರ್ ಬರ್ತಕ್ಕಂಥದ್ದು ಪ್ಲಾನೆಟರಿ ವಿಂಡ್ಸ್ ಅಂತ ಕರಿತೀವಿ. ಎರಡನೇದು ಯಾವುದಪ್ಪ ಅಂತಂದ್ರೆ ಇಟ್ ಇಸ್ ಋತುಗಾಳಿಗಳು. ಆ್ಯಂಡ್ ಮೂರನೇದು ಯಾವುದಪ್ಪ ಅಂದ್ರೆ ಸ್ಥಳೀಯ ಗಾಳಿಗಳು ಅಥವಾ ಲೋಕಲ್ ವಿಂಡ್ಸ್ ಅಂತ ಕರಿತೀವಿ. ನಾನು ಆಲ್ರೆಡಿ ನಿಮ್ಗೊಂದು ರೂಲ್ ಹೇಳಿದೆ, ಏನಪ್ಪ ಅಂತಂದ್ರೆ ಲ್ಯಾಂಡ್ ಬೇಗನೆ ಹೀಟ್ ಆಗತ್ತಾ, ವಾಟರ್ ಬೇಗನೆ ಹೀಟ್ ಆಗತ್ತಾ ಅಂತ. ಯಾವುದು ಕಾಮೆಂಟ್ ಮಾಡಿ ನೋಡೋಣ. ನಾವು ಲ್ಯಾಂಡ್ ಬೇಗನೆ ಹೀಟ್ ಆಗತ್ತಾ, ಅದೇ ರೀತಿ ನಾವು ವಾಟರ್ ಬೇಗನೆ ಹೀಟ್ ಆಗತ್ತಾ ಅಂತಂದ್ರೆ ನಾನು ಆಲ್ರೆಡಿ ಹೇಳಿದ್ನಪ್ಪ ನಿಮಗೆ. ನಾವು ಲ್ಯಾಂಡ್ ಅಂತಕ್ಕಂಥದ್ದು ನಾವು ಈಗ ಒಂದು ದಿನ ಅಂತ ತಗೊಂಡಾಗ ಇದು ರಾತ್ರಿ, ಡೇ ಆ್ಯಂಡ್ ನೈಟ್. ಬಟ್ ಈಗ ಅತಿ ಹೆಚ್ಚು ಬಿಸಿಲು ಬೀಳ್ತಿರ್ಬೇಕಾದ್ರೆ ಯಾವುದಪ್ಪ ಬೇಗನೆ ಹೀಟ್ ಆಗತ್ತೆ ಅಂದರೆ ತಾಪಮಾನ ಇಲ್ಲಿ ಜಾಸ್ತಿ ಆಗತ್ತೆ. ತಾಪಮಾನ ಜಾಸ್ತಿ ಆದರೆ ಒತ್ತಡ ಏನಾಗತ್ತೆ, ಲೋ ಪ್ರೆಷರ್. ನಾವು ಇಲ್ಲಿ ಲೋ ಪ್ರೆಷರ್ ಏನಕ್ಕಪ್ಪ ಅಂದ್ರೆ ಲ್ಯಾಂಡ್ ಅಂತಕ್ಕಂಥದ್ದು ಅತಿ ವೇಗವಾಗಿ ಹೀಟ್ ಆಗುತ್ತೆ. ಬಟ್ ಆದ್ರೆ ನಮ್ಮ ಮೇಜರ್ ಆಗಿ ನೀರಾವರಿ ನೀರು ಅಂತಕ್ಕಂಥದ್ದು ಏನಾಗತ್ತಪ್ಪ ಅಂದ್ರೆ ಆರಾಮಾಗಿ ಹೀಟ್ ಆಗುತ್ತೆ, ನಾವು ಆರಾಮಾಗಿ ಕೂಲ್ ಕೂಡ ಆಗುತ್ತೆ. ಅಂದ್ರೆ ಇಲ್ಲಿ ಲೋ ಪ್ರೆಷರ್ ಇದ್ರೆ ಇಲ್ಲಿ ನಿಧಾನವಾಗಿ ಕೂಲ್ ಆದ್ರೆ ಇಲ್ಲಿ ತಣ್ಣಕ್ಕಿದೆ ಅಂತ, ಇಲ್ಲಿ ಒತ್ತಡ ಏನಿರುತ್ತಪ್ಪ ಅಂದ್ರೆ ಹೈ ಪ್ರೆಷರ್ ಇರುತ್ತೆ. ಬಟ್ ಈಗ ಗಾಳಿ ಅಂತಕ್ಕಂಥದ್ದು ಯಾವ ಕಡೆಯಿಂದ ಯಾವ ಕಡೆಗೆ ಮೂವ್ ಆಗತ್ತಪ್ಪ ಅಂತಂದ್ರೆ ಹೈ ಪ್ರೆಷರ್ ಕಡೆಯಿಂದ ಲೋ ಪ್ರೆಷರ್ ಮೂವ್ ಆಗುತ್ತೆ. ಬಟ್ ಆದರೆ ಇದನ್ನ ನೇಮ್ ಮಾಡಬೇಕಾದ್ರೆ ಏನಂತ ಕರಿತೀವಪ್ಪ ಅಂತಂದ್ರೆ ಇಟ್ ಇಸ್ ಮೇಜರ್ ಆಗಿ ನಮ್ಮ ಸಿ ಕಡೆಯಿಂದ ಮೂವ್ ಆಗ್ತಿದ್ರೆ ಅದನ್ನ ಸಿ ಬ್ರೀಸ್ ಅಂತ ಕರಿತೀವಿ. ನೆನ್ಪಿಟ್ಕೋಬೇಕು, ಅರ್ಥ ಮಾಡ್ಕೊಳ್ಳಿ. ಈಗ ನಾವು ಲ್ಯಾಂಡ್ ಅಂತಕ್ಕಂಥದ್ದು ಅತಿ ವೇಗವಾಗಿ ಹೀಟ್ ಆಗತ್ತೆ, ಅತಿ ವೇಗವಾಗಿ ತಣ್ಣಕ್ಕೆ ಕೂಡ ಆಗತ್ತೆ, ಕೂಲಿಂಗ್ ಆಗತ್ತೆ. ಆಗ ಡೇ ಅಂತ ತಗೊಂಡಾಗ ಅತಿ ಬೇಗನೆ ಹೀಟ್ ಆಗ್ತಕ್ಕಂಥದ್ದು ಯಾವುದಪ್ಪ ಅಂದ್ರೆ ಲ್ಯಾಂಡ್ ಅಂತಕ್ಕಂಥದ್ದು. ನಾವಿಲ್ಲಿ ಒತ್ತಡ ಏನಿರುತ್ತಪ್ಪ ಅಂದ್ರೆ ಕಡಿಮೆ ಒತ್ತಡ ಇರುತ್ತೆ, ಅತಿ ಕಡಿಮೆ ಒತ್ತಡ ಇರುತ್ತೆ. ಬಟ್ ಇಲ್ಲಿ ಅತಿ ಹೆಚ್ಚು ಒತ್ತಡ ಇರುತ್ತೆ. ಓಕೆನಾ? ಬಟ್ ಈಗ ನಾನು ಆಲ್ರೆಡಿ ಹೇಳಿದೆ ಗಾಳಿ ಅಂತಕ್ಕಂಥದ್ದು ಎಲ್ಲಿಂದ ಇಲ್ಲಿಗೆ ಮೂವ್ ಆಗುತ್ತಪ್ಪ ಅಂದ್ರೆ ಇಲ್ಲಿಂದ ಪ್ರತಿ ಬಾರಿ ಇಲ್ಲಿಗೆ ಮೂವ್ ಆಗುತ್ತೆ.
ಡನ್. ನಾವು ಎರಡನೇದ್ರ ಬಗ್ಗೆ ನೋಡೋದಾದ್ರೆ ಇಲ್ಲಿ ಮೇಜರ್ ಆಗಿ ನಾವು ರಾತ್ರಿ ನೋಡೋದಾದ್ರೆ ಅತಿ ಬೇಗನೆ ಕೂಲ್ ಆಗ್ತಕ್ಕಂಥದ್ದು ಲ್ಯಾಂಡು. ಅತಿ ಬೇಗನೆ ಕೂಲ್ ಆದ್ರೆ ಇಟ್ ಈಸ್ ಮೇಜರ್ ಆಗಿ ಇಲ್ಲಿ ಯಾವ ಒತ್ತಡ ಇರುತ್ತಪ್ಪ ಅಂತಂದ್ರೆ ಮೇಜರ್ ಆಗಿರ್ತಕ್ಕಂಥ ಒತ್ತಡ ಏನು ಅಂತಂದ್ರೆ ಇಟ್ ಈಸ್ ಹೈ ಪ್ರೆಷರ್ ಇರುತ್ತೆ, ಬೇಗನೆ ಕೂಲ್ ಆಗುತ್ತೆ. ಕೂಲ್ ಆದಾಗ ಹೈ ಪ್ರೆಷರ್ ಇರುತ್ತೆ, ಅತಿ ಹೆಚ್ಚು ಒತ್ತಡ ಇರುತ್ತೆ. ಯಾಕಂದ್ರೆ ಟೆಂಪರೇಚರ್ ಕಡಿಮೆ ಇದೆ ಅಲ್ವಾ, ತಾಪಮಾನ ಕಡಿಮೆ ಇದ್ದಾಗ ಹೈ ಪ್ರೆಷರ್ ಜಾಸ್ತಿ ಇರುತ್ತೆ. ಇಲ್ಲಿ ಅತಿ ನಿಧಾನವಾಗಿ ಆಗೋದ್ರಿಂದ ಹೀಟ್ ಹಂಗೆ ಸ್ಟೋರ್ ಆಗಿರೋದ್ರಿಂದ ಇಲ್ಲಿ ಲೋ ಪ್ರೆಷರ್ ಇರುತ್ತೆ. ಬಟ್ ಈಗ ಮೇಜರ್ ಆಗಿ ಗಾಳಿ ಅಂತಕ್ಕಂಥದ್ದು ಯಾವ ಕಡೆಗೆ ಮೂವ್ ಆಗುತ್ತಪ್ಪ ಅಂದ್ರೆ ಅತಿ ಹೆಚ್ಚು ಒತ್ತಡದ ಕಡೆಯಿಂದ ಅತಿ ಕಡಿಮೆ ಒತ್ತಡದ ಕಡೆಗೆ ಮೂವ್ ಆಗುತ್ತೆ. ಬಟ್ ಈಗ ಅದನ್ನ ನಾಮಕರಣ ಮಾಡಬೇಕಾದ್ರೆ ಏನಪ್ಪ ಮಾಡ್ತೀರಾ ಅಂತಂದ್ರೆ ಇಟ್ ಈಸ್ ಲ್ಯಾಂಡ್ ಕಡೆಯಿಂದ ಸಿಗೆ ಹೋಗ್ತಿರೋದ್ರಿಂದ ಇದನ್ನ ಏನಂತ ಕರಿತೀವಪ್ಪ ಅಂದ್ರೆ ಸಿ ಮೇಜರ್ ಆಗಿ ವಿ ಕಾಲ್ ಇಟ್ ಆಸ್ ಲ್ಯಾಂಡ್ ಬ್ರೀಸ್ ಅಂತ ಕರಿತೀವಿ. ಲ್ಯಾಂಡ್ ಬ್ರೀಸ್ ಅಂತ. ಇದು ಎರಡು ಮೇಜರ್ ಆಗಿ ಸ್ಥಳೀಯ ಗಾಳಿಗಳು ಅಂತ ಕರಿತೀವಿ. ಒಂದಾಗ ನೋಡ್ತಾ ಹೋಗೋಣ. ನಾವು ಈ ಸ್ಥಳೀಯ ಗಾಳಿಗಳ ಬಗ್ಗೆ ನೋಡೋದಾದ್ರೆ ಮೇಜರ್ ಆಗಿ ಸ್ಥಳೀಯ ಗಾಳಿಗಳು ಅಂತ ಕರಿತೀವಿ. ನಾವು ಈ ಸ್ಥಳೀಯ ಗಾಳಿಗಳು ಯಾವ್ಯಾವಪ್ಪ ಅಂತಂದ್ರೆ ಇಟ್ ಇಸ್ ಮೇಜರ್ ಆಗಿ ನಮ್ಮ ಹಗಲು ಸಮಯದಲ್ಲಿ ಏನಿರ್ತವೆ ಅಂತಂದ್ರೆ ಇಟ್ ಇಸ್ ಭೂ ತಂಗಾಳಿ ಅಂತ ಕರಿತೀವಿ, ಸಮುದ್ರದ ತಂಗಾಳಿ ಅಂತ ಕರಿತೀವಿ. ನಾವು ಯಾವ್ಯಾವ ಸಮಯದಲ್ಲಿ ಸಮುದ್ರ ಇರ್ತವೆ, ಯಾವ್ಯಾವ ಸಮಯದಲ್ಲಿ ಭೂ ತಂಗಾಳಿ ಇರ್ತವೆ ಅಂದ್ರೆ ನೀವು ಇನ್ನೊಂದ್ಸತಿ ನೋಡೋಣ. ನಾನು ನೆನ್ಪಿಟ್ಕೊಳ್ಳಿ, ರಾತ್ರಿ ವೇಳೆಯಲ್ಲಿ ಮೇಜರ್ ಆಗಿ ಲ್ಯಾಂಡ್ ಅಂತಕ್ಕಂಥದ್ದು, ಅದೇ ರೀತಿ ನಮ್ಮ ಸಿ ಅಂತಕ್ಕಂಥದ್ದು ಬೇಗನೆ ಯಾವ್ದಪ್ಪ ಅತಿ ಹೆಚ್ಚು ಬೇಗನೆ ಕೂಲ್ ಆಗುತ್ತೆ ಲ್ಯಾಂಡ್ ಅಂತಕ್ಕಂಥದ್ದು. ಇಲ್ಲಿ ಹೈ ಪ್ರೆಷರ್ ಇರುತ್ತೆ. ಹೈ ಪ್ರೆಷರ್ ಆದಾಗ ಯಾಕಂದ್ರೆ ತಾಪಮಾನ ಅಂತಕ್ಕಂಥದ್ದು ಅತಿ ಕಡಿಮೆ ಇದೆ. ಬಟ್ ಈಗ ಮೂವ್ ಆಗ್ತಕ್ಕಂಥ ಇಲ್ಲಿಂದ ಇಲ್ಲಿಗೆ ಲೋ ಪ್ರೆಷರ್ ಕಡೆಗೆ ಮೂವ್ ಆಗುತ್ತೆ. ಬಟ್ ಈಗ ನೇಮ್ ಮಾಡ್ಬೇಕಾದ್ರೆ ಎಂತ ಕರಿತೀವಪ್ಪ ಅಂದ್ರೆ ಭೂಮಿ ಕಡೆಯಿಂದ ಸಮುದ್ರಕ್ಕೆ ಹೋಗ್ತಿದೆ ಅದನ್ನ ಭೂ ತಂಗಾಳಿ ಆರ್ ವಿ ಕಾಲ್ ಇಟ್ ಆಸ್ ಲ್ಯಾಂಡ್ ಬ್ರೀಸ್ ಅಂತ ಕರಿತೀವಿ. ಲ್ಯಾಂಡ್ ಬ್ರೀಸ್. ಎರಡನೇದು ನಮ್ಮ ಡೇ ಟೈಮಲ್ಲಿ ಅಂದ್ರೆ ಹಗಲು ಏನಾಗತ್ತಪ್ಪ ಅಂದ್ರೆ ಆಪೋಸಿಟ್ ಆಗ್ತವೆ. ಅಂಥದ್ದನ್ನ ಏನಂತ ಕರಿತೀವಪ್ಪ ಅಂದ್ರೆ ಸಮುದ್ರ ತಂಗಾಳಿ ಅಂತ ಕರಿತೀವಿ, ಅಥವಾ ವಿ ಕಾಲ್ ಇಟ್ ಆಸ್ ಸಿ ಬ್ರೀಸ್. ಇಷ್ಟು ನಮ್ಮ ಸ್ಥಳೀಯ ಗಾಳಿಗಳಿಗೆ ಸಂಬಂಧಪಟ್ಟಂಗೆ ನಿಮಗೆ ಗೊತ್ತಿರಬೇಕಾಗಿರ್ತಕ್ಕಂಥ ವಿಚಾರಗಳು. ಅಟ್ ಎನಿ ಕಾಸ್ಟ್ ನಿಮಗೆ ಗೊತ್ತಿರಲೇಬೇಕು. ಓಕೆ ಅಲ್ವಾ? ಇದು ಎರಡನೇದಾಗಿರುತ್ತೆ. ನಾವು ಇದಾದ್ಮೇಲೆ ಬರ್ತಕ್ಕಂಥದ್ದು ನಮಗೆ ಮಾನ್ಸೂನ್ಗೆ ಸಂಬಂಧಪಟ್ಟಂಗೆ. ಸರ್ ಮಾನ್ಸೂನ್ ಸಂಬಂಧಪಟ್ಟಂಗೆ ಏನಪ್ಪ ಗೊತ್ತಿರಬೇಕು ಅಂತಂದ್ರೆ ಈಗ ಇನ್ನೊಂದು ಸ್ವಲ್ಪ ಕಾನ್ಸೆಪ್ಟ್ ನೋಡಿ, ಅಷ್ಟು ಗೊತ್ತಾಗಿದ್ರೆ ಮೋರ್ ದನ್ ಸಫಿಷಿಯಂಟ್. ಈಗ ಮೂರನೇದ್ರ ಬಗ್ಗೆ ನೋಡೋದಾದ್ರೆ ಈಗ ನಮ್ಮ ಇದು ಭೂಮಿ ಅಂತ ತಗೊಂಡಾಗ ಇದನ್ನೇನಂತ ಕರಿತೀವಪ್ಪ ಅಂತಂದ್ರೆ 0 ಡಿಗ್ರಿ ಅಕ್ಷಾಂಶ ಅಂತ ಕರಿತೀವಿ. ಮೇಜರ್ ಆಗಿ ಇಟ್ ಇಸ್ ಸಮಭಾಜ ಅಂತ ಕರಿತೀವಿ. 0 ಡಿಗ್ರಿ ಅಕ್ಷಾಂಶ ಅಂತ ಕೂಡ ಕರಿತೀವಿ. ಬಟ್ ಈಗ ನಮ್ಮ ಭಾರತ ಎಲ್ಲಿದೆಯಪ್ಪ ಅಂದ್ರೆ ಇಲ್ಲಿ ನಮ್ಮ ಭಾರತ ಇದೆ. ಬಟ್ ಈಗ ಮೇಜರ್ ಆಗಿ ಮಾನ್ಸೂನ್ ಅಂತಕ್ಕಂಥದ್ದು ಸೀಸನ್ಗೆ ಸಂಬಂಧಪಟ್ಟಂಗೆ ಇಟ್ ಇಸ್ ಬದಲಾವಣೆ ಆಗ್ತಾ ಹೋಗ್ತಿರುತ್ತೆ. ಸೀಸನ್ಗೆ ಸಂಬಂಧಪಟ್ಟ ಬದಲಾವಣೆ ಆಗತ್ತಲ್ವಾ? ಬಟ್ ಈಗ ಮೇಜರ್ ಆಗಿ ಏನಾಗತ್ತೆ ಅಂತಂದ್ರೆ ಈಗ ನೀವೇ ನೋಡಿ ನಾವೀಗ ಐ ಟಿ ಸಿ ಝೆಡ್ ಅಂತಕ್ಕಂಥದ್ದು ನಮ್ಮ 0 ಡಿಗ್ರಿಯಲ್ಲಿದ್ದರೆ ಓಕೆ. ಬಟ್ 0 ಡಿಗ್ರಿಯಿಂದ ಇಲ್ಲಿಗೆ ಮೂವ್ ಆದರೆ ನಮ್ಮ ಮೇಜರ್ ಆಗಿ ಉತ್ತರದ ಕಡೆ ನಮ್ಮ ನಾರ್ದರ್ನ್ ಪ್ಲೇನ್ಸ್ ಕಡೆಗೆ ಮೂವ್ ಆದಾಗ ಐ ಟಿ ಸಿ ಝೆಡ್ ಅಂತಕ್ಕಂಥದ್ದು ಮೂವ್ ಆದಾಗ ಇಲ್ಲಿ ಏನಾಗತ್ತಪ್ಪ ಅಂತಂದ್ರೆ ಲೋ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ನಾವು ಅದೇ ರೀತಿ ಇಲ್ಲಿ ನಮ್ಮ ಆಸ್ಟ್ರೇಲಿಯಾದ ಕಡೆಗೆ 30 ಡಿಗ್ರಿ ಇಟ್ ಇಸ್ ಸೌತ್, ದಕ್ಷಿಣ 30 ಡಿಗ್ರಿ ಅಕ್ಷಾಂಶ ಸೌತ್ ಕಡೆಗೆ ಏನಿರುತ್ತಪ್ಪ ಅಂತಂದ್ರೆ ಮೇಜರ್ ಆಗಿ ಇಟ್ ಇಸ್ ಹೈ ಪ್ರೆಷರ್ ಇರುತ್ತೆ. ಬಟ್ ಈಗ ಗಾಳಿ ಅಂತಕ್ಕಂಥ ಯಾವ ಕಡೆ ಮೂವ್ ಆಗುತ್ತೆ, ಇಲ್ಲಿಂದ ಇಲ್ಲಿಗೆ ಮೂವ್ ಆಗಬೇಕು. ಬಟ್ ಮೂವ್ ಆಗಬೇಕಾದ್ರೆ ನೆನಪಿಟ್ಕೊಳ್ಳಿ, ಈ 0 ಡಿಗ್ರಿ ಇದೆ ಅಕ್ಷಾಂಶ, ಇದನ್ನ ಕ್ರಾಸ್ ಮಾಡಿದ ತಕ್ಷಣ ಬಲಭಾಗಕ್ಕೆ ವಿಂಡ್ಗಳಂತ ಗಾಳಿ ಅಂತಕ್ಕಂಥದ್ದು ಮೂವ್ ಆಗ್ತಿರುತ್ತೆ, ಬಲಭಾಗಕ್ಕೆ ಟರ್ನ್ ಆಗ್ತಿರುತ್ತೆ. ಬಟ್ ಅದೇ ನಮ್ಮ ಮೇಜರ್ ಆಗಿ ದಕ್ಷಿಣಕ್ಕೆ ಸಂಬಂಧಪಟ್ಟಂಗೆ ನೋಡೋದಾದ್ರೆ ಎಡಭಾಗಕ್ಕೆ ಮೂವ್ ಆಗ್ತಿರ್ತವೆ. ಬಟ್ ಈಗ ನೀವೇ ನೋಡ್ರಪ್ಪ, ಐ ಟಿ ಸಿ ಝೆಡ್ ನಮ್ಮ ಸೂರ್ಯ ಅಂತಕ್ಕಂಥದ್ದು 23.5 ಅಥವಾ 30 ಡಿಗ್ರಿ ಉತ್ತರಕ್ಕೆ ಮೂವ್ ಆಗಿದೆ. ಯಾವ ಸಮಯದಲ್ಲಪ್ಪ ಅಂದ್ರೆ ಬೇಸಿಗೆ ಸಮಯದಲ್ಲಿ ಅಥವಾ ಜೂನ್ ಜುಲೈ ಟೈಮಲ್ಲಿ ಉತ್ತರಕ್ಕೆ ಮೂವ್ ಆಗ್ತವೆ. ಇಟ್ ಇಸ್ ನಾರ್ದರ್ನ್ ಪ್ಲೇನ್ ಕಡೆಗೆ ಮೂವ್ ಆಗ್ತವೆ. ಆಗ ನಾರ್ದರ್ನ್ ಪ್ಲೇನ್ ಕಡೆಗೆ ಮೂವ್ ಆದಾಗ ಅಲ್ಲಿ ಅತಿ ಹೆಚ್ಚು ಬಿಸಿಲು ಬೀಳ್ತಿರುತ್ತೆ. ಆಗೇನಾಗತ್ತಪ್ಪ ಅಂದ್ರೆ ಅಲ್ಲಿ ಅಂದ್ರೆ ಕಡಿಮೆ ಒತ್ತಡ ಆಗುತ್ತೆ. ಯಾಕೆ ಅಂದ್ರೆ ಅತಿ ಹೆಚ್ಚು ತಾಪಮಾನ ಇರುತ್ತೆ, ಹೈಯೆಸ್ಟ್ ಅಮೌಂಟ್ ಆಫ್ ಟೆಂಪರೇಚರ್ ಇರುತ್ತೆ, ಹೈಯೆಸ್ಟ್ ಟೆಂಪರೇಚರ್, ಲೋವರ್ ಪ್ರೆಷರ್. ಬಟ್ ಈಗ ನೀವೇ ನೋಡಿ, ನಾವು ಇಲ್ಲಿ ಇಟ್ ಇಸ್ ಲೋ ಪ್ರೆಷರ್ ಇದ್ದಾಗ ಸುತ್ತ ಏನಿರುತ್ತಪ್ಪ ಅಂದ್ರೆ ಹೈ ಪ್ರೆಷರ್ ಇರುತ್ತೆ. ಬಟ್ ಅತಿ ಹೆಚ್ಚು ಹೈ ಪ್ರೆಷರ್ ಇದ್ದಾಗ ನಮ್ಮ ಆಸ್ಟ್ರೇಲಿಯಾ ಅಂತ ತಗೋಣ, ಇಲ್ಲಿ ಆಸ್ಟ್ರೇಲಿಯಾ ಇದೆ, ನಾವು ಆಸ್ಟ್ರೇಲಿಯಾದ ಕಡೆಯಿಂದ ಎಡಭಾಗಕ್ಕೆ ಹೋಗ್ತಿರುತ್ತೆ. ಯಾಕೆಂದ್ರೆ ಮೇಜರ್ ಇರ್ತಕ್ಕಂಥ ದಕ್ಷಿಣದಲ್ಲಿ. ಬಟ್ ಯಾವಾಗ 0 ಡಿಗ್ರಿ ಕ್ರಾಸ್ ಆಗುತ್ತೋ ಇಲ್ಲಿಗೆ ಟರ್ನ್ ಆಗಕ್ಕೆ ಶುರು ಆಗುತ್ತೆ.
ಯಾಕೆ ಟರ್ನ್ ಆಗತ್ತಪ್ಪ ಅಂತಂದ್ರೆ ಬಿಕಾಸ್ ನಮ್ಮ ಉತ್ತರಕ್ಕೆ ಹೋದಾಗ ಕೊರಿಯಾಲಿಸ್ನ ಮೇಜರ್ ಶಕ್ತಿಯ ಮೂಲಕ ನಾವು ಕೊರಿಯಾಲಿಸ್ನ ಬಲದ ಮೂಲಕ ಏನಾಗತ್ತಪ್ಪ ಅಂದ್ರೆ ಬಲಭಾಗಕ್ಕೆ ಟರ್ನ್ ಆಗ್ತಾ ಹೋಗ್ತಿರ್ತವೆ. ನಾವು ಈ ಬಲಭಾಗಕ್ಕೆ ಟರ್ನ್ ಆಗ್ಬೇಕಾದ್ರೆ ನಮ್ಮ ಗಾಳಿ ಅಂತಕ್ಕಂಥದ್ದು ಸಮುದ್ರದ ಮೇಲೆ ಗಾಳಿ ಚಲಿಸ್ತಿರುತ್ತೆ. ಈ ಸಮುದ್ರ ಮೇಲೆ ಗಾಳಿ ಅಂತಕ್ಕಂಥ ಚಲಿಸ್ಬೇಕಾದ್ರೆ ಅಲ್ಲಿರ್ತಕ್ಕಂಥ ನೀರನ್ನ ಏನ್ ತಗೊಂಡೋಗುತ್ತೆ, ನೀರನ್ನು ತಗೊಂಡೋಗಿ ಏನ್ ಮಾಡುತ್ತೆ ಅಂತಂದ್ರೆ ನಮ್ಮ ವೆಸ್ಟರ್ನ್ ಘಾಟ್ಸ್ಗೆ ಹೊಡಿಯುತ್ತೆ. ನಾವು ಇದನ್ನ ಏನಂತ ಕರಿತೀವಪ್ಪ ಅಂತಂದ್ರೆ ಮಾನ್ಸೂನ್ ಅಂತ ಕರಿತೀವಿ. ನೆನ್ಪಿಟ್ಕೋಬೇಕಿಲ್ಲಿ, ಮಾನ್ಸೂನ್ ಅಂದ್ರೆ ಏನಪ್ಪಾ ಅಂತಂದ್ರೆ ಇದೊಂದು ಅರಬಿಕ್ ವರ್ಡ್ ಆಗಿರುತ್ತೆ, ಸೀಸನಲ್ ರಿವರ್ಸಲ್ ಆಫ್ ವಿಂಡ್ಸ್ ಅಂತ. ಇದನ್ನೇನಂತ ಕರಿತೀವಪ್ಪ ಅಂದ್ರೆ ಸೀಸನಲ್ ರಿವರ್ಸಲ್ ಆಫ್ ವಿಂಡ್ ಅಂತ ಕರಿತೀವಿ. ಇದೇನಂತ ಕರಿತೀವಿ, ಸೀಸನಲ್ ರಿವರ್ಸಲ್ ಆಫ್ ವಿಂಡ್ ಅಂತ ಕರಿತೀವಿ. ನಾವು ಈ ಒಂದು ಪದ ಅಂತಕ್ಕಂಥ ಎಲ್ಲಿಂದ ತಗೊಂಡಿದೀವಪ್ಪ ಅಂತಂದ್ರೆ ಅರಬಿಕ್ ಪದದಿಂದ ತಗೊಂಡಿದೀವಿ. ಅದನ್ನ ಏನಂತ ಕರಿತೀವಪ್ಪ ಅಂದ್ರೆ ಮಾಸಮ್ ಅಂತ. ಅಂದ್ರೆ ನಾವು ಋತು ಚೇಂಜ್ ಆದಂಗೆ, ನಮ್ಮ ಸೀಸನ್ಸ್ ಚೇಂಜ್ ಆದಂಗೆ ನಮ್ಮ ವಿಂಡ್ ಮೂವ್ಮೆಂಟ್ ಕೂಡ ಏನಾಗತ್ತಪ್ಪ ಅಂದ್ರೆ ಚೇಂಜ್ ಆಗ್ತಾ ಹೋಗ್ತಿರ್ತಕ್ಕಂಥದ್ದನ್ನ ಏನಂತ ಕರಿತೀವಪ್ಪ ಅಂದ್ರೆ ಇಟ್ ಇಸ್ ಅರೇಬಿಯನ್ ಪದ ಮೌಸಮ್ ಅಂತ ಕರಿತೀವಿ. ಮೌಸಮ್ ಅಂದ್ರೆ ಮಾನ್ಸೂನ್, ಸೀಸನಲ್ ರಿವರ್ಸಲ್ ಆಫ್ ವಿಂಡ್. ನಾವು ಋತು ಚೇಂಜ್ ಆದಂಗೆ ದಿಕ್ಕನ್ನ ಕೂಡ ಬದಲಾವಣೆ ಆಗತ್ತೆ, ದಿಕ್ಕನ್ನ ಕೂಡ ಚೇಂಜ್ ಮಾಡತ್ತೆ, ಅಂಥದ್ದನ್ನ ಮಾನ್ಸೂನ್ ಅಂತ ಕರಿತೀವಿ. ನಾನೀಗ ತಾನೇ ಹೇಳಿದೆ, ನಾವು ಬೇಸಿಗೆಯಲ್ಲಿ ಏನಾಗತ್ತೆ ಅಂತಂದ್ರೆ ಮೇಜರ್ ಆಗಿ ನಾರ್ದರ್ನ್ ಇಂಡಿಯಾ, ನಾವು ಭಾರತೀಯ ಇಟ್ ಇಸ್ ಭೂಭಾಗದಲ್ಲಿ ಏನಾಗಿರುತ್ತಪ್ಪ ಅಂದ್ರೆ ಅತಿ ಹೆಚ್ಚು ತಾಪಮಾನ ಇರೋದ್ರಿಂದ ಏನಾಗತ್ತಪ್ಪ ಇಲ್ಲಿ ಅಂದ್ರೆ ಒತ್ತಡ ಕಡಿಮೆ ಆಗಿರುತ್ತೆ. ಆ ಒತ್ತಡ ಕಡಿಮೆ ಆಗಿದ್ದಾಗ ನಮ್ಮ ಆಸ್ಟ್ರೇಲಿಯಾದಿಂದ ಇರತಕ್ಕಂಥ ಗಾಳಿಗಳು ಏನಾಗ್ತವೆ ಅಂತಂದ್ರೆ ಇಟ್ ವಿಲ್ ಸ್ಟಾರ್ಟ್ ಟು ಮೂವ್ ಟುವರ್ಡ್ಸ್ ಇಂಡಿಯಾ. ನಮ್ಮ ಭಾರತದ ಕಡೆ ಮೂವ್ ಆಗಬೇಕಾದ್ರೆ ಇಟ್ ಇಸ್ ಸಮಭಾಜ 0 ಡಿಗ್ರಿ ಕ್ರಾಸ್ ಆದ ತಕ್ಷಣ ಬಲಭಾಗ ಕನ್ವರ್ಟ್ ಆಗ್ತವೆ, ಚೇಂಜ್ ಆಗ್ತವೆ ಡೈರೆಕ್ಷನ್ ಚೇಂಜ್ ಆಗ್ತಕ್ಕಂಥದ್ದನ್ನ ಏನಂತ ಕರಿತೀವಪ್ಪ ಅಂತಂದ್ರೆ ಮಾನ್ಸೂನ್ ಅಂತ ಕರಿತೀವಿ. ಸರ್, ಈ ಮಾನ್ಸೂನ್ ಅಲ್ಲಿ ಅತಿ ಹೆಚ್ಚು ನಿಮ್ಗೆ ಗೊತ್ತಿರಬೇಕಾಗಿರ್ತಕ್ಕಂಥದ್ದು, ಅತಿ ಹೆಚ್ಚು ಮೇಜರ್ ಆಗಿ ನಿಮ್ಗೆ ಗೊತ್ತಿರಲೇಬೇಕಾಗಿರ್ತಕ್ಕಂಥದ್ದು ಮೇಜರ್ ಆಗಿ 2 ಮಾನ್ಸೂನ್ಗಳಿದಾವೆ. ಆ್ಯಂಡ್ ಈ ಮಾನ್ಸೂನಲ್ಲೇ ಇಟ್ ಇಸ್ ನಮ್ಮ ಇಂಡಿಯಾದಲ್ಲಿ ಮೇಜರ್ ಗೊತ್ತಿರಬೇಕಾಗಿರ್ತಕ್ಕಂಥದ್ದು ಯಾವ್ದಪ್ಪ ಅಂತಂದ್ರೆ ನೈಋತ್ಯ ಮಾನ್ಸೂನ್ ಅಂತ ಕರಿತೀವಿ. ನಾವು ಈ ನೈಋತ್ಯ ಮಾನ್ಸೂನ್ ಅಂತಕ್ಕಂಥದ್ದು ಜೂನ್ನಿಂದ ಸೆಪ್ಟೆಂಬರ್ ವರೆಗೆ ನೆನ್ಪಿಟ್ಕೋಬೇಕಿಲ್ಲಿ. ಜೂನ್ನಿಂದ ಸೆಪ್ಟೆಂಬರ್ ವರೆಗೆ ಏನಾಗತ್ತಪ್ಪ ಅಂದ್ರೆ ನಮ್ಮ ITZZ ಅಂತಕ್ಕಂಥದ್ದು ಮೇಜರ್ ಆಗಿ ಸಮಭಾಜದ ಕಡೆಯಿಂದ ಯಾವ ಕಡೆಗೆ ಮೂವ್ ಆಗತ್ತಪ್ಪ ಅಂದ್ರೆ ನಾರ್ದರ್ನ್ ಇಂಡಿಯಾ ಕಡೆಗೆ ಮೂವ್ ಆಗುತ್ತೆ. ನಾವು ನಾರ್ದರ್ನ್ ಇಂಡಿಯಾ ಕಡೆಗೆ ಮೂವ್ ಆದಾಗ ನೆನಪಿಟ್ಕೊಳ್ಳಿ, ಗಾಳಿ ಅಂತಕ್ಕಂಥದ್ದು ಎಲ್ಲಿಂದ ಎಲ್ಲಿಗೆ ಮೂವ್ ಆಗತ್ತಪ್ಪ ಅಂದ್ರೆ ಅತಿ ಹೆಚ್ಚು ಒತ್ತಡ ಕಡೆಯಿಂದ ಕಡಿಮೆ ಒತ್ತಡದ ಕಡೆಗೆ ಮೂವ್ ಆಗುತ್ತೆ. ಈ ಅತಿ ಕಡಿಮೆ ಕಡೆಗೆ ಮೂವ್ ಆಗಬೇಕಾದ್ರೆ ಸಮುದ್ರದ ಮೂಲಕ ಮೂವ್ ಆಗ್ತಿರುತ್ತೆ. ಸಮುದ್ರದ ಮೂಲಕ ಮೂವ್ ಆಗಬೇಕಾದ್ರೆ ಅಲ್ಲಿರ್ತಕ್ಕಂಥ ನೀರನ್ನ ತಗೊಂಡು ಬಂದು ನಮ್ಮ ಭಾರತಕ್ಕೆ ಹೊಡೆಯುತ್ತೆ. ಅಲ್ಲಿಂದ ಏನಪ್ಪ ಕ್ರಿಯೇಟ್ ಆಗುತ್ತೆ ಅಂದ್ರೆ ಮಳೆ ಕ್ರಿಯೇಟ್ ಆಗುತ್ತೆ. ನೆನಪಿಟ್ಕೊಳ್ಳಿ, 80% ಮಳೆ ಅಂತಕ್ಕಂಥದ್ದು ಯಾವ ಒಂದು ಮಾನ್ಸೂನಿಂದ ಬರುತ್ತಪ್ಪ ಅಂತಂದ್ರೆ ನೈಋತ್ಯ ಮಾನ್ಸೂನಿಂದ ಮಳೆ ಬರುತ್ತೆ. ನೈಋತ್ಯ ಮಾನ್ಸೂನಿಂದ 80% ಮಳೆ ಅಂತಕ್ಕಂಥದ್ದು ಇದರಿಂದ ಬರುತ್ತೆ. ಅದನ್ನ ವಿ ಕಾಲ್ ಇಟ್ ಆಸ್ ಸೌತ್ ವೆಸ್ಟರ್ನ್ ಮಾನ್ಸೂನ್ ಅಂತ ಕೂಡ ಕರಿತೀವಿ, ಸೌತ್ ವೆಸ್ಟರ್ನ್ ಮಾನ್ಸೂನ್. ಬಟ್ ಈಗ ITZZ ಅಂತಕ್ಕಂಥದ್ದು ನೆನಪಿಟ್ಕೊಳ್ಳಿ, ನಾವೀಗ ITZZ ನಾರ್ತ್ ಕಡೆ ಇದೆ, ಇದು ಸಮಭಾಜ. ಬಟ್ ಈಗ ಈ ITZZ ಮತ್ತೆ ಸೌತ್ಗೆ ಹೋಗ್ತಿರ್ಬೇಕಾದ್ರೆ 30 ಡಿಗ್ರಿ ಸೌತ್ಗೆ ಇಟ್ ಇಸ್ ಮೂವ್ ಆಗಬೇಕಾದ್ರೆ ಏನಾಗುತ್ತಪ್ಪ, ITZD ಇಲ್ಲಿದೆ. ITZD ಇಲ್ಲಿರ್ಬೇಕಾದ್ರೆ ಇಲ್ಲಿ ಹೈ ಪ್ರೆಷರ್ ಇರುತ್ತೆ, ಮತ್ತೆ ಗಾಳಿ ಇಲ್ಲಿಂದ ಬರ್ತಿರುತ್ತೆ. ಬಟ್ ಇಟ್ ಇಸ್ 0 ಡಿಗ್ರಿ ಟರ್ನ್ ಆದ ತಕ್ಷಣ ಈ ಕಡೆಗೆ ಹೊಡ್ತಾ ಬೀಳುತ್ತೆ. ಅಂದ್ರೆ ನೆನ್ಪಿಟ್ಕೋಬೇಕಿಲ್ಲಿ, ಇಟ್ ಇಸ್ ಈಶಾನ್ಯ ಮಾನ್ಸೂನ್ ಇಂದ ನಾರ್ತ್ ಈಸ್ಟರ್ನ್ ಮಾನ್ಸೂನ್ ಸಮಯದಲ್ಲಿ ಯಾವ ಒಂದು ಖಂಡಕ್ಕೆ ಅತಿ ಹೆಚ್ಚು ಮಳೆ ಬರುತ್ತಪ್ಪ ಅಂತಂದ್ರೆ ಬಿಕಾಸ್ ಆಫ್ ಡಿಫ್ಲೆಕ್ಷನ್ ಆಫ್ ವಿಂಡ್ ಅಂತಂದ್ರೆ ಆಸ್ಟ್ರೇಲಿಯಾಗ ಅತಿ ಹೆಚ್ಚು ಮಳೆ ಬರುತ್ತೆ. ಬಟ್ ನೆನ್ಪಿಟ್ಕೋಬೇಕಾಗಿರ್ತಕ್ಕಂಥದ್ದು ನಮ್ಮ ಇಂಡಿಯಾದಲ್ಲಿ ಯಾವ್ಯಾವ ರೀಜನ್ಗಳಿಗೆ ಈಶಾನ್ಯ ಮಾನ್ಸೂನ್ ಇಂದ ಮಳೆ ಬರುತ್ತಪ್ಪ ಅಂತಂದ್ರೆ ಇಟ್ ಇಸ್ ಮೇಜರ್ ನಮ್ಮ ತಮಿಳ್ನಾಡಿಗೆ. ನಮ್ಮ ಕರ್ನಾಟಕದಲ್ಲಾದ್ರೆ ನಮ್ಮ ಕೋಲಾರ ಆಗಿರ್ಬೋದು, ಚಿಕ್ಕಬಳ್ಳಾಪುರ ಕೂಡ ಈ ಒಂದು ಈಶಾನ್ಯ ಮಾನ್ಸೂನ್ ಇಂದ ಮಳೆ ಆಗ್ತವೆ. ಬಟ್ ಅದ್ರ ಅತಿ ಹೆಚ್ಚು ಮಳೆ ಬರ್ತಕ್ಕಂಥ ಎಲ್ಲಿಂದ ಅಂತಂದ್ರೆ ಇಟ್ ಇಸ್ ಮೇಜರ್ ವಿ ಕಾಲ್ ಇಟ್ ಆಸ್ ನೈಋತ್ಯ ಮಾನ್ಸೂನ್ ಅಂತ ಕರಿತೀವಿ, ಸೌತ್ ವೆಸ್ಟರ್ನ್ ಮಾನ್ಸೂನ್ ಅಂತ. ಯಾವಾಗ ಈ ಗಾಳಿ ಬಂದ್ಬಿಟ್ಟು ಕನ್ಯಾಕುಮಾರಿಗೆ ಹಿಟ್ಟಾಗತ್ತೋ 2 ಬ್ರಾಂಚ್ ಆಗಿ ವಿಂಗಡಣೆ ಆಗ್ತವೆ. ಯಾವ್ದಪ್ಪ 2 ಬ್ರಾಂಚ್ ಅಂದ್ರೆ ಅರೇಬಿಯನ್ ಬ್ರಾಂಚ್ ಅಂತ ಕರಿತೀವಿ, ಎರಡನೇದು ಬೇ ಆಫ್ ಬೆಂಗಾಲ್ ಬ್ರಾಂಚ್ ಅಥವಾ ಬಂಗಾಳ ಕೊಯ್ಲಿಯ ಬ್ರಾಂಚ್ ಆಗಿ ಡಿವೈಡ್ ಆಗ್ತವೆ. ಅಂಡ್ ದಟ್ ಲೀಡ್ಸ್ ಟು ಕ್ರಿಯೇಷನ್ ಆಫ್ 2 ಇಂಪಾರ್ಟೆಂಟ್ ಬ್ರಾಂಚ್. ನಾವು ಅತಿ ಹೆಚ್ಚು ಈ ಒಂದು ಸೌತ್ ವೆಸ್ಟರ್ನ್ ಮಾನ್ಸೂನ್ ಮಳೆ ಬರ್ತಕ್ಕಂಥ ರೀಜನ್ಸ್ ಯಾವ್ಯಾವು ಅಂತಂದ್ರೆ 2 ರೀಜನ್ಸ್ ಇದಾವೆ, ವೆಸ್ಟರ್ನ್ ಘಾಟ್ಸ್
ಘಾಟ್ಸ್ ಅಂತ ಕರಿತೀವಿ. ಎರಡನೇದು ಯಾವುದಪ್ಪ ಅಂದರೆ ನಾರ್ತ್ ಈಸ್ಟರ್ನ್ ಮೌಂಟೇನ್ಸ್ ಅಥವಾ ಈಸ್ಟರ್ನ್ ಹಿಮಾಲಯಾಸ್ ಅಂತ ಕರಿತೀವಿ. ನಾವು ಈ ಒಂದು ರೀಜನ್ಸ್ಗೆ ಅತಿ ಹೆಚ್ಚು ಮಳೆ ಬರುತ್ತೆ. ಅತಿ ಹೆಚ್ಚು ಮಳೆ ಬರ್ತಕ್ಕಂಥದ್ದು ನೈಋತ್ಯ ಮಾನ್ಸೂನಿಂದ. ಕಡಿಮೆ ಮಳೆ ಬರ್ತಕ್ಕಂಥದ್ದು ಎಲ್ಲಿಂದನಪ್ಪ ಅಂತಂದರೆ ಗೊತ್ತಿರಬೇಕು, ಇಲ್ಲಿ ನಾವು ಮೇಜರ್ ಈಶಾನ್ಯ ಮಾನ್ಸೂನಿಂದ ಗೊತ್ತಿರಬೇಕು. ಇಲ್ಲಿ ನೈಋತ್ಯದಿಂದ ಅತಿ ಹೆಚ್ಚು, ಈಶಾನ್ಯ ಕಡಿಮೆ ಬರುತ್ತೆ. ನಾವು ಹಿಂದಿರುಗ್ತಕ್ಕಂಥದ್ದು ರಿಟರ್ನಿಂಗ್ ಅಪ್ ಆಫ್ ಮಾನ್ಸೂನ್ ಏನಕ್ಕೆ ಅಂದರೆ ITCZ ಅಂತಕ್ಕಂಥದ್ದು ನಾರ್ದರ್ನ್ ಪ್ಲೇನ್ಸ್ ಕಡೆಗಿಂದ ಆಸ್ಟ್ರೇಲಿಯಾ ಕಡೆಗೆ ಮೂವ್ ಆಗಬೇಕಾದ್ರೆ ವಿಂಡ್ಸ್ ಕೂಡ ಡಿಫ್ಲೆಕ್ಟ್ ಆಗುತ್ತೆ. ನಮ್ಮ ಭಾರತದಲ್ಲಿ ಇರ್ತಕ್ಕಂಥ ಎಲ್ಲ ಒಂದು ಮಾಯಿಶ್ಚರ್ ಕಂಟೆಂಟನ್ನು ತಗೊಂಡೋಗಿ ಆಸ್ಟ್ರೇಲಿಯಾ ಅಲ್ಲಿ ಮಳೆ ಬರುತ್ತೆ. ಇದು ಮೇಜರ್ ಆಗಿ ಈಶಾನ್ಯ ಮಾನ್ಸೂನ್ಗಳಿಗೆ ಸಂಬಂಧಪಟ್ಟ ಹಾಗೆ ಇದು ಯಾವಾಗ ಆಗತ್ತಪ್ಪ ಅಂದ್ರೆ ಅಕ್ಟೋಬರ್ನಿಂದ ನವೆಂಬರ್ವರೆಗೆ ಆಗುತ್ತೆ. ಅಕ್ಟೋಬರಿಂದ ನವೆಂಬರ್ವರೆಗೆ. ಸರ್ ಅದೇ ರೀತಿ ನಮ್ಮ ಬೇಸಿಗೆ ಕಾಲದಲ್ಲಿ ಏನಾಗತ್ತಪ್ಪ ಅಂದರೆ ಬೇಸಿಗೆ ಕಾಲದಲ್ಲಿ ಕೂಡ ಎರಡು ಮೇಜರ್ ಆಗಿ ಸೀಸನ್ಸ್ ಇದಾವೆ, ಋತುಗಳಿದಾವೆ. ಯಾವುದಪ್ಪ ಅಂದರೆ ಶೀತ ಹವಾಮಾನ ಅಂತ ಕರಿತೀವಿ. ಚಳಿಗಾಲದಲ್ಲಿ ಆಗ್ತಕ್ಕಂಥದ್ದು ಅಂದರೆ ಡಿಸೆಂಬರ್ನಿಂದ ಫೆಬ್ರವರಿವರೆಗೆ ಆಗ್ತಕ್ಕಂಥ ಮಾನ್ಸೂನ್ ಅನ್ನ ವಿಂಟರ್ ಅಂತ ಕರಿತೀವಿ. ಮೇಜರ್ ಆಗಿ ಉತ್ತರ ಭಾಗದಲ್ಲಿ ಅಥವಾ ಉತ್ತರ ಭಾರತದಲ್ಲಿ ಅತಿ ಹೆಚ್ಚು ಒತ್ತಡ ಇರುತ್ತೆ, ಹೈ ಪ್ರೆಷರ್ ಇರುತ್ತೆ. ಹೈ ಪ್ರೆಷರ್ ಇದ್ದಾಗ ಮತ್ತೆ ವಿಂಡ್ಸ್ ಹೆಂಗ್ ಮೂವ್ ಆಗುತ್ತೆ, ಹೈ ಪ್ರೆಷರ್ ಕಡೆಯಿಂದ ಲೋ ಪ್ರೆಷರ್ ಕಡೆಗೆ ಗೊತ್ತಿರಬೇಕು. ಆ್ಯಂಡ್ ಅದೇ ರೀತಿ ನಮ್ಮ ಬೇಸಿಗೆ ಟೈಮಲ್ಲಿ ಏನಾಗುತ್ತಪ್ಪ ಅಂದರೆ ಅತಿ ಹೆಚ್ಚು ತಾಪಮಾನ ಇರೋದ್ರಿಂದ ಇಲ್ಲಿ ಏನಾಗುತ್ತೆ ಅಂದರೆ ಅತಿ ಹೆಚ್ಚು ತಾಪಮಾನ ಇರೋದ್ರಿಂದ ಮೇಜರ್ ಆಗಿ ನಮಗೆ ಲೋ ಪ್ರೆಷರ್ ಆಗುತ್ತೆ, ಮಳೆ ಬೀಳುತ್ತೆ. ಬಟ್ ಆದರೆ ಒಂದು ಸ್ವಲ್ಪ ಮಳೆ ಬೀಳುತ್ತೆ, ಅದನ್ನ ಮಾನ್ಸೂನ್ ಮಳೆ ಅಂತ ಕರಿತೀವಿ. ಯಾವುದಪ್ಪ ಮಾನ್ಸೂನ್ ಮಳೆ ಅಥವಾ ಮೇಜರ್ ಆಗಿ ನಮ್ಮ ಮ್ಯಾಂಗೋ ಆಗಿರ್ಬೋದು, ನಾವು ಎಲ್ಲದಕ್ಕೂ ಕೂಡ ಈ ಒಂದು ಮಾನ್ಸೂನ್ಸ್ ಯೂಸ್ ಆಗ್ತವೆ. ಇನ್ನೊಂದ್ಸತಿ ಕೇಳಿಸ್ಕೊಬಿಡಿ. ನಾವು ಇನ್ನೊಂದ್ಸತಿ ಕೇಳಿಸ್ಕೊಳ್ಳೋದಾದ್ರೆ ಈ ಮಾನ್ಸೂನ್ ಇನ್ನೊಂದು ಸ್ವಲ್ಪ ಐಡಿಯಾ ಕೊಟ್ಟು ಹೇಳ್ಕೊಡ್ತೀನಿ ನಿಮಗೆ. ನಾವು ಈ ಮೇಜರ್ ಆಗಿ ನೋಡೋದಾದ್ರೆ ನಾವೀಗ ನಮ್ಮ ಭಾರತ ಅಂತಕ್ಕಂಥದ್ದು ಇದೆ. ನಮ್ಮ ಭಾರತ ಇದೆ. ನಾವೀಗ ಭಾರತ ಇರ್ತಕ್ಕಂಥದ್ದು ಸಮಭಾಜದ ಮೇಲೆ ಇದೆ, 0 ಡಿಗ್ರಿ ಮೇಲಿದೆ. ಬಟ್ ಈಗ ನಮ್ಮ ಮೇಜರ್ ಆಗಿ ಜೂನ್ ಜುಲೈ ಟೈಮಲ್ಲಿ ಏನಾಗತ್ತಪ್ಪ ಅಂತಂದರೆ ಜೂನ್ ಜುಲೈ ಟೈಮಲ್ಲಿ ಇದನ್ನ 30 ಡಿಗ್ರಿ ಅಕ್ಷಾಂಶ ಅಂತ ಕರೆಯೋಣ. ಇದನ್ನ ಮೇಜರ್ ಆಗಿ ಏನಪ್ಪ ಅಂದರೆ ದಕ್ಷಿಣ. ನಾವೀಗ ಇಲ್ಲಿ ಮೇಜರ್ ITCZ ಎಲ್ಲಿದೆಯಪ್ಪ ಅಂದರೆ ನಮ್ಮ ಉತ್ತರ ಭಾಗದಲ್ಲಿದೆ. ಇಲ್ಲಿ 30 ಡಿಗ್ರೀಸ್ ನಾರ್ತ್ ಅಲ್ಲಿ ಅಂದರೆ ಉತ್ತರದ ಭಾಗದಲ್ಲಿ ITCZ ಅಂತಕ್ಕಂಥದ್ದು ಇದೆ. ಬಟ್ ನಾನು ಆಲ್ರೆಡಿ ನಿಮ್ಗೆ ಹೇಳಿದ್ನಲ್ವಾ, ನಾವು ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಗಾಳಿ ಅಂತಕ್ಕಂಥದ್ದು ಹೆಂಗಪ್ಪ ಮೂವ್ ಆಗಬೇಕು ಅಂತಂದರೆ ನಮ್ಮ ಮೇಜರ್ ಆಗಿ ಹೈ ಪ್ರೆಷರ್ ಕಡೆಗಿಂದ ITCZ ಇಲ್ಲಿರೋದ್ರಿಂದ ಇಲ್ಲೇನಿರುತ್ತಪ್ಪ ಅಂದರೆ ಲೋ ಪ್ರೆಷರ್ ಇರುತ್ತೆ. ಬಟ್ ಈಗ ಹೈ ಪ್ರೆಷರ್ ಕಡೆಯಿಂದ ಇಲ್ಲಿ ಸೌತ್ ಆಗಿರೋದ್ರಿಂದ ದಕ್ಷಿಣ ಆಗಿರೋದ್ರಿಂದ ಎಡಭಾಗಕ್ಕೆ ಮೂವ್ ಆಗ್ತಿರ್ತವೆ. ಅದೇ ನಮ್ಮ ಸಮಭಾಜ ಕ್ರಾಸ್ ಆದ ತಕ್ಷಣ ಏನಾಗತ್ತಪ್ಪ ಅಂದರೆ ಬಲಭಾಗಕ್ಕೆ ಟರ್ನ್ ಆಗ್ತಾ ಹೋಗ್ತಿರ್ತವೆ. ಅದೇ ರೀತಿ ಇಲ್ಲಿ ಬಂದಿರತಕ್ಕಂಥದ್ದು ನಾವು ವಿಂಡ್ ಏನಾಗತ್ತಪ್ಪ ಅಂದರೆ ಎರಡು ಗಾಳಿಯಾಗಿ ವಿಂಗಡಣೆ ಆಗ್ತವೆ. ಒಂದು ಯಾವುದಪ್ಪ ಅಂದರೆ ಅರೇಬಿಯನ್ ಸಿ ಬ್ರಾಂಚ್ ಆಗಿ ಹಿಂಗೆ ಹೋಗ್ತವೆ. ಆ್ಯಂಡ್ ಅದೇ ರೀತಿ ಎರಡನೇದು ಯಾವುದಪ್ಪ ಅಂತಂದರೆ ಬಂಗಾಳ ಕೊಯ್ಲಿ ಬ್ರಾಂಚ್ ಆಗಿ ಮೂವ್ ಆಗ್ತವೆ. ನಾವು ಈ ಒಂದು ಮಾನ್ಸೂನ್ ಏನಂತ ಕರಿತೀವಪ್ಪ ಅಂದರೆ ಸೌತ್ ವೆಸ್ಟರ್ನ್ ಮಾನ್ಸೂನ್. ನೀವೇ ನೋಡಿ ಗಾಳಿ ಅಂತ ಎಲ್ಲಿಂದ ಬರ್ತದೆ, ಮೇಜರ್ ಬರ್ತಿರ್ತಕ್ಕಂಥದ್ದು ನೈಋತ್ಯದ ಕಡೆಯಿಂದ ಬರ್ತಿದೆ. ಅದನ್ನ ಸೌತ್ ವೆಸ್ಟರ್ನ್ ಮಾನ್ಸೂನ್ ಅಂತ ಕರಿತೀವಿ. ಅತಿ ಹೆಚ್ಚು ಮಳೆ ಬರ್ತಕ್ಕಂಥದ್ದು ಸೌತ್ ವೆಸ್ಟರ್ನ್ ಮಾನ್ಸೂನ್ ಇಂದ. ನಾವು ಈ ಒಂದು ಬಂಗಾಳ ಕೊಯ್ಲಿಗೆ ನೇರವಾಗಿ ಪ್ಯಾರಲ್ ಆಗಿ ನಮ್ಮ ತಮಿಳ್ನಾಡು ಇರೋದ್ರಿಂದ ನಮ್ಮ ತಮಿಳ್ನಾಡಿಗೆ ನೈಋತ್ಯ ಮಾನ್ಸೂನ್ ಇಂದ ಮಳೆ ಬರಲ್ಲ. ಬಟ್ ಯಾವಾಗಪ್ಪ ಮಳೆ ಬರುತ್ತೆ ಅಂತಂದ್ರೆ ಇದು ಮತ್ತೆ ITCZ ಅಂತಕ್ಕಂಥದ್ದು ಆಸ್ಟ್ರೇಲಿಯಾ ಕಡೆಗೆ ಬಂದಾಗ ಇಲ್ಲಿ ಲೋ ಪ್ರೆಷರ್ ಆಗತ್ತಲ್ವಾ, ಲೋ ಪ್ರೆಷರ್ ಆದಾಗ ಇಲ್ಲಿ ಇರ್ತಕ್ಕಂಥ ಗಾಳಿ ತಗೊಂಡ್ಬಂದು ಇಲ್ಲಿ ಬರುತ್ತೆ ಅಂಡ್ ಇಲ್ಲಿಂದ ಮಳೆ ಬರುತ್ತೆ. ಮೇಜರ್ ಆಗಿ ವಿ ಕಾಲ್ ಇಟ್ ಆಸ್ ಯಾವುದಕ್ಕಪ್ಪ ಅತಿ ಹೆಚ್ಚು ಮಳೆ ಬರುತ್ತೆ ಅಂತಂದ್ರೆ ಆಸ್ಟ್ರೇಲಿಯಾಗ ಮಳೆ ಬರುತ್ತೆ. ಯಾವಾಗ ಅಂತಂದ್ರೆ ಇಟ್ ಇಸ್ ಈಶಾನ್ಯ ಸಮಯದಲ್ಲಿ ಇದು ನಮ್ಮ ಮಾನ್ಸೂನ್ಗಳಿಗೆ ಸಂಬಂಧಪಟ್ಟಂಗೆ ಸೀಸನಲ್ ರಿವರ್ಸಲ್ ಆಫ್ ವಿಂಡ್ಸ್ ಅಂದ್ರೆ ಕಾಲ ಬದಲಾದಂಗೆ ಆಟೋಮೆಟಿಕ್ ಆಗಿ ನಮ್ಮ ಮೇಜರ್ ಆಗಿ ಏನೇನು ಬದಲಾವಣೆ ಆಗುತ್ತೆ ಅಂತಂದ್ರೆ ಇಟ್ ಇಸ್ ಈವನ್ ದ ವಿಂಡ್ಸ್ ವಿಲ್ ಆಲ್ಸೋ ಸ್ಟಾರ್ಟ್ ಟು ಚೇಂಜ್ ಅಂಡ್ ದಾಟ್ ವಿ ಕಾಲ್ ಇಟ್ ಆಸ್ ಮಾನ್ಸೂನ್ ಬಾಸ್. ಇಷ್ಟು ಯಾವುದಕ್ಕೆ ಸಂಬಂಧಪಟ್ಟಂಗೆ ಅಂದರೆ ಮಾನ್ಸೂನ್ಗೆ ಸಂಬಂಧಪಟ್ಟ ಹಾಗೆ. ಬಟ್ ನಮ್ಮ ಕರ್ನಾಟಕ ಅಂತಕ್ಕಂಥದ್ದು ಲ್ಯಾಂಡ್ ಆಫ್ ಡಬಲ್ ಮಾನ್ಸೂನ್ ಅಂತ ಕರಿತೀವಿ. ನಾನು ಆಲ್ರೆಡಿ ಹೇಳಿದೆ ಏನಕ್ಕಪ್ಪ ಲ್ಯಾಂಡ್ ಆಫ್ ಡಬಲ್ ಮಾನ್ಸೂನ್ ಅಂತ ಕರಿತೀವಿ ಅಂತಂದರೆ ಇಟ್ ಈಸ್ ನಮಗೆ ಎರಡು ಸಮಯದಲ್ಲೂ ಕೂಡ ಮಳೆ ಬರುತ್ತೆ. ಎರಡು ಸಮಯ ಅಂತಂದರೆ ಈಶಾನ್ಯದ ಸಮಯದಲ್ಲೂ ಬರುತ್ತೆ, ನೈಋತ್ಯದ ಸಮಯದಲ್ಲಿ ಕೂಡ ಬರುತ್ತೆ. ಅಂಥದ್ದನ್ನು ಏನಂತ ಕರಿತೀವಪ್ಪ ಅಂತಂದರೆ ಇಟ್ ಇಸ್ ಮುಂಗಾರು ಅಂತ ಕರಿತೀವಿ ಅಥವಾ ಮಾನ್ಸೂನ್ ಅಂತ ಕರಿತೀವಿ. ಓಕೆನಾ? ಇಷ್ಟು ನೋಡಿ. ನಾವು ಈ ಒಂದು ಮಾನ್ಸೂನ್ ಆಗಬೇಕಾದ್ರೆ ಮಾನ್ಸೂನ್ಗೆ ಕಾರಣಗಳೇನೇನು ಅಂತ. ಮಾನ್ಸೂನ್ ಆಗಬೇಕಾದ್ರೆ ಮಾನ್ಸೂನ್ಗೆ ಕಾರಣಗಳೇನಪ್ಪ? ನಾವು ಮಾನ್ಸೂನ್ಗೆ ಕಾರಣಗಳೇನು ಅಂತಂದರೆ ಮೊದಲನೇದು ಲ್ಯಾಂಡ್ ಅಂತಕ್ಕಂಥದ್ದು ITCZ ಮೂವ್ ಆಗ್ತಕ್ಕಂಥದ್ದು. ನಾವು ITCZ ಯಾವ ಕಡೆಗೆ ಮೂವ್ ಆಗತ್ತಪ್ಪ ಅಂತಂದರೆ ಮೇಜರ್ ಆಗಿ ನಮ್ಮ ಉತ್ತರ ಭಾಗಕ್ಕೆ ಮೂವ್ ಆಗುತ್ತೆ. ಅದನ್ನೇನಂತ ಕರಿತೀವಪ್ಪ ಅಂತಂದರೆ ನಾರ್ತ್ ವರ್ಡ್ ಶಿಫ್ಟ್ ಇನ್ ITCZ. ಅದೇ ರೀತಿ
ನಮ್ಮ ಮೇಜರ್ ಆಗಿ ನಮ್ಮ ಮಾನ್ಸೂನ್ ಆಗೋದಕ್ಕೆ ಕಾರಣ ಏನು ಅಂತಂದ್ರೆ ಇಟ್ ಇಸ್ ಮಾನ್ಸೂನ್ ಆಗೋದಕ್ಕೆ ಎರಡನೇ ಕಾರಣ ನೋಡೋದಾದ್ರೆ ಇಟ್ ಇಸ್ ಡಿಫರೆನ್ಷಿಯಲ್ ಹೀಟಿಂಗ್ ಆಫ್ ಲ್ಯಾಂಡ್ ಅಂಡ್ ಸಿ. ನಾವು ಭೂಮಿ ಮತ್ತು ಸಮುದ್ರದ ವಿಭಿನ್ನ ತಾಪಮಾನಗಳು ಇದು ಮೇಜರ್ ಕಾರಣ ಆಗಿರುತ್ತೆ. ನಾನು ಆಲ್ರೆಡಿ ಹೇಳಿದೆ, ನಾವು ಲ್ಯಾಂಡ್ ಅಂತಕ್ಕಂಥದ್ದು ಹೀಟ್ಸ್ ಅಪ್ ಫಾಸ್ಟ್ ಅಂಡ್ ಇಟ್ ಇಸ್ ಮೇಜರ್ ಆಗಿ ಕೂಲ್ಸ್ ಡೌನ್ ಫಾಸ್ಟ್. ಸಿ ಅಂತಕ್ಕಂಥದ್ದು ಹೀಟ್ಸ್ ಅಪ್ ಸ್ಲೋಲಿ ಅಂಡ್ ಕೂಲ್ಸ್ ಡೌನ್ ಸ್ಲೋಲಿ. ಮೇಜರ್ ಆಗಿ ಇದ್ರ ಜೊತೆಗೆ ಜೆಟ್ ಸ್ಟ್ರೀಮ್ಸ್ ಅಂತಕ್ಕಂಥದ್ದು ನಾಳೆ ಕ್ಲಾಸಲ್ಲಿ ನೋಡೋಣ. ಜೆಟ್ ಸ್ಟ್ರೀಮ್ಸ್ ಬಗ್ಗೆ ನೋಡೋಣ, ಎಲ್ಲಿನೋ ಲಾನಿನೋ ಬಗ್ಗೆ ನೋಡೋಣ, ಇವೆಲ್ಲದ್ರ ಬಗ್ಗೆ ನೋಡೋಣ. ಬಟ್ ಅಟ್ಲೀಸ್ಟ್ ಒಂದು ಮಾನ್ಸೂನ್ ಬಗ್ಗೆ ನಿಮ್ಗೆ ಗೊತ್ತಾಗಿದ್ರೆ ಸಾಕು, ಅಷ್ಟು ಗೊತ್ತಿರಲಿ ಮಾನ್ಸೂನ್ ಬಗ್ಗೆ. ಅದಾದ್ಮೇಲೆ ಬರ್ತಕ್ಕಂಥದ್ದು ಕೊನೆಯ ಟಾಪಿಕ್ ಯಾವುದಪ್ಪ ಅಂದ್ರೆ ಕ್ಲೈಮ್ಯಾಟಿಕ್ ಕ್ಲಾಸಿಫಿಕೇಶನ್ ಅಂತ ಕರಿತೀವಿ. ನಮ್ಮ ಹವಾಮಾನದ ಬದಲಾವಣೆಗೆ ಸಂಬಂಧಪಟ್ಟಂಗೆ ವರ್ಗೀಕರಣಗಳು. ಸರಿ, ಒಂದು ಮೇಜರ್ ಆಗಿ ಕ್ಲೈಮ್ಯಾಟಿಕ್ ಸಂಬಂಧಪಟ್ಟ ಹವಾಮಾನಕ್ಕೆ ಸಂಬಂಧಪಟ್ಟಂಗೆ ಯಾವ್ಯಾವ ಪ್ರದೇಶಗಳಲ್ಲಿ ಅತಿ ಹೆಚ್ಚು ಮಳೆ ಬೀಳ್ತಿದೆ ಅನ್ನೋದ್ರ ಬಗ್ಗೆ ನೋಡೋಣ. ನಾವು ಈ ಕ್ಲೈಮೇಟ್ ಕ್ಲಾಸಿಫಿಕೇಶನ್ ಬಗ್ಗೆ ನೋಡೋದಾದ್ರೆ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ಲಾಸಿಫಿಕೇಶನ್ ಯಾವುದಪ್ಪ ಅಂದ್ರೆ ಕೋಪೆನ್ಸ್ ಕ್ಲಾಸಿಫಿಕೇಶನ್ ಅಂತ ಕರಿತೀವಿ. ಕೋಪೆನ್ ಅಂತಕ್ಕಂಥವ್ರು ಒಂದು ಕ್ಲಾಸಿಫಿಕೇಶನ್ ಕೊಡ್ತಾರೆ. ಆ ಒಂದು ಕ್ಲಾಸಿಫಿಕೇಶನ್ ಯಾವ ಒಂದು ಆಧಾರದ ಮೇಲೆ ಇದೆಯಪ್ಪ ಅಂತಂದ್ರೆ ಇಟ್ ಇಸ್ ಮೇಜರ್ ಆಗಿ ತಾಪಮಾನ ಮತ್ತು ಮಳೆಯ ಆಧಾರದ ಮೇಲೆ ಈ ಒಂದು ಕೋಪೆನ್ ಅಂತಕ್ಕಂಥ ಜಾಗ್ರಫರ್ ಏನಾಗಿದ್ದಾರೆ, ಭೂಗೋಳಶಾಸ್ತ್ರ ಅಂತ ಕರಿತೀವಿ. ಇಟ್ ಇಸ್ ಇವ್ರು ಕೊಟ್ಟಿರ್ತಕ್ಕಂಥದ್ದು ತಾಪಮಾನ ಮತ್ತೆ ಮಳೆಯ ಆಧಾರದ ಮೇಲೆ ಬೇಸ್ಡ್ ಆನ್ ಟೆಂಪರೇಚರ್ ಅಂಡ್ ಬೇಸ್ಡ್ ಆನ್ ಪ್ರೆಸಿಪಿಟೇಷನ್. ನಾವು ಯಾವ್ಯಾವ ವಲಯಗಳಿದಾವಪ್ಪ ಅಂತಂದ್ರೆ ಮೇಜರ್ ಬರ್ತಕ್ಕಂಥದ್ದು ಎ ಬಿ ಅಂತ ವಲಯಗಳಿದಾವೆ. ಯಾವ್ದಪ್ಪ ಈ ಎ ಅಂತಂದ್ರೆ ಮೇಜರ್ ವಿ ಕಾಲ್ ಇಟ್ ಆಸ್ ಇಟ್ ಇಸ್ ಉಷ್ಣ ವಲಯದ ಹವಾಮಾನ ಅಂತ ಕರಿತೀವಿ. ಉಷ್ಣ ವಲಯದ ಹವಾಮಾನ ಅಥವಾ ಟ್ರಾಪಿಕಲ್ ಕ್ಲೈಮೇಟ್ ಅಂತ. ಸರಿ, ಈ ಉಷ್ಣ ವಲಯದ ಹವಾಮಾನ ಯಾವ್ದಪ್ಪ ಅಂತಂದ್ರೆ ಇಲ್ಲಿ ಅತಿ ಹೆಚ್ಚು ತಾಪಮಾನ ಇರುತ್ತೆ. ಅದೇ ರೀತಿ ಇಟ್ ಇಸ್ ವರ್ಷ ಪೂರ್ತಿ ತಾಪಮಾನ ಇರುತ್ತೆ, ವರ್ಷ ಪೂರ್ತಿ ಮಳೆ ಆಗ್ತಿರುತ್ತೆ. ಅಂಡ್ ಇಂಥ ಒಂದು ಪ್ರದೇಶ ಯಾವ್ದಪ್ಪ ಅಂತಂದ್ರೆ ಮೇಜರ್ ಆಗಿ ನಮ್ಮ ಸಮಭಾಜದ ಹತ್ರ ಇರ್ತಕ್ಕಂಥದ್ದನ್ನ ಏನಂತ ಕರಿತೀವಪ್ಪ ಅಂದ್ರೆ ಟ್ರಾಪಿಕಲ್ ಕ್ಲೈಮೇಟ್ ಅಂತ ಕರಿತೀವಿ. ಸರ್, ಅದೇ ರೀತಿ ನಮ್ಮ ಭಾರತದಲ್ಲಿ ಕೂಡ ಈ ಒಂದು ಉಷ್ಣವಲಯದ ಹವಾಮಾನ ಇದೆಯಾ ಅಂತಂದ್ರೆ ಇದೆಯಲ್ಲನಪ್ಪ. ಎಲ್ಲೆಲ್ಲಿ ಅಂತಂದ್ರೆ ನಮ್ಮ ವೆಸ್ಟರ್ನ್ ಘಾಟ್ಸ್ ಅಂತ ಕರಿತೀವಿ, ಮೇಜರ್ ಆಗಿ ಪಶ್ಚಿಮ ಘಟ್ಟಗಳು, ಅದೇ ರೀತಿ ಅಂಡಮಾನ್ ನಿಕೋಬಾರ್ ಆಗಿರ್ಬೋದು, ಅದೇ ರೀತಿ ಈಶಾನ್ಯ ರಾಜ್ಯಗಳಲ್ಲಿ ಮೇಜರ್ ಆಗಿ ವಿ ಹ್ಯಾವ್ ಉಷ್ಣವಲಯದ ಹವಾಮಾನ ಅಂತ ಕರಿತೀವಿ, ಟ್ರಾಪಿಕಲ್ ಕ್ಲೈಮೇಟ್. ಪ್ರತಿ ವರ್ಷ ಮಳೆ ಬೀಳ್ತಿರುತ್ತೆ, ತಾಪಮಾನ ಕೂಡ ಅತಿ ಹೆಚ್ಚು ಜಾಸ್ತಿ ಇರುತ್ತೆ. ಅಂಥದ್ದನ್ನ ಏನಂತ ಕರಿತೀವಪ್ಪ ಅಂದ್ರೆ ಉಷ್ಣವಲಯದ ಹವಾಮಾನ. ಎರಡನೇದು ಬರ್ತಕ್ಕಂಥದ್ದು ಶುಷ್ಕ ಹವಾಮಾನ ಅಂತ ಕರಿತೀವಿ. ಏನಪ್ಪ ಈ ಶುಷ್ಕ ಹವಾಮಾನ ಅಂತಂದ್ರೆ ಡ್ರೈ ಕ್ಲೈಮೇಟ್. ನಾವು ಡ್ರೈ ಕ್ಲೈಮೇಟ್ ಅಂದ್ರೆ ಏನಪ್ಪ ಅಂದ್ರೆ ಇಲ್ಲಿ ಮಳೆ ಅಂತಕ್ಕಂಥದ್ದು ಅತಿ ಕಡಿಮೆ ಇರ್ತವೆ. ಅದೇ ರೀತಿ ಯಾವ್ಯಾವ ಪ್ರದೇಶಗಳಲ್ಲಿ ಅತಿ ಹೆಚ್ಚು ಕಡಿಮೆ ಮಳೆ ಇರುತ್ತಪ್ಪ ಅಂತಂದ್ರೆ ಎರಡು ರೀಜನ್ಸ್ ಅಲ್ಲಿ, ಹುಲ್ಲಿರ್ತಕ್ಕಂಥ ಪ್ರದೇಶದಲ್ಲಿ, ಅದೇ ರೀತಿ ಮರುಭೂಮಿಗಳಲ್ಲಿ, ಡೆಸರ್ಟ್ ಮತ್ತೆ ಇಟ್ ಇಸ್ ಮೇಜರ್ ಆಗಿ ಹುಲ್ಲಿನ ಪ್ರದೇಶಗಳಲ್ಲಿ. ನಾವು ಹುಲ್ಲಿನ ಪ್ರದೇಶಗಳಲ್ಲಿ ಇರ್ತಕ್ಕಂಥದ್ದು ಇಲ್ಲಿ ಅತಿ ಕಡಿಮೆ ಮಳೆ ಆಗುತ್ತೆ. ಎಕ್ಸಾಂಪಲ್ ಕೊಡ್ರಪ್ಪ ಅಂತಂದ್ರೆ ಸಹರಾ ಮರುಭೂಮಿ ಅಂತ ಕರಿತೀವಿ, ಥಾರ್ ಡೆಸರ್ಟ್ ಆಗಿರ್ಬೋದು. ಇವೆಲ್ಲ ಕೂಡ ಎಲ್ಲಿ ಬರ್ತಾವಪ್ಪ ಅಂದ್ರೆ ಎರಡನೇದ್ರ ಬರುತ್ತೆ ಶುಷ್ಕ ಹವಾಮಾನ ಅಂತ ಕರಿತೀವಿ, ಅತಿ ಕಡಿಮೆ ಮಳೆ ಆಗ್ತಕ್ಕಂಥ ಪ್ರದೇಶಗಳು. ಡ್ರೈ ವಿ ಕಾಲ್ ಇಟ್ ಆಸ್ ಡ್ರೈ ಕ್ಲೈಮೇಟ್, ಟ್ರಾಪಿಕಲ್ ಕ್ಲೈಮೇಟ್, ಡ್ರೈ ಕ್ಲೈಮೇಟ್, ಅದೇ ರೀತಿ ಟ್ರಾಪಿಕಲ್ ಕ್ಲೈಮೇಟ್. ನಾವು PS ಎಕ್ಸಾಮಲ್ಲಿ ಕ್ವಶನ್ ಕೇಳಿದ್ದಾರೆ, ಅತಿ ಹೆಚ್ಚು ವೆಜಿಟೇಷನ್ ಇರ್ತಕ್ಕಂಥ ಪ್ರದೇಶ ಯಾವುದು ಅಂತ ಕೇಳಿದ್ದಾರೆ. ಅತಿ ಹೆಚ್ಚು ಪ್ರದೇಶ ಇರ್ತಕ್ಕಂಥದ್ದು ಮೇಜರ್ ಆಗಿ ವೆಜಿಟೇಷನ್ ಇರ್ತಕ್ಕಂಥ ಪ್ರದೇಶ ಯಾವುದಪ್ಪ ಅಂತಂದ್ರೆ ಇಟ್ ಇಸ್ ಟ್ರಾಪಿಕಲ್ ಕ್ಲೈಮೇಟ್ ಅಂತಕ್ಕಂಥದ್ದು. ನಾವು ಮೂರನೇದು ಯಾವುದು ಅಂತಂದ್ರೆ ಇಟ್ ಇಸ್ ಮೇಜರ್ ಆಗಿ ಸಮಶಿಷ್ಟೋಷ್ಣ ಅಥವಾ ಏನಂತ ಕರಿತೀವಪ್ಪ ಅಂದ್ರೆ ಟೆಂಪರೇಟ್ ಕ್ಲೈಮೇಟ್. ಸಿ ಅಂತಕ್ಕಂಥದ್ದು ಕೋಪೆನ್ ಕ್ಲಾಸಿಫಿಕೇಶನ್ ಪ್ರಕಾರ ಟೆಂಪರೇಟ್ ಕ್ಲೈಮೇಟ್ ಅಂತ ಕರಿತೀವಿ. ನಾವು ಈ ಒಂದು ಟೆಂಪರೇಟ್ ಕ್ಲೈಮೇಟ್ ಅಲ್ಲಿ ಏನಿರುತ್ತಪ್ಪ ಅಂದ್ರೆ ತಾಪಮಾನ ಅಂತಕ್ಕಂಥದ್ದು ಇಟ್ ಇಸ್ ಕಡಿಮೆ ಮಾಡರೇಟ್ ಆಗಿರ್ತವೆ. ಅದೇ ರೀತಿ ಡಿಸ್ಟಿಂಕ್ಟ್ ಸೀಸನ್ಸ್ ಇರ್ತವೆ, ವಿಭಿನ್ನವಾದ ಋತುಗಳನ್ನ ಏನಂತ ಕರಿತೀವಪ್ಪ ಅಂದ್ರೆ ಟೆಂಪರೇಟ್ ಕ್ಲೈಮೇಟ್. ಇಟ್ ಇಸ್ ಈ ಒಂದು ಕ್ಲೈಮೇಟ್ ಎಲ್ಲಿದೆಯಪ್ಪ ಅಂದ್ರೆ ನಮ್ಮ ಯುರೋಪ್ ಖಂಡದಲ್ಲಿದೆ, ಪಶ್ಚಿಮ ಯುರೋಪ್ ಅಂತ ಕರಿತೀವಿ, ಆರ್ ವಿ ಕಾಲ್ ಇಟ್ ಆಸ್ ವೆಸ್ಟರ್ನ್ ಯುರೋಪ್ ಅಲ್ಲಿ ಏನಿದೆಯಪ್ಪ ಅಂತಂದ್ರೆ ಮೇಜರ್ ಆಗಿ ಟೆಂಪರೇಟ್ ಕ್ಲೈಮೇಟ್ ಅಂತಕ್ಕಂಥದ್ದು ಇದೆ. ನಾವು ನಾಲ್ಕನೇದು ಬಂದಾಗ ಕಾಂಟಿನೆಂಟಲ್ ಕ್ಲೈಮೇಟ್. ನಾವು ಈ ಕಾಂಟಿನೆಂಟಲ್ ಕ್ಲೈಮೇಟ್ ಅಂದ್ರೆ ಏನಪ್ಪಾ ಅಂತಂದ್ರೆ ಇಟ್ ಇಸ್ ಭೂಖಂಡದ ಹವಾಮಾನ ಅಂತ ಕರಿತೀವಿ. ನಾವು ಈ ಭೂಖಂಡದ ಹವಾಮಾನದಲ್ಲಿ ಏನೇನಿರುತ್ತಪ್ಪ ಅಂತಂದ್ರೆ ಮೇಜರ್ ಆಗಿ ಶೀತ ಚಳಿಗಾಲ ಇರುತ್ತೆ ಅಂಡ್ ಬೆಚ್ಚಗಿನ ಬೇಸಿಗೆಗಾಲ ಇರುತ್ತೆ, ಅಂದ್ರೆ ಕೋಲ್ಡ್ ವಿಂಟರ್ಸ್ ಅಂತ ಕರಿತೀವಿ, ವಾರ್ಮ್ ಸಮ್ಮರ್ಸ್ ಅಂತ ಕರಿತೀವಿ. ನಾವು ಇದನ್ನೇನಂತ ಕರಿತೀವಪ್ಪ ಅಂದ್ರೆ ಕಾಂಟಿನೆಂಟಲ್ ಕ್ಲೈಮೇಟ್, ಅದೇ ರೀತಿ ಭೂಖಂಡದ ಹವಾಮಾನ ಅಂತ ಕರಿತೀವಿ. ನಾವು ಕೊನೆಯದು ಯಾವ್ದಪ್ಪ ಅಂತಂದ್ರೆ ಪೋಲಾರ್ ಕ್ಲೈಮೇಟ್ ಅಂತ ಕರಿತೀವಿ. ನಾವು ಇದನ್ನ ಏನಪ್ಪ ಕರಿತೀವಿ ಅಂತಂದ್ರೆ ಧ್ರುವ ಹವಾಮಾನ. ನಾನು ಆಲ್ರೆಡಿ ಹೇಳಿದೆ, ನಾವು ಪೋಲಾರ್ ರೀಜನ್ಸ್ ಅಲ್ಲಿ ಏನಿರುತ್ತಪ್ಪ ಅತಿ ಹೆಚ್ಚು ಕೋಲ್ಡ್ ಆಗಿರುತ್ತೆ, ಅದೇ ರೀತಿ ಮಳೆ ಕೂಡ ತುಂಬಾ ಕಡಿಮೆ ಇರುತ್ತೆ. ಯಾವ ರೀಜನ್ಸ್ ಬರ್ತವೆ ಅಂತಂದ್ರೆ ಅಂಟಾರ್ಟಿಕಾ ಆಗಿರ್ಬೋದು, ಅದೇ ರೀತಿ ಆರ್ಟಿಕ್ ಆಗಿರ್ಬೋದು, ನಮ್ಮ ಇಂಡಿಯಾದಲ್ಲಿ ಲದಾಖ್ ಡೆಸರ್ಟ್ ಆಗಿರ್ಬೋದು. ಇವೆಲ್ಲ ಕೂಡ ಎಲ್ಲಿ ಬರ್ತವೆ ಅಂತಂದ್ರೆ ಮೇಜರ್ ಬರ್ತಕ್ಕಂಥದ್ದು ಪೋಲಾರ್ ಕ್ಲೈಮ್ಯಾಟಿಕ್ ಕಂಡೀಷನ್ಸ್ ಅಲ್ಲಿ.
ನಾವು ಅದೇ ರೀತಿ ಸರ್ ನಮ್ಮ ಕರ್ನಾಟಕದಲ್ಲಿ ಕೂಡ ಈ ಕೋಪನ್ಸ್ ಕ್ಲಾಸಿಫಿಕೇಶನ್ ಅದೇ ರೀತಿ ನಮ್ಮ ಇಂಡಿಯಾದಲ್ಲಿ ಅಪ್ಲೈ ಆಗುತ್ತಾ ಅಂದರೆ ಅಪ್ಲೈ ಆಗುತ್ತೆ. ನಾವು ಅಪ್ಲೈ ಯಾವ ರೀತಿ ಆಗತ್ತಪ್ಪ ಅಂತಂದರೆ ಮೊದಲನೇದು AM ಅಂತಂದರೆ AM ಅಂತ ಇದೆ, AW ಅಂತ ಇದೆ, BWH ಅಂತಿದೆ, CWG ಆ್ಯಂಡ್ ET. ಇದನ್ನೆಲ್ಲ ನೀವು ನೆನ್ಪಿಟ್ಕೋಬೇಕಿರಲಿ. ನಾವು AM ಅಂದರೆ ಏನಪ್ಪ ಅಂತಂದರೆ ಟ್ರಾಪಿಕಲ್ ಮೇಜರ್ ಆಗಿ ಮಾನ್ಸೂನ್ ಕ್ಲೈಮೇಟ್ ಅಂತ. ಈಗ ನೀವೇ ಹೇಳ್ರಪ್ಪ ಟ್ರಾಪಿಕಲ್ ಮಾನ್ಸೂನ್ ಅಂತಕ್ಕಂಥದ್ದು ನಾನು ಮುಂಗಾರು ಮಳೆ ಮಾತಾಡಬೇಕಾದ್ರೆ ಎಲ್ಲಪ್ಪ ಜಾಸ್ತಿ ಮಳೆ ಆಗತ್ತೆ ಅಂತ ಹೇಳಿದ್ದೆ ಅಂತಂದರೆ ಮೇಜರ್ ಪಶ್ಚಿಮ ಘಟ್ಟಗಳಲ್ಲಿ ವೆಸ್ಟರ್ನ್ ಘಾಟ್ಸ್ ಅಂತ ಕರಿತೀವಿ. ಅದೇ ರೀತಿ ಈಶಾನ್ಯ ಭಾರತದಲ್ಲಿ ಅತಿ ಹೆಚ್ಚು ಮಳೆ ಆಗ್ತಕ್ಕಂಥ ಪ್ರದೇಶಗಳನ್ನು ನಮ್ಮ ಮೇಜರ್ ಆಗಿ ಹವಾಮಾನ ವರ್ಗೀಕರಣದಲ್ಲಿ ಏನಂತ ಕರಿತೀವಪ್ಪ ಅಂದರೆ AM ಅಂತ ಕರಿತೀವಿ. AM. ಎರಡನೇದೇನಪ್ಪ ಅಂತಂದರೆ ಟ್ರಾಪಿಕಲ್ ಸವರ್ನಾ ಡೆಸರ್ಟ್, ಕಡಿಮೆ ಮಳೆ ಆಗ್ತಕ್ಕಂಥದ್ದು ಅಥವಾ ಮಾಡ್ರೇಟ್ ಮಳೆ ಆಗ್ತಕ್ಕಂಥದ್ದನ್ನು ಏನಂತ ಕರಿತೀವಪ್ಪ ಅಂತಂದರೆ ಮೇಜರ್ ಆಗಿ ವಿ ಕಾಲ್ ಇಟ್ ಆಸ್ ಉಷ್ಣ ವಲಯದ ಇಟ್ ಇಸ್ ಮೇಜರ್ ಆಗಿ ಸವರ್ಣ ಹವಾಮಾನ ಅಂತ ಕರಿತೀವಿ ಅಥವಾ ಹವಾಮಾನ ಕ್ಲೈಮೇಟ್ ಅಂತ ಕರಿತೀವಿ. ನಾವು ಇದು ಎಲ್ಲಿದೆಯಪ್ಪ ಅಂತಂದರೆ ಪೆನಿನ್ಸುಲಾರ್ ಇಂಡಿಯಾ, ಮೆಜಾರಿಟಿ ನಮ್ಮ ಭಾರತದಲ್ಲಿ ಇರ್ತಕ್ಕಂಥದ್ದು ಉಷ್ಣ ವಲಯದ ಇಟ್ ಇಸ್ ಸವರ್ಣ ಹವಾಮಾನ ಅಂತ ಕರಿತೀವಿ. ಇನ್ನೇನಂತ ಕರಿತೀವಪ್ಪ ಅಂದರೆ AW ಅಂತ ಕರಿತೀವಿ. AW ಅಂತಕ್ಕಂಥದ್ದು ಕಂಪ್ಲೀಟ್ ನಮ್ಮ ಭಾರತದಲ್ಲಿ ಇರ್ತಕ್ಕಂಥದ್ದು ಇದು, ಮೆಜಾರಿಟಿ ಇರ್ತಕ್ಕಂಥ ಇದು. ಆ್ಯಂಡ್ ಮೂರನೇದು ಯಾವುದಪ್ಪ ಬರುತ್ತೆ ಅಂದರೆ ಡೆಸರ್ಟ್ ಅಂತ ಕರಿತೀವಿ, ಹಾಟ್ ಡೆಸರ್ಟ್ ಅಂತಕ್ಕಂಥದ್ದು. ಹಾಟ್ ಡೆಸರ್ಟ್ ಎಲ್ಲಿದೆಯಪ್ಪ ಅಂದರೆ ಥಾರ್ ಡೆಸರ್ಟ್ ಎಲ್ಲಿದೆ, ಅದು ಎಲ್ಲಿ ಬರುತ್ತಪ್ಪ ಅಂದರೆ BWH ಅಂತ ಕರಿತೀವಿ. BWH ಅಂದರೆ ಹಾಟ್ ಡೆಸರ್ಟ್ ಅಲ್ಲಿ ಬರ್ತವೆ. ಹಾಟ್ ಡೆಸರ್ಟ್ ರಾಜಸ್ಥಾನಲ್ಲಿದೆ. ನಾವು ನಾಲ್ಕನೇದು ಬರ್ತಕ್ಕಂಥದ್ದು CWG ಅಂತ ಬರ್ತವೆ, ಉತ್ತರ ಬಯಲು ಪ್ರದೇಶಗಳು ನಾರ್ದರ್ನ್ ಪ್ಲೇನ್ಸ್ ಅಲ್ಲಿ ಬರ್ತವೆ. ನಾರ್ದರ್ನ್ ಪ್ಲೇನ್ಸ್ ಅಲ್ಲಿ ಬರ್ತಕ್ಕಂಥದ್ದು CWG ಅಂತ ಕರಿತೀವಿ. ಕೊನೆಯದು ಯಾವುದಪ್ಪ ಅಂತಂದರೆ ಇಟ್ ಇಸ್ ಟಂಡ್ರಾ ಕ್ಲೈಮೆಟಿಕ್ ಕಂಡೀಷನ್ ನಮ್ಮ ಹಿಮಾಲಯಸ್ ಅಂದ್ರಲ್ಲಿ ಬರ್ತಕ್ಕಂಥದ್ದು. ಇವು ಗೊತ್ತಿರಬೇಕಿಲ್ಲಿ. AM ಅಂದರೆ ಟ್ರಾಪಿಕಲ್ ಮಾನ್ಸೂನ್ ಕ್ಲೈಮೇಟ್, ಅದೇ ರೀತಿ ಬರ್ತಕ್ಕಂಥದ್ದು AW ಅಂತಕ್ಕಂಥದ್ದು ಉಷ್ಣವಲಯದ ಸವರ್ಣ ಹವಾಮಾನ ಅಂತ ಕರಿತೀವಿ. ಅಂಡ್ BWH ಅಂದ್ರೆ ಹಾಟ್ ಡೆಸರ್ಟ್ಸ್, ಥಾರ್ ಡೆಸರ್ಟ್ಸ್ ಆಗಿರ್ಬೋದು. ಅಂಡ್ ಅದೇ ರೀತಿ ಹ್ಯೂಮಿಡ್ ಸಬ್ ಟ್ರಾಪಿಕಲ್ ಕ್ಲೈಮೇಟ್ ಬರ್ತಕ್ಕಂಥ ನಾರ್ದರ್ನ್ ಪ್ಲೇನ್ಸ್ ಅಲ್ಲಿ CWG ಅಂತ. ಕೊನೆಯದು ಟಂಡ್ರಾ ಬರ್ತವೆ. ನಾವು ಇಷ್ಟು ನಮ್ಮ ಕೋಪೆನ್ಸ್ ಕ್ಲಾಸಿಫಿಕೇಶನ್ ನಮ್ಮ ಭಾರತವನ್ನ ಕೂಡ ವಿಂಗಡಣೆ ಮಾಡಿದ್ದಾರೆ. ಇಷ್ಟು ರಿಲೇಟೆಡ್ ಟು ಏನಪ್ಪ ಅಂತಂದರೆ ಡೇ 2ಗೆ ಸಂಬಂಧಪಟ್ಟ ಹಾಗೆ, ನಮ್ಮ ಡೇ 2ಗೆ ಸಂಬಂಧಪಟ್ಟ ಹಾಗೆ ಏನಪ್ಪ ಅಂತಂದರೆ ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ. ಹೌದಾ ಇಲ್ವಾ? ನಾವು ಹೋಪ್ ಯು ಆರ್ ಎಂಜಾಯಿಂಗ್ ದ ಕ್ಲಾಸ್. ಇಟ್ ಇಸ್ ಮೇಜರ್ ಆಗಿ ಏನಾದರೂ ಡೌಟ್ಸ್ ಇದ್ದರೆ ಯು ಕ್ಯಾನ್ ಕಾಮೆಂಟ್. ನಾವು ಇದಕ್ಕೆ ಒಂದೊಂದಾಗಿ ಉತ್ತರ ಕೊಡ್ತೀವಿ. ಇದ್ರ ಜೊತೆಗೆ ನಿಮಗೆ ನೋಟ್ಸ್ ಕೂಡ ಅವೈಲೇಬಲ್ ಆಗಿರುತ್ತೆ. ಐ ವಿಲ್ ಬಿ ಶೇರಿಂಗ್ ದ PPTs ಆಲ್ಸೋ. ಕಂಪ್ಲೀಟ್ ಡೀಟೇಲ್ಡ್ ನೋಟ್ಸನ್ನು ಕೂಡ ನಿಮಗೆ ಕನ್ನಡ ಮತ್ತು ಇಂಗ್ಲೀಷ್ PPT ಅಂತಕ್ಕಂಥದ್ದು ಇದೆ. ನಾವು ಅದನ್ನು ನಿಮಗೆ ಶೇರ್ ಮಾಡ್ತೀವಿ. ಓಕೆ ಅಲ್ವಾ? ಥ್ಯಾಂಕ್ ಯು. ಸಿಗೋಣ ನೆಕ್ಸ್ಟ್ ಕ್ಲಾಸಲ್ಲಿ. ಮೇಜರ್ ಆಗಿ ಇದು ವಿಡಿಯೋಸ್ ಆಸ್ ಅ ಪಾರ್ಟ್ ಆಫ್ ವಿ ಕಾಲ್ ಇಟ್ ಆಸ್ ಕಾಲೇಜು ಶಿಕ್ಷಣ ಇಲಾಖೆದವರಿಂದ ಮೇಜರ್ ಬೆನಿಫಿಟ್. ಥ್ಯಾಂಕ್ ಯು. ಸಿ ಆಲ್ on tomorrow. It is in our lecture 3. Thank you.